ಗುಡ್ ಈವ್ನಿಂಗ್ ತಮ್ಮೆಲ್ರಿಗೂ ಕಲರ್ ನ್ಯೂಮರಾಲಜಿ 2ನೇ ದಿನದ ಕ್ಲಾಸಿಗೆ ಸ್ವಾಗತ. ನಿನ್ನೆ ಕ್ಲಾಸಲ್ಲಿ ನಾವು ನಂಬರ್ 0 ಇನ್ ಬ್ಲ್ಯಾಕ್ ಕಲರ್ ಅಂದರೆ ಶೂನ್ಯದ ಮಹತ್ವದ ಬಗ್ಗೆ ತಿಳ್ಕೊತಾ ಇದ್ವಿ. ಅದು ನಮ್ಮ ದೇಹದ ಟಿಶ್ಯೂಸ್ ಆರ್ಗನ್ಸನ್ನು ಯಾವ ಥರ ರಿಜುನೇಟ್ ಮಾಡುತ್ತೆ, ಪ್ಲಸ್ ಅದನ್ನು ಇನ್ ಕೋರಿಲೇಷನ್ ವಿತ್ ರೂಟ್, ಬೇರಿನ ಒಂದು ಕೋರಿಲೇಷನ್ ಜೊತೆಗೆ ನಾವು ಅದನ್ನು ತಿಳ್ಕೊಂಡ್ವಿ. ಇವತ್ತು ಅದನ್ನ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ನೋಡೋಣ, ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಅದರಿಂದ ನಮ್ಗೆ ಏನು ಬೆನಿಫಿಟ್ ಆಗುತ್ತೆ ಅಂತೇಳಿ. ಜಸ್ಟ್ ಐ ವಿಲ್ ಓಪನ್ ದ PPT. PPT ಕಾಣಿಸ್ತಿದೆ ಅಲ್ವಾ? ಎಸ್ ಸರ್, ಕಾಣಿಸ್ತಾ ಇದೆ ಸರ್. ಓಕೆ, ಥ್ಯಾಂಕ್ ಯು. ಸೊ 0 ರೆಪ್ರೆಸೆಂಟ್ಸ್ ರೈಟ್ ಹ್ಯಾಂಡ್ ಥಂಬ್. ಕಾಣಿಸ್ತಿದೆ ಅಲ್ವಾ? ಹಾಂ ಸರ್, ಕಾಣಿಸ್ತಾ ಇದೆ ಸರ್. ದಿಸ್ ಈಸ್ ಯುವರ್ 0. ಇದು ಎಕ್ಸ್ಕ್ರಿಟರಿ ಆರ್ಗನ್ ರೆಪ್ರೆಸೆಂಟ್ ಮಾಡುತ್ತೆ, ಪ್ಲಸ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಇನ್ ಯುವರ್ ಬಾಡಿ. ಯಾಕಾಗಿ ಅಂತಂದ್ರೆ ನನಗೆ ನಿಮ್ಮ ದೇಹದಲ್ಲಿ ಆ ರಿಜುನೇಷನ್ ಎನರ್ಜಿ, ಆ ರೀಪ್ರೊಡಕ್ಟಿವ್ ಎನರ್ಜಿ, ಅದನ್ನು ಕೊಡ್ತಕ್ಕಂಥ ಅತಿ ಹೆಚ್ಚು ಶಕ್ತಿ ಇರೋದು ರೀಪ್ರೊಡಕ್ಟಿವ್ ಆರ್ಗನ್ಸ್ಗೆ. ಇದನ್ನ ಬಾಡಿ ರಿಫ್ಲೆಕ್ಸ್ ಅಂತ ತಗೊಂಡಾಗ, ಸೊ ದಿಸ್ ಈಸ್ ಯುವರ್ ಹೆಡ್ ಆಗುತ್ತೆ ಅಂಡ್ ದಿಸ್ ಈಸ್ ಯುವರ್ ರೂಟ್ ಚಕ್ರ. ಇದನ್ನ ಇನ್ಫರ್ಟಿಲಿಟಿ ಅಂತ ಯಾರಾದರೂ ಬಂದರೆ, ಸೊ ಇನ್ಫರ್ಟಿಲಿಟಿ ಅಂದ್ರೆ ಏನು? ದೇ ಆರ್ ಅನೇಬಲ್ ಟು ರೀಜನರೇಟ್ ದೇರ್ ನೆಕ್ಸ್ಟ್ ಅಪ್ಕಮಿಂಗ್ ಜನರೇಷನ್. ಸೊ ಅದಕ್ಕೆ ರೀಪ್ರೊಡಕ್ಟಿವ್ ಆರ್ಗನ್ ಜಾಗಕ್ಕೆ ನೀವು 0 ಅಂತ ಬರಿಬೋದು. ಕಾಣಿಸ್ತಿದೆ ಅಲ್ವಾ? ಬಲಗಡೆ ಹೆಬ್ಬೆರಳು ಅದರ ಬುಡಕ್ಕೆ, ಅಲ್ಲಿನೂ 0 ಅಂತ ಬರಿಬೋದು. ಇನ್ನೊಂದು ಕಡೆ ಅಂತಂದ್ರೆ ದ ನಾವೆಲ್ ಅಂಡ್ ರಿಪ್ರೊಡಕ್ಟಿವ್ ಆರ್ಗನ್ ಅಂತಿದೆ ಅಲ್ವಾ? ಸೊ ದಿಸ್ ರೆಪ್ರೆಸೆಂಟ್ಸ್ ಯುವರ್ ಗೈನಿಕ್ ಆರ್ಗನ್ಸ್. ಇಲ್ಲಿ 0 ಅಂತ ಬರಿಬೋದು. ಯಾರಿಗೆಲ್ಲ ಬರೀಬಹುದು ಅಂತಂದ್ರೆ, ಒಂದು, ಯಾರಿಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೆ ಬರೀಬೋದು. ಎರಡನೇದು, ತುಂಬಾ ಜನಕ್ಕೆ ಈ ರಿಜುನೇಷನ್ ಎನರ್ಜಿ ತುಂಬಾ ಲೋ ಇರುತ್ತೆ. ಎಲ್ಲಿ? ನಿಮ್ಮ ಯುಟೆರಸ್ ಅಂಡ್ ಓವರಿಸ್ ಅಂಡ್ ಗೈನಿಕ್ ಆರ್ಗನ್ಸ್ ಅಲ್ಲಿ. ಅವರಿಗೆ 0 ಅಂತ ಬರೆದಾಗ ತುಂಬಾ ಜನಕ್ಕೆ ಸಿಸ್ಟ್ ಫಾರ್ಮೇಷನ್ ಆಗೋದು, ಫೈಬ್ರಾಯ್ಡ್ಸ್ ಆಗೋದು, ಯುಟೆರಸ್ ಥಿಕ್ನೆಸ್ ಆಗೋದು, ಮತ್ತೆ ಜೆಂಟ್ಸ್ ಅಲ್ಲಿ ಟೆಸ್ಟಿಕಲ್ಸ್ ಸಿಸ್ಟ್ ಆಗುತ್ತೆ, ಕ್ಯಾನ್ಸರ್ ಆಗುತ್ತೆ, ಪ್ರೋಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಆಗುತ್ತೆ. ಸೊ ಅದೆಲ್ಲದಕ್ಕೆ ನಾವು ಅದಕ್ಕೆ ಆ ಆರ್ಗನ್ಸ್ಗೆ, ನಿಮ್ಮ ಒಕ್ಕಳ ಕೆಳಗಿರ್ತಕ್ಕಂಥ ರೀಪ್ರೊಡಕ್ಟಿವ್ ಆರ್ಗನ್ಸ್ಗೆ ಒಂದು ಆ ರೀಜನರೇಷನ್ ಶಕ್ತಿ ಕೊಡೋದಕ್ಕೆ, ತನ್ನನ್ನು ತಾನು ವಾಸಿ ಆಗೋದಕ್ಕೆ ಒಂದು ಶಕ್ತಿ ಕೊಡಬೇಕಲ್ವಾ? ಆ ಶಕ್ತಿ ಕೊಡೋದಕ್ಕೆ ನಾವು ಇಲ್ಲಿ 0 ಅಂತ ಬರಿತೀವಿ. ಗಾಟ್ ಇಟ್? ಟ್ರೈ ಮಾಡಿ. ನಾರ್ಮಲಿ ಲೇಡೀಸಿಗೆ ಆಫ್ಟರ್ 40-45 ಆದಮೇಲೆ, ಯಾವಾಗ ಅವ್ರಿಗೆ ದ ಏಜ್ ಮೆನೋಪಾಸ್ ರೀಚ್ ಆಗ್ತಾರೋ, ಆವಾಗ ಅವ್ರಿಗೆ ಬೈ ದಟ್ ಟೈಮ್ ದ ಎನರ್ಜಿ ತುಂಬ ಲೋ ಆಗಿರುತ್ತೆ ಅವ್ರ ಬಾಡಿನಲ್ಲಿ. ಆ ಆರ್ಗನ್ಗೆ ತನ್ನನ್ನು ತಾನು ರೆಜುನೇಷನ್ ಮಾಡ್ಕೊಳಷ್ಟು ಶಕ್ತಿ ಇರಲ್ಲ. ನೀವು ಯಾವಾಗ ಅಲ್ಲಿ 0 ಆಗ್ತಿರೋ ಅದು ಶೂನ್ಯಕ್ಕೆ ಹೋಗುತ್ತೆ. ಆ ಯುಟೆರಸ್, ಪ್ರೋಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಆಗಿರ್ಬೋದು, ಮತ್ತೆ ಓವರೀಸ್ ಅಂಡ್ ಟೆಸ್ಟಿಕಲ್ಸ್ ಆಗಿರ್ಬೋದು, ಆಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ಗೆ ಯಾವಾಗ 0 ಆಗ್ತಿರೋ ದೇ ಗೋ ಟು ಶೂನ್ಯ. ಯಾವಾಗ ಶೂನ್ಯಕ್ಕೆ ಜಾರುತ್ತೋ ವಿತಿನ್ ಫ್ಯೂ ಡೇಸಲ್ಲಿ ಒಂದು ಅದ್ಭುತವಾದ ಒಂದು ರೀಜನರೇಷನ್ ಎನರ್ಜಿ ಸಿಗುತ್ತೆ. ನಾನು ನಿನ್ನೆ ಹೇಳ್ದಂಗೆ, ಆ ಬೇರನ್ನ ರಿಜುನೇಟ್ ಮಾಡಿದ್ರೆ ಮರ ಹೆಂಗೆ ಚಿಗುರುತ್ತೋ ಆ ಥರ ಒಂದು ಹೊಸ ಎನರ್ಜಿನ
ನೀವು ರೀಪ್ರೊಡಕ್ಟಿವ್ ಆರ್ಗನ್ಸ್ ಅಲ್ಲಿ ನೋಡಬಹುದು. ಇದ್ರ ಜೊತೆಗೆ ಕೆಲವರಿಗೆ ಯುಟೆರಸ್ ನಲ್ಲಿ ಪ್ರಾಬ್ಲಮ್ ಇರುತ್ತೆ, ಇನ್ನು ಕೆಲವರಿಗೆ ಆ ಓಜಸ್ಸೇ ತೊಂದರೆ ಇರುತ್ತೆ. ಅಂದ್ರೆ ದ ಕ್ವಾಲಿಟಿ ಆಫ್ ದ ಸ್ಪರ್ಮ್ ಮತ್ತೆ ಎಗ್ ಅಪ್ ಟು ದಿ ಮಾರ್ಕ್ ಇರಲ್ಲ. ಯಾಕೆ ಅಂತಂದ್ರೆ ಡೆಫಿನೆಟ್ಲಿ ಆ ಗಂಡು ಇಲ್ಲ ಹೆಣ್ಣು ದೇ ಆರ್ ಇನ್ ಟು ದಿ ಸ್ಟ್ರೆಸ್, ರೆಸ್ಟ್ಲೆಸ್ ವರ್ಡ್ ಅಲ್ಲಿ ಇರ್ತಾರೆ. ದೇ ಆರ್ ಅನೇಬಲ್ ಟು ರಿಜಿನೇಟ್ ದೆಮ್ಸೆಲ್ಸ್. ಸೊ ಹಾಗಾಗಿ ನಿಮ್ಮಲ್ಲಿ ಯಾರಿಗಾದ್ರೂ ಸ್ಪರ್ಮ್ ಕೌಂಟ್ ಕಡಿಮೆ ಇದೆ, ಸ್ಪರ್ಮ್ ಮೊಟ್ಯಾಲಿಟಿ ಕಡಿಮೆ ಇದೆ, ಎಗ್ ಸೈಜ್ ಕಡಿಮೆ ಇದೆ, ಈ ತರ ಇಶ್ಯೂಸ್ ಯಾರಿಗಾದ್ರೂ ಇದ್ರೆ ನೀವು ಎಡಗೈ ಮಧ್ಯದ ಬೆರಳು ಮಧ್ಯದ ಪಿತ್ತ ಜಾಯಿಂಟ್ಗೆ, ಅದು ರೀಪ್ರೊಡಕ್ಟಿವ್ ಟಿಶ್ಯೂಸ್ನ ರೆಪ್ರೆಸೆಂಟ್ ಮಾಡುತ್ತೆ, ಇಲ್ಲಿ ನೀವು 0 ಅಂತ ಬರೀಬಹುದು. ಕಾಣಿಸ್ತಿದೆ ಅಲ್ವಾ? ನೀವು ಯಾವಾಗ ಇಲ್ಲಿ 0 ಅಂತ ಬರೀತೀರೋ ಆಟೋಮೆಟಿಕಲಿ ಈ ಪಿತ್ತ ಜಾಯಿಂಟ್ಗೆ 0 ಅಂತ ಬರೆದಾಗ ನಿಮ್ಮ ರೀಪ್ರೊಡಕ್ಟಿವ್ ಟಿಶ್ಯೂಸ್ ಸ್ಪರ್ಮ್ ಓವಮ್ ಸ್ಟ್ರೆಂಥನ್ ಆಗುತ್ತೆ. ಸೊ ಯಾರಾದರೂ ಮಕ್ಕಳನ್ನ ಮಾಡ್ಕೊಳೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ರೆ, ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ರೆ, ಅವರು ಈ ರೀಪ್ರೊಡಕ್ಟಿವ್ ಆರ್ಗನ್ನು ಮತ್ತೆ ಓವಮ್ ಅಂಡ್ ಸ್ಪರ್ಮ್ಗೆ ನೀವು 0 ಕೊಡ್ಬೋದು. ಸೊ ದಟ್ ದೇ ರಿಜುನೇಟ್ ಬೆಟರ್. ಗಾಟ್ ಇಟ್? ಬಟ್ ಕೆಲವರಿಗೆ ಮಕ್ಕಳೆಲ್ಲ ಆಗಿರುತ್ತೆ, ಮಧ್ಯ ವಯಸ್ಸಿಗೆ ಬಂದಿರ್ತಾರೆ, 35-40 ಇಯರ್ಸ್ಗೆ, ಈವನ್ 50 ಇಯರ್ಸಲ್ಲಿ. ತುಂಬಾ ಜನಕ್ಕೆ ಆ ರೀಪ್ರೊಡಕ್ಟಿವ್ ಓಲಲ್ಲಿ, ಆ ವೆಜಿನಲ್ ಟ್ರ್ಯಾಕ್ ಅಲ್ಲಿ ಸಿಸ್ಟ್ ಫಾರ್ಮೇಶನ್ ಆಗ್ತಾ ಇರುತ್ತೆ. ಕೆಲವರಿಗೆ ವೆಜಿನಲ್ ಡ್ರೈನೆಸ್ ಆಗುತ್ತೆ. ಸೊ ಅವರು ಸೇಮ್ ಬಲಗೈ ಮಧ್ಯದ ಬೆರಳು ರೀಪ್ರೊಡಕ್ಟಿವ್ ಓಲ್ನ ರೆಪ್ರೆಸೆಂಟ್ ಮಾಡುತ್ತಲ್ಲ, ಓಜಸ್, ಇಲ್ಲಿ 0 ಹಾಕಿ ಇದ್ರ ಮೇಲೆ. ಸೊ ಸ್ಪರ್ಮ್ ಅಂಡ್ ಓವನ್ನ ಸ್ಟ್ರೆಂಥನ್ ಮಾಡೋದಕ್ಕೆ ಎಡಗೈ ಮಧ್ಯದ ಬೆರಳು ಮಧ್ಯದ ಜಾಯಿಂಟ್. ನಿಮ್ಮ ರೀಪ್ರೊಡಕ್ಟಿವ್ ಟ್ರ್ಯಾಕ್ ಅಂದ್ರೆ ವೆಜಿನಲ್ ಟ್ರ್ಯಾಕ್, ಇವನ್ ಜೆಂಟ್ಸ್ ಅಲ್ಲಿ ಪಿನೈಲ್ ಟ್ರ್ಯಾಕ್. ತುಂಬಾ ಜನಕ್ಕೆ ಯೂರಿನ್ ಮಾಡೋದು ತುಂಬಾ ಸ್ಲೋ ಆಗಿ ಹೋಗ್ತಿರುತ್ತೆ. ಡಾಕ್ಟರ್ ಅಲ್ಲೆಲ್ಲ ಚೆಕ್ ಮಾಡಿದಾಗ ಸ್ಟಿಚಸ್ ಆಗಿರುತ್ತೆ, ಸ್ಮಾಲ್ ಗಂಟುಗಳಾಗಿರುತ್ತೆ. ಸೊ ಯಾಕಾಗಿ ಅಂತಂದ್ರೆ ಅಲ್ಲಿ ರೀಜನರೇಷನ್ ಎನರ್ಜಿ ಕಡಿಮೆ ಆಗಿರುತ್ತೆ. ಸೊ ಅಂಥವ್ರು ಕೆಲವು ವಾರಗಳ ಕಾಲ, ಸೊ 2 ವಾರ ಆಗ್ಬೋದು, 4 ವಾರ ಆಗ್ಬೋದು, ನೀವು 0 ಅಂತ ಬರೀರಿ, ಬೇರೆ ಏನು ಮಾಡೋದು ಬೇಡ. ಸೊ ಡೆಫಿನೆಟ್ ಆಗಿ that will strengthen your reproductive ಓಲ್. ಇದು ಜೆಂಟ್ಸಿಗೆ ಅಪ್ಲೈ ಆಗುತ್ತೆ, ಈವನ್ ಲೇಡೀಸ್ಗೆ ಅಪ್ಲೈ ಆಗುತ್ತೆ. ಇಫ್ ಯು ಹ್ಯಾವ್ ಎ ಪ್ರಾಬ್ಲಮ್ ಆಫ್ ಎನಿ ಇನ್ಫೆಕ್ಷನ್ ಇರ್ಬೋದು, ಸಿಸ್ಟ್ ಇರ್ಬೋದು, ಡ್ರೈನೆಸ್ ಇರ್ಬೋದು, ಇಚಿಂಗ್ ಇರ್ಬೋದು, ಇದೆಲ್ಲದಕ್ಕೆ ಅದ್ಭುತವಾದ ಸೊಲ್ಯೂಷನ್ ಬಂದ್ಬಿಟ್ಟು ಬಲಗೈ ಮಧ್ಯದ ಬೆರಳು ಪಿತ್ತ ಜಾಯಿಂಟಿಗೆ ಜಸ್ಟ್ 0 ಅಂತ ಬರೀರಿ. ಗಾಟ್ ಇಟ್? ಇನ್ನು ಕೆಲವರಿಗೆ PCOD ಆಗಿರುತ್ತೆ, ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್, PCOD, PCOS. ಅಂಥವರು ನೀವು ಬಲಗೈ ಕಿರುಬೆರಳು ಮಧ್ಯದ ಜಾಯಿಂಟ್ ಅಂದ್ರೆ ಓವರಿಸ್, ಈ ಜಾಯಿಂಟ್ ಗೆರೆ ಮೇಲೆ ನೀವು 0 ಅಂತ ಬರೀರಿ. ಇದೇನ್ ಮಾಡುತ್ತೆ ಅಂದ್ರೆ ನಿಮ್ಮಲ್ಲಿ ಓವರಿಸ್ ಅಂದ್ರೆ ಅಂಡಾಶಯದಲ್ಲಿ ಏನಾದರೂ ತೊಂದರೆಗಳಾಗಿದ್ರೆ, ಅದು ಲೇಟ್ ಮೆನ್ಸಸ್ ಆಗಿರ್ಬೋದು, ಸ್ಕ್ಯಾಂಟಿ ಮೆನ್ಸಸ್ ಆಗಿರ್ಬೋದು, ಓಕೆ, ಈವನ್ ವೈಟ್ ಡಿಸ್ಚಾರ್ಜ್ ಆಗಿರ್ಬೋದು, ಆಲ್ ದೋಸ್ ಥಿಂಗ್ಸ್, ರೀಪ್ರೊಡಕ್ಟಿವ್ ಟ್ರ್ಯಾಕಲ್ ಇಶ್ಯೂಸ್ ಏನಿರುತ್ತೋ ನೀವು ಅದನ್ನ ಸಾಲ್ವ್ ಮಾಡ್ಬೋದು. ಸೊ ನಿಮಗೆ 5 ಆಪ್ಷನ್ಸ್ ಇದೆ: ಬಲಗೈ ಹೆಬ್ಬೆರಳು, 2 ಮಧ್ಯದ ಬೆರಳು ಮತ್ತೆ ಕಿರುಬೆರಳು. ಈ ಎಲ್ಲಾ ಜಾಯಿಂಟ್ಸ್ ಅಲ್ಲಿ ನೀವು ಜಸ್ಟ್ 0 ಇನ್ ಬ್ಲ್ಯಾಕ್ ಕಲರ್ ಬರೀತಾ ಬನ್ನಿ, ಅದ್ಭುತವಾದ ಚೇಂಜಸ್ ನೋಡ್ತೀರಾ. ಯಾವಾಗ ನೀವು 1, 2, 3 ವಾರ ನೀವು 0 ಹಾಕ್ತಿರೋ, ಅಲ್ಲಿರ್ತಕ್ಕಂಥ ಟಿಶ್ಯೂಸ್ ಮತ್ತೆ ಆರ್ಗನ್ಸ್ ಡೀಪ್ ರೆಸ್ಟ್ಗೆ ಹೋಗ್ತವೆ, ರೆಜುನೇಷನ್ ಎನರ್ಜಿ ಬರುತ್ತೆ, ಹೊಸದೊಂದು ಚಿಗುರು ಹೇಗೆ ಬರುತ್ತೆ
ಆಫ್ಟರ್ ವಿಂಟರ್, ಚಳಿ ಆದಮೇಲೆ. ಅದೇ ಥರ ನೀವು ಹೊಸದೊಂದು ಶಕ್ತಿನ ಆ ಒಂದು ಟಿಶ್ಯೂಸ್ ಮತ್ತು ಆರ್ಗನ್ಸಲ್ಲಿ ನೀವು ನೋಡ್ಬೋದು. ಗಾಟ್ ಇಟ್? ಫೈನ್. ಸೊ ಇನ್ನು ಈ ರೀಜನರೇಷನ್ ಎನರ್ಜಿ ಎಲ್ಲಿ ಬೇಕಪ್ಪ ಅಂತಂದರೆ, ಯಾರಿಗೆಲ್ಲ ಕ್ಯಾನ್ಸರ್ ಆಗುತ್ತಲ್ವ ಅವರಿಗೆ. ಸೊ ಕ್ಯಾನ್ಸರ್ ಯಾವಾಗ ಆಗುತ್ತೆ ಅಂತಂದರೆ, ಆ ಭಾಗದಲ್ಲಿರ್ತಕ್ಕಂಥ ಸೆಲ್ಸು ದೇ ಆರ್ ಅನೇಬಲ್ ಟು ರೀಕ್ರಿಯೇಟ್ ದೇರ್ ಓನ್ ರಿಪ್ಲಿಕಾ. ನಿಮ್ಮ ದೇಹದ ಪ್ರತಿ ಜೀವಕೋಶಗಳು ತನ್ನ ನೆಕ್ಸ್ಟ್ ಸೆಲ್ಸ್ನ ರೀಕ್ರಿಯೇಟ್ ಮಾಡ್ತವೆ. ಆ ರೀಕ್ರಿಯೇಟ್ ಮಾಡೋಕ್ಕಾಗಿಲ್ಲ ಅಂದರೆ ಅಲ್ಲಿ ಕ್ಯಾನ್ಸರ್ ಸೆಲ್ಸ್ ಉತ್ಪತ್ತಿ ಆಗ್ತವೆ. ಸೊ ಯಾವ ಕ್ಯಾನ್ಸರ್ ಇರುತ್ತೋ ಆ ಜಾಯಿಂಟಿಗೆ ನೀವು 0 ಬರಿಬೋದು. ಕೆಲವರಿಗೆ ಬ್ಲಡ್ ಕ್ಯಾನ್ಸರ್ ಇರುತ್ತೆ, ಅವರು ಎಡಗೈ ತೋರು ಬೆರಳು ಮಧ್ಯದ ಜಾಯಿಂಟಿಗೆ ಬ್ಲಡ್ ಕ್ಯಾನ್ಸರ್ ಇರೋರು ಇಲ್ಲಿ 0 ಬರಿಬೋದು. ಬೋನ್ ಮ್ಯಾರೋ ಕ್ಯಾನ್ಸರ್ ಆಗೋರು ನೀವು ಎಡಗೈ ಉಂಗುರ ಬೆರಳು ಮಧ್ಯ ಜಾಯಿಂಟಿಗೆ. ಅದೇ ಥರ ಕೆಲವರಿಗೆ ಥೈರಾಯ್ಡ್ ಕ್ಯಾನ್ಸರ್ ಆಗುತ್ತೆ, ಇನ್ನು ಕೆಲವರಿಗೆ ಪ್ಯಾರಾಥೈರಾಯ್ಡ್ ಆಗುತ್ತೆ, ಸ್ಟಮಕ್ ಕ್ಯಾನ್ಸರ್ ಆಗುತ್ತೆ, ಲಂಗ್ ಕ್ಯಾನ್ಸರ್ ಆಗುತ್ತೆ, ಲಿವರ್ ಕ್ಯಾನ್ಸರ್ ಆಗುತ್ತೆ. ನೀವು ಯಾವುದೇ ಒಂದು ಆರ್ಗನ್ ಕ್ಯಾನ್ಸರಿಂದ ಸಫರ್ ಆಗ್ತಾ ಇದ್ರೆ ಆ ಜಾಯಿಂಟಿಗೆ ಹೋಗ್ಬಿಟ್ಟು ನೀವು ಜಸ್ಟ್ ರೈಟ್ 0. ಉದ್ದೇಶ ಇಷ್ಟೇ, ನೀವು ಅಲ್ಲಿರ್ತಕ್ಕಂಥ ಸೆಲ್ಸನ್ನ ರಿಜುನೇಟ್ ಮಾಡ್ತಾ ಇದ್ರೆ. ನಿಮಗೆ ಟಂಗ್ ಕ್ಯಾನ್ಸರ್ ಇದ್ರಿಗೇನಾಗಿ ದ ಮೌತ್ ರಿಫ್ಲೆಕ್ಸ್, ಎಡಗೈ ಮಧ್ಯದ ಬೆರಳು ಮಧ್ಯದ ಜಾಯಿಂಟ್, ಆ ರೀಪ್ರೊಡಕ್ಟಿವ್ ಟಿಶ್ಯೂ ಇದೆ ಅಲ್ವಾ, ಆ ರೀಪ್ರೊಡಕ್ಟಿವ್ ಟಿಶ್ಯೂ ಅಲ್ಲಿ ಮೌತ್ ರಿಫ್ಲೆಕ್ಸ್ ಇರುತ್ತೆ. ಕಾಣಿಸ್ತಿದೆನಾ? ಹಾಂ. ಈವನ್ ಥ್ರೋಟ್ ಕ್ಯಾನ್ಸರ್ ಇತ್ತು ಅಂತಂದ್ರಿಗೇನಾಗಿ ನೀವು ಥ್ರೋಟ್ ರಿಫ್ಲೆಕ್ಸ್ಗೆ ಇಲ್ಲಿ 0 ಅಂತ ಬರಿಬೋದು. ಬಟ್ ಕೆಲವರಿಗೆ ಡೆಫಿನೆಟ್ಲಿ ನೋ ಡೌಟ್ ಎನಿ ಕ್ಯಾನ್ಸರ್ 0 ವರ್ಕ್ ಸೂಪರ್. ಬಟ್ ದೈಹಿಕವಾಗಿ ಕೆಲವ್ರಿಗೆ ತೊಂದರೆ ಇರಲ್ಲ, ಮಾನಸಿಕವಾಗಿರುತ್ತೆ. ತುಂಬ ಜನ ಬರ್ತಾರೆ, ಸರ್ ತುಂಬ ಭಯ ಆಗುತ್ತೆ ನನಗೆ, ಆಂಗ್ಸೈಟಿ ಆಗುತ್ತೆ, ಡಿಪ್ರೆಷನ್ನಲ್ಲಿದ್ದೀನಿ, ಸುಮ್ಮನೆ ಕೂತ್ಕೊಂಡಿದ್ರು ಥಾಟ್ಸ್ ಓಡುತ್ತೆ, ಕಂಟಿನ್ಯೂಸ್ ಆಗಿ ಥಾಟ್ಸ್ ಬರುತ್ತೆ. ಅಂಥವರು ಮಧ್ಯದ ಬೆರಳು, ಎರಡೂ ಮಧ್ಯದ ಬೆರಳು ವಾತ ಜಾಯಿಂಟ್ ಅಂದರೆ ಮೊದಲ ಜಾಯಿಂಟ್ಗೆ, ಇದು ಕಾನ್ಷಿಯಸ್ ಮೈಂಡು, ಇದು ಸಬ್ ಕಾನ್ಷಿಯಸ್ ಮೈಂಡ್. ಜಸ್ಟ್ ಕಾನ್ಷಿಯಸ್ ಮೈಂಡು ಸಬ್ ಕಾನ್ಷಿಯಸ್ ಮೈಂಡ್ ಎರಡನ್ನೂ 0 ಮಾಡಿ. ಜಸ್ಟ್ ರೈಟ್ ಇಟ್ 0, ನಥಿಂಗ್ ಎಲ್ಸ್. ಯಾವಾಗ ನೀವು 0 ಅಂತ ಬರೀತೀರೋ ನಿಮ್ಮ ಒಂದು ಸುಪ್ತ ಮನಸ್ಸಿಗೆ, ಮೈಂಡಿಗೆ, ಆವಾಗ ನಿಮ್ಮಲ್ಲಿರ್ತಕ್ಕಂಥ ಆ ದುಗುಡ, ದುನ್ಮಾನ, ಆ ಒಂದು ಉದ್ವೇಗ ಅದೆಲ್ಲ ಸಬ್ಸಿಡೈಸ್ ಆಗುತ್ತೆ, ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಎರಡಕ್ಕೂ ಆಗಬೇಕು, ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್, ಸುಪ್ತ ಮನಸ್ಸು ಮತ್ತು ಜಾಗೃತ ಮನಸ್ಸು ಎರಡಕ್ಕೂ ನೀವು 0 ಬರೀರಿ. ಇದು ನಿಮ್ಮ ಆಂಗ್ಸೈಟಿ ಮಾತ್ರ ಕಡಿಮೆ ಮಾಡಲ್ಲ, ತುಂಬ ಜನ ಸ್ಟ್ರೆಸ್ಸಲ್ಲಿ ಇರ್ತಾರೆ, ರೆಸ್ಟ್ಲೆಸ್ಸಲ್ಲಿ ಇರ್ತಾರೆ, ತುಂಬ ಆತಂಕ, ತುಂಬ ಒತ್ತಡದ ಜೀವನ ಮಾಡ್ತಿರ್ತಾರೆ. ನಾವೇನು ಕೆಲಸ ಮಾಡ್ತಿದ್ದೀವಿ, ಎದಕ್ಕೆ ಕೆಲಸ ಮಾಡ್ತಿದ್ದೀವಿ ಅನ್ನೋದೇ ಪರಿಜ್ಞಾನ ಇರಲ್ಲ, ಸುಮ್ಮನೆ ಸ್ಟ್ರೆಸ್ಸಲ್ಲೇ ಜೀವನ ಕಳೀತಾ ಇರ್ತಾರೆ. ಅಂಥವ್ರು ಎರಡು ಮಧ್ಯದ ಬೆರಳು ಮೊದಲನೇ ಜಾಯಿಂಟ್ಗೆ, ಸುಪ್ತ ಮನಸ್ಸು ಮತ್ತು ಜಾಗೃತ ಮನಸ್ಸಿಗೆ ನೀವು 0 ಆಗ್ಬೋದು. ಅಟ್ ಎ ಟೈಮ್ 2-3 ಜಾಯಿಂಟ್ಗೂ 0 ಆಗ್ಬೋದು, ವರ್ಕ್ ಆಗುತ್ತೆ. ನಿಮಗೆ ಸೆಕ್ಸುವಲ್ ಪ್ರಾಬ್ಲಮ್ ಇತ್ತು ಅಂದ್ಕೊಳ್ಳಿ, ರಿಪ್ರೊಡಕ್ಟಿವ್ ಆರ್ಗನ್ಗೂ ಹಾಕಿ, ರಿಪ್ರೊಡಕ್ಟಿವ್ ಓಲ್ಗೂ ಹಾಕಿ. ಅದ್ರ ಜೊತೆಗೆ ನಿಮಗೆ ಆಂಗ್ಸೈಟಿ ಪ್ರಾಬ್ಲಮ್ ಇತ್ತು ಅಂದ್ಕೊಳ್ಳಿ, ಸಬ್ ಕಾನ್ಷಿಯಸ್ ಮೈಂಡ್ ಕಾನ್ಷಿಯಸ್ ಮೈಂಡ್ಗೂ ಹಾಕಿ. ದಟ್ ವಿಲ್ ವರ್ಕ್. ಇಸ್ ಇಟ್ ಕ್ಲಿಯರ್? ಸೊ ಮಾನಸಿಕವಾದ ಯಾವುದೇ ಥರ ತೊಂದರೆಗಳಿದ್ದಾಗ ನೀವು 0 ಹಾಕೋದ್ರಿಂದ ಅದರಿಂದ ಆಚೆ ಬರ್ತೀರ. ಈ ರಿಸಲ್ಟ್ನ ನೀವು ವಿತಿನ್ 1 or 2 ವೀಕ್ಸಲ್ಲಿ ನೋಡ್ತೀರಾ. ಗಾಟ್ ಇಟ್? ಸೂಪರ್ ಅಲ್ವಾ?
ಡಿಫ್ರೆಂಟ್ ನಂಬರ್ಸ್ನ ಅಟ್ ಎ ಟೈಮ್ ಹಾಕ್ಬೋದು. ಬಟ್ ನೀವು ಒಂದು ನಂಬರ್ನ ಒಂದು ಜಾಯಿಂಟ್ಗೆ ಅಟ್ಲೀಸ್ಟ್ 3 to 4 days ಹಾಕಿದಾಗ ಅದರದ್ದು ಪ್ರಿಸೈಸ್ ರಿಸಲ್ಟನ್ನ ನೀವು ಮೆಜರ್ ಮಾಡ್ಬೋದು. ಓಕೆ, ಅದೇ ಥರ 2 ಹೆಬ್ಬೆರಳು ಉಗುರು ಕೆಳಗಡೆನೂ 0 ಆಗ್ಬೋದು. ಅದೂ ನಿಮ್ಮ ಸ್ಟ್ರೆಸ್ ಕಡಿಮೆ ಮಾಡುತ್ತೆ, ಆಂಗ್ಸೈಟಿ ಕಡಿಮೆ ಮಾಡುತ್ತೆ. ಓಕೆ, ಮಾಲಿಂಗ್ರಾಯರೇ, ತುಂಬಾ ಜನಕ್ಕೆ ಲಿಂಕ್ ಬಂದಿಲ್ಲ ಅಂತ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಮೆಸೇಜ್ ಆಗ್ತಿದ್ದಾರೆ, ಒಂದ್ಸರಿ ನೋಡಿ. ಸರ್ ಸರ್ ಅಶ್ವಿನಿಗೆ ಹೇಳಿದ್ದೇನೆ ಆಲ್ರೆಡಿ, ವಾಟ್ಸಪ್ಪಲ್ಲಿ ಮಾತ್ರ ಶೇರ್ ಆಗಿರಲಿಲ್ಲ. ಸರಿ, ಅದನ್ನ ಕಮ್ಯುನಿಕೇಟ್ ಮಾಡಿ ಶಿವರಾಜ್ ಮತ್ತೆ ಅಶ್ವಿನಿ ಮತ್ತೆ ರಮ್ಯಾ ಅವರಿಗೆ. ಓಕೆ, ಥ್ಯಾಂಕ್ ಯು. ಕಮ್ ಬ್ಯಾಕ್. ಸೊ ಫರ್ಟಿಲಿಟಿ ಕೊಟ್ಟಿದ್ವಿ, ಮಾನಸಿಕ ತೊಂದರೆ ಕೊಟ್ಟಿದ್ವಿ, ಈವನ್ ಕ್ಯಾನ್ಸರ್ ರಿಲೇಟೆಡ್ ಇಶ್ಯೂಸ್ಗೂ ಕೊಡ್ತಾ ಇದ್ವಿ. ಇನ್ನು ಯಾವುದಕ್ಕೆ ಕೊಡ್ಬೋದಪ್ಪ ಅಂತಂದ್ರೆ, ಯಾವುದಾದ್ರು ಆರ್ಗನ್ನು ತುಂಬ ವೀಕ್ ಆದಾಗ ಏನಾಗುತ್ತೆ ಗೊತ್ತಾ, ಅದರದ್ದು ಪ್ರೊಟೆಕ್ಟಿವ್ ಎನರ್ಜಿ ಇರಲ್ಲ, ತನ್ನನ್ನು ತಾನು ಅದು ಕಾಪಾಡ್ಕೊಳಕ್ಕಾಗಲ್ಲ. ಯಾವಾಗ ಅದು ತನ್ನನ್ನು ತಾನು ಕಾಪಾಡ್ಕೊಳಕ್ಕಾಗಲ್ವೋ ಆ ಒಂದು ಆರ್ಗನ್ಗೆ ಇನ್ಫೆಕ್ಷನ್ಸ್ ಆಗುತ್ತೆ. ಇವಾಗ ಲಂಗ್ ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು, ಯುರಿನರಿ ಇನ್ಫೆಕ್ಷನ್ ಆಗಿರ್ಬೋದು, ಇಲ್ಲ ಕಿಡ್ನಿ ಇನ್ಫೆಕ್ಷನ್ ಆಗಿರ್ಬೋದು. ಇವೆಲ್ಲ ಇನ್ಫೆಕ್ಷನ್ ಯಾವಾಗ ಆಗುತ್ತೆ ಗೊತ್ತಾ, ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳಕ್ಕಾಗಲ್ಲ, ಆವಾಗ ಆಗುತ್ತೆ. ಸೊ ಹಾಗಾಗಿ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಆ ಆರ್ಗನ್ಗೆ ಸ್ಟ್ರೆಂತ್ ಕೊಡಬೇಕು. ಆರ್ಗನ್ ಸ್ಟ್ರೆಂತ್ ಆಗಬೇಕಂದ್ರೆ ಅದು ಶೂನ್ಯಕ್ಕೆ ಜಾರಬೇಕು. ಸೊ ಇಟ್ ಡಿಪೆಂಡ್ಸ್ ಆನ್ ಯಾವ ಆರ್ಗನ್. ಫಾರ್ ಎಕ್ಸಾಂಪಲ್ ಯುರಿನರಿ ಬ್ಲಾಡರ್, ಯೂರಿನ್ ಇನ್ಫೆಕ್ಷನ್ ಆಗ್ತಿದೆ ಅಂದ್ರೆಗಿನಾಗಿ ನೀವು ಯುರಿನರಿ ರಿಫ್ಲೆಕ್ಸ್ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ನಿಮ್ಮ ಉಂಗುರ ಬೆರಳು ಮತ್ತೆ ಮಧ್ಯದ ಬೆರಳು, ಆ ಮಧ್ಯದಲ್ಲಿ ನೀವು 0 ಅಂತ ಆಗ್ಬೋದು ಇಲ್ಲಿ. ಇದರ ಜೊತೆಗೆ ಬಲಗೈ ತೋರು ಬೆರಳು ವಾತ ಜಾಯಿಂಟ್ ಅಂದ್ರೆ ಮೊದಲನೇ ಜಾಯಿಂಟ್ಗೆ ನೀವು 0 ಅಂತ ಬರಿಬೋದು. ಇದು ಯಾವಾಗ ಯೂರಿನ್ ಇನ್ಫೆಕ್ಷನ್ ಇದ್ದಾಗ. ಅದೇ ನಿಮ್ಗೆ ಥ್ರೋಟ್ ಇನ್ಫೆಕ್ಷನ್ ಇದೆ ಅಂತಂದ್ರೆ, ಯಾವಾಗ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಗೊತ್ತಾ, ಯಾವಾಗ ನಿಮ್ಮ ಸ್ಟಮಕ್ಕು ಮತ್ತೆ ಲಂಗ್ಸ್ ವೀಕ್ ಇದ್ದಾಗ, ನಿಮ್ಮ ಹೊಟ್ಟೆ ಮತ್ತು ಲಂಗ್ಸ್. ಸೊ ಅವಾಗ ಏನ್ ಮಾಡ್ತೀರಾ, ಥ್ರೋಟ್ ಇನ್ಫೆಕ್ಷನ್ ಇದ್ದಾಗ ಒಂದು ಥ್ರೋಟ್ ರಿಫ್ಲೆಕ್ಸ್ಗೆ 0 ಹಾಕಿ, ಹೆಬ್ಬೆರಳು ಎರಡು ಕಡೆ ಆಗ್ಬೋದು. ಅದ್ರ ಜೊತೆಗೆ ಸ್ಟಮಕ್ಕಿಗೆ ಒಂದು 0 ಬರೀರಿ, ಲಂಗ್ಸಿಗೆ ಒಂದು 0 ಬರೀರಿ, ಇಷ್ಟೇ. ವಿತಿನ್ 24 hours ಅಲ್ಲಿ ನಿಮ್ಗೆ ಯಾವುದೇ ಆಂಟಿಬಯೋಟಿಕ್ಸ್ ಇಲ್ಲದೆ ನಿಮ್ಮ ಥ್ರೋಟ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಇನ್ನು ಕೆಲವರಿಗೆ ಆ ಯೂರಿನ್ ಇನ್ಫೆಕ್ಷನ್ ಕಿಡ್ನಿ ತನಕ ಹೋಗಿರುತ್ತೆ, ಯೂರಿನ್ ರಿಫ್ಲೆಕ್ಸ್ ಆಗಿಬಿಟ್ಟು, ಅಂಥವ್ರು ಕಿಡ್ನಿ ಜಾಯಿಂಟ್ಗೂ 0 ಆಗ್ಬೋದು. ಸೊ ಎನಿ ಇನ್ಫೆಕ್ಷನ್ಸ್ ನೀವು 0 ಬರಿಬೋದು. ಓಕೆ, ಆಲ್ರೆಡಿ ರೀಪ್ರೊಡಕ್ಟಿವ್ ಓಲ್ ಇದ್ರೆ ಇಲ್ಲಿ 0 ಬರಿಬೇಕಂತ ಹೇಳಿದ್ದೇನೆ. ವೆಜನಲ್ ಇನ್ಫೆಕ್ಷನ್ ಅಂಡ್ ವೈಟ್ ಡಿಸ್ಚಾರ್ಜ್ ಅದೆಲ್ಲ ಅಲ್ಲಿ ಬರಿಬೋದು. ಗಾಟ್ ಇಟ್? ಇದರ ಜೊತೆಗೆ ಯಾವುದಾದ್ರು ಆರ್ಗನ್ನು ತುಂಬಾ ವೀಕ್ ಇದ್ದಾಗ, ಅದು ತನ್ನ ಕೈಲಿ ಕೆಲಸನೇ ಮಾಡೋಕ್ಕಾಗಲ್ಲ ಅಂತ ಮಲಗಿಬಿಟ್ಟಿರುತ್ತೆ, ಆ ಆರ್ಗನ್ನ ಬಡಿದೆಬ್ಬಿಸ್ಬೇಕು ಅಂತಂದ್ರೆ ನಿಮಗೆ 0ನೇ ಬೇಕಿರೋದು. ಫಾರ್ ಎಕ್ಸಾಂಪಲ್, ತುಂಬಾ ಜನಕ್ಕೆ ಆನಸ್ ಅಲ್ಲಿ ಫಿಷರ್ಸು ಪಿಸ್ಟುಲಾ ಆಗ್ತಾ ಇರುತ್ತೆ. ಏನು, ನಿಮ್ಮ ಗುದದ್ವಾರದಲ್ಲಿ ಮೋಷನ್ ಹೋಗೋ ಜಾಗದಲ್ಲಿ ಏನೇನಾಗ್ತಿರುತ್ತೆ, ಫಿಜರ್ ಆಗುತ್ತೆ, ಪೈಲ್ಸ್ ಆಗುತ್ತೆ, ಪಿಸ್ಟುಲಾ ಆಗುತ್ತೆ, ಆನಲ್ ಪ್ರೊಲ್ಯಾಪ್ಸ್ ಆಗುತ್ತೆ. ಸೊ ಈ ತರ ಇಶ್ಯೂಸ್ ಇದ್ರೆ ನೀವು ಆನಸ್ ಜಾಯಿಂಟ್ಗೆ 0 ಬರಿಬೋದು, ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಜಾಯಿಂಟ್ಗೂ 0 ಬರಿಬೋದು. ಅಕಾರ್ಡಿಂಗ್ ಟು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್, ನಿಮ್ಮ ಆನಸ್ನ ಕಂಟ್ರೋಲ್ ಮಾಡೋದು ಕಿಡ್ನಿ. ನಿಮಗೆ ಯಾರಿಗೆ ಫಿಜರು, ಪೈಲ್ಸು, ಪಿಸ್ಟುಲಾ ಟ್ರೀಟ್ಮೆಂಟ್ ಕೊಡ್ತೀರಿ ಅಂದರೆ ನೀವು ದೊಡ್ಡ ಕರಳಿನ ಜೊತೆಗೆ ನಿಮ್ಮ ಮೂತ್ರಪಿಂಡಕ್ಕೂ 0 ಆಗಬೇಕು. ಬಲಗೈ ತೋರು ಬೆರಳು ಕಫ ಜಾಯಿಂಟ್,
ನೋಡಿ 3 ಕಡೆ 0 ಹಾಕಿದ್ದೀನಿ. ಒಂದು ಆ್ಯನಸ್ಸು, ಇನ್ನೊಂದು ಲಾರ್ಜ್ ಇಂಟೆಸ್ಟೈನ್ ದೊಡ್ಡ ಕರಳು, ಇನ್ನೊಂದು ಕಿಡ್ನಿ. ಯಾರಿಗೆ ಹಾಕ್ತೀವಿ ನಾವು ಇದು? ತುಂಬ ದಿವಸಗಳಿಂದ, ಈವನ್ ಪಿಸ್ಟುಲ್ ಆದವ್ರಿಗೆ ಸರ್ಜರಿ ಮಾಡಿಸಿದ್ರು ಮತ್ತೆ ಬರುತ್ತೆ. ಅದೇ ಥರ ಫಿಜರ್ ಆದವ್ರಿಗೆ ಜಸ್ಟ್ 0 ಅಂತ ಬರೀರಿ. ಸೊ ಅದ್ಭುತವಾದ ಚೇಂಜಸ್ ನೋಡ್ತೀರಾ ನೀವು. ಯಾವುದಾದ್ರು ಒಂದು ಟಿಶ್ಯೂ ಇಲ್ಲ ಆರ್ಗನ್ ತುಂಬ ವೀಕ್ ಆದಾಗ ಅದನ್ನು ನಾವು ರಿಜುನೇಟ್ ಮಾಡಬೇಕು, ರೀಸ್ಟ್ರೆಂಥನ್ ಮಾಡಬೇಕು ಅಂತಂದರೆ ನಾವು ಈ ಥರ 0ನ ಬಳಸ್ಬೋದು. ಐಡಿಯಾ ಬರ್ತಾ ಇದೆನಾ? ನೀವು ಯಾವುದೆಲ್ಲ ಪ್ರಾಬ್ಲಮ್ಸಿಗೆ ಯೂಸ್ ಮಾಡ್ಬೋದು ಅಂತ. ಐ ಹೋಪ್ ನಂದು ನೆಟ್ವರ್ಕ್ ಕರೆಕ್ಟಾಗಿದೆ. ಯಾರಿಗಾದ್ರೂ ಪ್ರಾಬ್ಲಮ್ ಆಗ್ತಿದೆನಾ? ನಿಮ್ಮಲ್ಲಿ ತೊಂದರೆ ಇದ್ದರೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 2000ಕ್ಕಿಂತ ಹೆಚ್ಚು ಜನ ಅಟೆಂಡ್ ಆಗಿದ್ದಾರೆ, ಯಾರಿಗೂ ತೊಂದರೆ ಆಗ್ತಾ ಇಲ್ಲ. ಓಕೆ, ಕಾಣಿಸ್ತಿದೆ ಅಲ್ವಾ? ಸೂಪರ್. ಎಲ್ರಿಗೂ ಈ PPT ನೋಡ್ತಾ ಇದ್ದೀರಾ? ಸೊ ದಿಸ್ ಈಸ್ ಹೌ ವಿ ಸ್ಟ್ರೆಂಥನ್ ದ ಇನ್ನರ್ ಎನರ್ಜಿ. ಸ್ಕಿನ್ ಇಚ್ಚಿಂಗ್ ಇತ್ತು, ಸಿಂಪಲ್ ಸ್ಕಿನ್ ಇಚ್ಚಿಂಗು ಆರ್ಪಿಸ್. ನೋಡಿ, ಇದು ಸ್ಕಿನ್ ಜಾಯಿಂಟ್, ಬಲಗೈ ಕಿರುಬೆರಳು ಮಧ್ಯದ ಜಾಯಿಂಟ್, 0 ಬರೀರಿ. ಸೋರಿಯಾಸಿಸ್, ಎಕ್ಸಿಮಾ, ಸ್ಕಿನ್ ಇಚ್ಚಿಂಗ್ ಆಗಿರ್ಬೋದು. ಅದರ ಜೊತೆಗೆ ಸ್ಕಿನ್ನನ್ನು ಕಂಟ್ರೋಲ್ ಮಾಡೋ ಆರ್ಗನ್ ಲಂಗ್ಸ್. ಸೊ ಲಂಗ್ಸಿಗೂ 0 ಬರಿಬೋದು. ನೀವು 0 ಅಂತ ಬಂದಾಗ ಆಟೋಮೆಟಿಕ್ ಆಗಿ ಆ ಸ್ಕಿನ್ ರಿಜ್ಯುನೇಷನ್ ಆಗಿಬಿಟ್ಟು ತನಗೆ ತಾನೇ ಎನರ್ಜಿ ಕೊಟ್ಕೊಳ್ಳುತ್ತೆ, ತನಗೆ ತಾನೇ ರಿಜ್ಯುನೇಟ್ ಆಗಿಬಿಟ್ಟು ಹೊಸ ಸೆಲ್ಸನ್ನ ಕ್ರಿಯೇಟ್ ಮಾಡುತ್ತೆ. ಅದೇ ಥರ ಡಯಾಬಿಟೀಸ್ ಇರೋರಿಗೆ ನೋಡಿ, ಒಂದು ಸ್ಪ್ಲೀನ್, ಒಂದು ಪ್ಯಾಂಕ್ರಿಯಸ್, ಒಂದು ಪ್ಯಾಂಕ್ರಿಯಸ್ ಜಾಯಿಂಟ್. ಬಲಗೈ ತೋರು ಬೆರಳು ಮಧ್ಯದ ಜಾಯಿಂಟ್, ಇದು ಪ್ಯಾಂಕ್ರಿಯಸ್ ಜಾಯಿಂಟ್, ಅಲ್ಲಿ 0 ಬರೀರಿ. ಇದು ಸ್ಪ್ಲೀನ್ ರಿಫ್ಲೆಕ್ಸ್, ಅಲ್ಲಿ 0 ಬರೀರಿ. ಇದು ಪ್ಯಾಂಕ್ರಿಯಸ್ ರಿಫ್ಲೆಕ್ಸ್, ಇಲ್ಲಿನೂ 0 ಬರೀರಿ. 3 ಕಡೆನೂ 0 ಅಂತ ಬರೆದಾಗ ನೀವು ಸ್ಪ್ಲೀನ್ ಇಸ್ ಅ ಮದರ್ ಆಫ್ ಪ್ಯಾಂಕ್ರಿಯಸ್ ಅಂತ ಕರೀತಾರೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನಲ್ಲಿ. ನೀವು ಯಾವುದೇ ಕಾರಣಕ್ಕೂ ಪ್ಯಾಂಕ್ರಿಯಸ್ನ ಸ್ಟ್ರೆಂಥನ್ ಮಾಡಬೇಕಂದ್ರೆ ಸ್ಪ್ಲೀನ್ನ ಸ್ಟ್ರೆಂಥನ್ ಮಾಡಲೇಬೇಕು. ಹೇಗೆ ಸ್ಟ್ರೆಂಥನ್ ಮಾಡೋದು? ಬೈ ಪುಟ್ಟಿಂಗ್ 0. ಜಸ್ಟ್ 0 ಅಂತ ಬರೀರಿ. ಇದರ ಜೊತೆಗೆ ಯಾವತ್ತಿದ್ರೂ ನಿಮ್ಮ ಸ್ಪ್ಲೀನ್ ವರ್ಕ್ ಆಗೋದು ಸ್ಟಮಕ್ ಜೊತೆ. ಈ ಸ್ಟಮಕ್ ಜಾಯಿಂಟಿಗಾದರೂ 0 ಬರೀರಿ, ಇಲ್ಲ ಸ್ಟಮಕ್ ರಿಫ್ಲೆಕ್ಸ್ಗಾದರೂ 0 ಬರೀರಿ. ಈ ಸ್ಪ್ಲೀನ್ ಅಂಡ್ ಸ್ಟಮಕ್ ಅಲಾಂಗ್ ವಿತ್ ಪ್ಯಾಂಕ್ರಿಯಸ್ಗೆ 0 ಬರೆಯೋದಿದೆಯಲ್ಲ, ಇದು ಡಯಾಬಿಟಿಸ್ಗೂ ವರ್ಕ್ ಆಗುತ್ತೆ, ಎಸಿಡಿಟಿಗೆ ವರ್ಕ್ ಆಗುತ್ತೆ, ಎಕ್ಸೆಸ್ ಆಫ್ ಹಂಗರು, ಹೊಟ್ಟೆ ಉರಿ, ಗ್ಯಾಸ್ಟ್ರಿಟಿಸ್ ಎಲ್ಲ ಜೀರ್ಣಾಂಗ ತೊಂದರೆಗಳಿಗೆ ವರ್ಕ್ ಆಗುತ್ತೆ. ಯಾಕಾಗಿ ಅಂತಂದರೆ ಡೆಫಿನೆಟ್ ಆಗಿ ನಿಮ್ಮ ಜೀರ್ಣಾಂಗ ಯುಗಕ್ಕೆ ಒಂದು ರೀಕ್ರಿಯೇಷನ್ ಎನರ್ಜಿ ಬೇಕಿರುತ್ತೆ, ಹೊಸ ತೇಜಸ್ ಬೇಕಾಗಿರುತ್ತೆ, ಹೊಸ ಚೈತನ್ಯ ಬೇಕಾಗಿರುತ್ತೆ. ಆ ಚೈತನ್ಯನ ಈ ಶೂನ್ಯ ಕೊಡುತ್ತೆ. ಜಸ್ಟ್ 0 ಅಂತ ಬರೀರಿ. ಡೈಲಿ ಬರಿತಾ ಹೋಗಿ 3-4 ಗಂಟೆ, ಈವನ್ ಟೈಮ್ಸ್ ನೀರಲ್ಲಿ ಟಚ್ ಮಾಡ್ದಂಗೆ ಒಂದು 5 ಗಂಟೆನೂ ಇರ್ಬೋದು ಅಂದರೆ ಹಾಕ್ಕೊಳ್ಳಿ. ನೀವು ಯಾವಾಗ 0 ಆಗ್ತಿರೋ ಆ ಟಿಶ್ಯೂಸ್ ಎನರ್ಜಿ ಸಿಗುತ್ತೆ ಶೂನ್ಯಕ್ಕೆ ಹೋಗಿ. ಅದೇನೇ ರಿಪೇರಿ ಕೆಲಸ ಇದ್ರೂ, ಅದೇನೇ ಹಾಳಾಗಿದ್ರೂ ಅವು ತಮಗೆ ತಾವು ವಾಸಿ ಆಗ್ತವೆ. ಈವನ್ ಟೈಪ್ 1 ಡಯಾಬಿಟಿಸ್ ಆರ್ ಟೈಪ್ 2 ಡಯಾಬಿಟಿಸ್ ಎರಡಕ್ಕೂ ಟ್ರೈ ಮಾಡ್ಬೋದು. ಅದೇ ಥರ ನೀವು ಏನನ್ನಾದರೂ ಆರ್ಗನ್ ವೈಸ್ ಸ್ಟ್ರೆಂಥನ್ ಮಾಡಬೇಕು, ರಿಜುನೇಷನ್ ಮಾಡಬೇಕು ಅಂದರೆ 0 ಇಸ್ ಒನ್ ಆಫ್ ದಿ ಬೇಸಿಕ್ ನಂಬರ್ ಅಂತ ಹೇಳ್ಬೋದು. ನೀವು ಬೇರೆ ಬೇರೆ ಕಲರ್ಸು, ಬೇರೆ ಬೇರೆ ನಂಬರ್ಸು ಯೂಸ್ ಮಾಡ್ತೀರಾ, ಯೂಸ್ ಮಾಡಬಾರ್ದು ಅಂತಲ್ಲ. ಇದೇ ಡಯಾಬಿಟೀಸ್ಗೆ ನಾನು ನಂಬರ್ 5 ಹೇಳ್ತೀನಿ, ನಂಬರ್ 3 ಹೇಳ್ತೀನಿ, ನಂಬರ್ 7 ಹೇಳ್ತೀನಿ. ಬಟ್ ಅದೆಲ್ಲ ಯಾವಾಗ ಬರುತ್ತೆ ಅಂದರೆ ಫಸ್ಟ್ 0 ಹಾಕಿದ್ಮೇಲೆ.
ಯಾಕಾಗಿ ಫಸ್ಟ್ 0 ಹೇಳ್ತೀನಿ ನಾನಂದ್ರೆ, ಫಸ್ಟ್ ಆರ್ಗನ್ನ ರಿಜುನೇಟ್ ಮಾಡಿ, ಸ್ಟ್ರೆಂಥನ್ ಮಾಡಿ, ಅದಾದ್ಮೇಲೆ ನೀವು ಬೇರೆ ಕಲರ್ಸ್ಗೆ ಹೋಗಿ. ಗಾಟ್ ಇಟ್? ಆರ್ಟ್ ಜಾಯಿಂಟ್ಗೆ ನಾವು 0 ಹಾಕೋದು ಬೇಡ, ಯಾಕಂದ್ರೆ ಆರ್ಟ್ ಈಸ್ ವೆರಿ ವೈಟಲ್ ಆರ್ಗನ್. ಇನ್ಸ್ಟೆಡ್ ಆಫ್ ದಟ್ ಆರ್ಟ್ ರಿಫ್ಲೆಕ್ಸ್ಗೆ 0 ಬರಿಬೋದು. ಓಕೆ, ಈ ತರ ನಾವು ದೈಹಿಕ ಮತ್ತು ಮಾನಸಿಕ ಇವನ್ ಗಂಭೀರ ಕಾಯಿಲೆಗಳಿಗೆ 0ನ ರಾಮಬಾಣವಾಗಿ ಯೂಸ್ ಮಾಡ್ತೀವಿ. ಗಾಟ್ ಇಟ್? ಎನಿ ಡೌಟ್ಸ್ ವಿತ್ ರೆಸ್ಪೆಕ್ಟ್ ಟು 0? ವೇಟ್ ಗೇನ್, ವೇಟ್ ಲಾಸ್, ಸೊ ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. 0 ಮಾಡೋಕ್ಕಾಗಲ್ಲ ಅದಕ್ಕೆ. ಯಾಕೆ ಅಂತಂದರೆ ಒಬೇಸ್ ಇರುತ್ತೆ, ಫ್ಯಾಟ್ ಬರ್ನ್ ಮಾಡಬೇಕು. ಓಕೆ, ಬೇರೆ ಬೇರೆ ಟೆಕ್ನಿಕ್ಸ್ ಇರುತ್ತೆ. ಬಟ್ ಇಲ್ಲಿ ಜಸ್ಟ್ ನೀವು ಆರ್ಗನ್ನ ಸ್ಟ್ರೆಂಥನ್ ಮಾಡ್ಬೋದು 0 ಹಾಕಿ, ರಿಜ್ಯೂನೇಟ್ ಮಾಡ್ಬೋದು. ಸಯಾಟಿಕ ಪೇನ್ ಇರೋರು ಎಡಗೈ ಉಂಗುರ ಬೆರಳು ವಾತ ಪಿತ್ತ ಕಫ ಜಾಯಿಂಟಿಗೆ, ಅಂದ್ರೆ 3ನೇ ಜಾಯಿಂಟಿಗೆ, ಲಂಬರ್ ಅಂತಿದೆ ಅಲ್ವಾ, ಇಲ್ಲಿ 0 ಬರೀರಿ. ಯಾರು? ಸಯಾಟಿಕ ಇರೋರು. ಸಯಾಟಿಕ, ಡಿಸ್ಕ್ ಬಲ್ಸು, ಸೊಂಟ ನೋವು, ಅದೆಲ್ಲವುದು ಎಡಗೈ ಉಂಗುರ ಬೆರಳು 3rd ಜಾಯಿಂಟಿಗೆ 0 ಬರಿಬೋದು. ಓಕೆ, 0 ಅಪ್ಲೈ ಮಾಡಿದಾಗ ಸ್ವಲ್ಪ ಲೇಜಿನೆಸ್ ಬರುತ್ತೆ, ಬರಲ್ಲ ಅಂತ ಹೇಳಲ್ಲ. ಬಟ್ ಅದನ್ನ ಕಂಟಿನ್ಯೂಸ್ ಆಗಿ ಮಾಡಿದಾಗ ಆ ಲೇಜಿನೆಸ್ ಏನಾಗುತ್ತೆ, 0ಕ್ಕೆ ತಗೊಂಡೋಗಿ ಹೋಗಿ ಹೋಗಿ ನೀವು ಹೊಸ ಚೈತನ್ಯ ಹುಟ್ಟಾಕುತ್ತೆ. ಏನಪ್ಪ 0 ಹಾಕೊಂಡೆ ಲೇಜಿ ಆಗಿ ಒಂಥರ ಏನು ಬೇಕಾಗಿಲ್ಲ ಅನ್ಸುತ್ತೆ, ಏನು ಮಾಡಬಾರ್ದು ಅನ್ಸುತ್ತೆ, ಹಾಕ್ಲಾ ಬೇಡ 0ನ ಅಂತ ನೀವು ಅನಿಸ್ಬೋದು. ಬಟ್ ಬಿಡಬೇಡಿ, ಹಾಕಿ. ಆ ಲೇಜಿನೆಸ್ ಸುಮ್ಮನೆ ಅಲ್ಲ, ಅದು ನಿಮ್ಮನ್ನು 0ಗೆ ತಗೊಂಡೋಗ್ತಕ್ಕಂಥ ಒಂದು ಲಕ್ಷಣ. ಅದು ಟ್ರೈ ಮಾಡಿ. ವಿಷನ್ ಪ್ರಾಬ್ಲಮ್ ಇದೆ ಅಂತಂದ್ರೆ 2 ತೋರು ಬೆರಳು ಮಧ್ಯದ ಜಾಯಿಂಟಿಗೆ, ಐ ಜಾಯಿಂಟ್ ಇದೆಲ್ಲ, ಅಲ್ಲಿ 0 ಆಗ್ಬಿಟ್ಟು ಅದ್ರ ಜೊತೆಗೆ ನೀವು ಲಿವರ್ ಇದಕ್ಕೂ 0 ಹಾಕಿ. ವಿಷನ್ ಪ್ರಾಬ್ಲಮ್ಗೆ ವರ್ಕ್ ಆಗುತ್ತೆ. ಓಕೆ, ನರ್ವಸ್ ಸ್ಟ್ರೆಂಥನ್ ಮಾಡಬೇಕು ಅಂತಂದ್ರೆ ಪಾರ್ಕಿನ್ಸನ್ ಇರ್ಬೋದು, ಬೇರೆ ಬೇರೆ ಶಿವರಿಂಗ್ ಪ್ರಾಬ್ಲಮ್ ಇರ್ಬೋದು, ಅವರು ಎಡಗೈ ಹೆಬ್ಬೆರಳು ಮೊದಲನೇ ಜಾಯಿಂಟ್, ಹೆಡ್ ಸೂಪರ್ಫಿಷಿಯಲ್, ಇಟ್ಸ್ ಎ ನರ್ವಸ್ ಸಿಸ್ಟಮ್. ಅದು ಆ ಮೊದಲನೇ ಜಾಯಿಂಟ್ಗೆ ನೀವು 0 ಬರೀರಿ. ಪಾರ್ಕಿನ್ಸನ್ ಇರೋರು ಬರಿಬೋದು, ಟ್ರಂಬರ್ಸ್ ಇರೋರು ಬರಿಬೋದು. ಓಕೆ, ಎನಿ ನರ್ವಸ್ ಪ್ರಾಬ್ಲಮ್. ಬ್ರೈನಿಗೆ ಯಾಕಪ್ಪ 0 ಮಾಡ್ತೀರಾ? ಸಬ್ ಕಾನ್ಷಿಯಸ್ ಮೈಂಡ್, ಕಾನ್ಷಿಯಸ್ ಮೈಂಡ್ 0 ಮಾಡಿ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಬ್ರೈನಿಗೆ 0 ಮಾಡೋದ್ರಿನಾಗೆ ಮತ್ತೆ ನೀವು ಶೂನ್ಯಕ್ಕೆ ಹೋಗ್ತಾರೆ, ಏನು ನೆಕ್ಸ್ಟ್ ಏನು ಯೋಚನೆನೇ ಇರಲ್ಲ. ಬ್ರೈನ್ಗೆ ಅವಶ್ಯಕತೆ ಇಲ್ಲ, ಜಸ್ಟ್ ಕಾನ್ಷಿಯಸ್ ಅಂಡ್ ಸಬ್ ಕಾನ್ಷಿಯಸ್ ಮೈಂಡ್ಗೆ ಮಾಡಿ. ಯಾರಿಗಾದ್ರೂ ವೆರಿಕೋಸ್ ವೇನ್ಸ್ ಇದ್ರೆ ಬಲಗೈ ಕಿರು ಬೆರಳು ಮಧ್ಯದ ಜಾಯಿಂಟ್, ಅದು ಮಸಲ್ಸ್ ಅಂಡ್ ಸ್ಕಿನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತಲ್ಲ. ಸೊ ಈವನ್ ವೆರಿಕೋಸ್ ವೇನ್ಸ್ ಇಟ್ಸ್ ಎ ಪಾರ್ಟ್ ಆಫ್ ಮಸಲ್, ಸೊ ಅಲ್ಲಿ 0 ಬರೀರಿ. ಬಲಗೈ ಕಿರು ಬೆರಳು ಮಧ್ಯದ ಜಾಯಿಂಟ್ಗೆ 0 ಅಂತ ಬರೀರಿ. ಸೊ ಅಂಗಾಲು ಉರಿತಾ ಇದೆ ಅಂತಂದ್ರೆ ಇಟ್ಸ್ ಅ ಸ್ಪ್ಲೀನ್ ಮೆರಿಡಿಯನ್ ವೀಕ್ ಆಗಿರುತ್ತೆ. ನೀವು ಬಲಗೈ ಉಂಗುರ ಬೆರಳು ಕಫ ಜಾಯಿಂಟ್, ಸ್ಪ್ಲೀನ್ ಅಂತ ಇದೆ ಅಲ್ವಾ, ಅಲ್ಲಿ 0 ಬರೀರಿ. ಡಯಾಬಿಟಿಸ್ ಪೇಷಂಟ್ಸ್ ಯಾರೆಲ್ಲ ಇದ್ದೀರಾ, ನಿಮ್ಗೆ ಅದರಿಂದ ಏನಾದ್ರು ಬರ್ನಿಂಗ್ ಸೆನ್ಸೇಷನು, ನಮ್ನೆಸ್ ಆಗ್ತಾ ಇದ್ರೆ ಕಮ್ಮಿ ಆಗುತ್ತೆ. 0 ಬರೆದು ಒಂದು 3-4 ದಿವಸ ಆದ್ಮೇಲೆ ನಂಬರ್ 3 ಸ್ಕೈ ಬ್ಲೂ ಅಂತ ಬರೀಬೇಕು. ಅದನ್ನ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ, ಸೂಪರ್. ಸೊ ಇನ್ನೆಲ್ಲಿ 0 ಆಗ್ಬೋದು ಅಂತಂದ್ರೆ ತುಂಬಾ ಜನಕ್ಕೆ ಒಂದು ಮಾನಸಿಕವಾದ ಒಂದು ಚಂಚಲತೆ ಇರುತ್ತೆ, ಅವರು 0 ಆಗ್ಬೋದು. ಯಾವ ತರ ಇರುತ್ತೆ? ಆಲ್ವೇಸ್ ಅವ್ರಿಗೊಂದು ಮನಸ್ಸಲ್ಲಿ ಯಾರೋ ನನಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಮಾಡಿಸಿದಾರೆ ಬಿಟ್ಟಾರೋ ಗೊತ್ತಿಲ್ಲ, ಬಟ್ ಇವ್ರ ಮೈಂಡ್ ವೀಕ್ ಇದೆ. ಸೊ ಅಂಥವ್ರು
ಕಾನ್ಷಿಯಸ್ ಅಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಅಂದರೆ ಎರಡು ಮಧ್ಯದ ಬೆರಳು ಮೊದಲ ಜಾಯಿಂಟಿಗೆ ವಾತ ಜಾಯಿಂಟಿಗೆ 0 ಹಾಕೋದ್ರಿಂದ ಅವರ ಮನಸ್ಸಲ್ಲಿರ್ತಕ್ಕಂಥ ಆ ನೆಗೆಟಿವ್ ಥಾಟ್ಸ್, ಆ ಕೆಟ್ಟ ಯೋಚನೆಗಳೆಲ್ಲ ಬಂದಾಗುತ್ತೆ. ಓಕೆ, ಅವಾಗ ಯಾರು ಏನಾದ್ರು ಮಾಡ್ಕೊಳ್ಳಿ, ನಾನು ಮುಂದಕ್ಕೆ ಹೋಗೋಣ ಅಂತ ಮುನ್ನುಗ್ಗುತ್ತೀರ. ಓಕೆ, ಸೂಪರ್. ಸೊ ಈ ಥರ ಬೇರೆ ಬೇರೆ ಕಾಯಿಲೆಗಳಿಗೆ ನಾವು 0ನ ಅಪ್ಲೈ ಮಾಡಿಬಿಟ್ಟು ಆ ಆರ್ಗನ್ನ ಸ್ಟ್ರೆಂಥನ್ ಮಾಡಿಬಿಟ್ಟು ವಾಸಿ ಮಾಡ್ಬೋದು. ಓಕೆ, ಇನ್ನೇನಾರು ಡೌಟ್ಸ್ ಇದೆನಾ ಇದ್ರ ಬಗ್ಗೆ, 0 ಬಗ್ಗೆ? ನಿಮ್ಮಲ್ಲಿ ಯಾರಿಗಾದರೂ ಎನಿ ಇನ್ಫೆಕ್ಷನ್, ಫಾರ್ ಎಕ್ಸಾಂಪಲ್ ತುಂಬ ಜನಕ್ಕೆ ಇಯರ್ ಇನ್ಫೆಕ್ಷನ್ ಆಗುತ್ತೆ, ಅಂಥವ್ರು 2 ಕಿರುಬೆರಳು ಮಧ್ಯದ ಜಾಯಿಂಟಿಗೆ ನೀವು 0 ಆಗ್ಬೋದು. ಇದು ಲೆಫ್ಟ್ ಇಯರು, ಇದು ರೈಟ್ ಇಯರ್. ಎನಿ ಇನ್ಫೆಕ್ಷನ್, ಯಾವುದೇ ಥರದ ಒಂದು ಸೋಂಕು ಇರ್ಬೋದು, ದ ಬೆಸ್ಟ್ ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್, 0 ಅಂತ ಬರೆಯೋದು. ಓಕೆ, ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ 0 ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಫೈನ್. ಇದ್ರ ಜೊತೆಗೆ ದೈಹಿಕವಾಗಿ ಹೇಳಿದೆ, ಮಾನಸಿಕವಾಗಿ ಹೇಳಿದೆ, ಗಂಭೀರ ಕಾಯಿಲೆಗಳಿಗೆ ಹೇಳಿದೆ. ಇನ್ನು ಎಲ್ಲಿ 0 ಬಳಸ್ಬೋದು ಅಂತ, ಅಪಾರ್ಟ್ ಫ್ರಮ್ ಆರೋಗ್ಯದ ಬದಲಾಗಿ ಎಲ್ಲಿ 0 ಬಳಸ್ಬೋದು ಅಂತ ಇನ್ನೊಂದು ಕಡೆ ಬಳಸ್ತೀವಿ. ಏನಾದರೂ ನಲ್ಲಿಫೈ ಮಾಡಬೇಕು ಅಂದರೆ, ಇದು ತುಂಬ ಜನ ಇದನ್ನು ಯೂಸ್ ಮಾಡ್ತಾರೆ ಗೊತ್ತಾ, ಈ ಸ್ಕ್ಯಾನರ್ ಎಲ್ಲ, ಆ ಕ್ರಿಸ್ಟಲ್ಸ್ ಎಲ್ಲ ಮಾಡಿ, ನಿಮ್ಮ ಮನೆಯಲ್ಲಿ ವಾಸ್ತು ಸರಿಗಿಲ್ಲ, ಎನರ್ಜಿ ಇಂಬ್ಯಾಲೆನ್ಸ್ ಇದೆ, ನೆಗೆಟಿವ್ ಎನರ್ಜಿ ಇದೆ, ಪಾಸಿಟಿವ್ ಎನರ್ಜಿಯಿಂದ ನಾವು ಬ್ಯಾಲೆನ್ಸ್ ಮಾಡ್ತೀವಿ, ಕೇಳಿದಿರಾ? ಅದನ್ನೆಲ್ಲ ಮಾಡ್ತಾರಲ್ವಾ? ಓಕೆ, ದ ಸೇಮ್ ಥಿಂಗ್ ನೀವು ಒಂದು ವೈಟ್ ಶೀಟಲ್ಲಿ, ಈ ಥರ ಒಂದು ವೈಟ್ ಶೀಟಲ್ಲಿ 0 ಅಂತ ಬರೆದು ನಿಮ್ಮ ಮನೇಲಿ ಅನಿಸಿ. ಓಕೆ, ವೆನ್ ಯು ಫೀಲ್ ನೆಗೆಟಿವ್ ಎನರ್ಜಿ, ನಿಮ್ಮ ಬೆಡ್ರೂಮ್ ಇರ್ಬೋದು, ಹಾಲಲ್ಲಿ ಇರ್ಬೋದು. ಯಾಕಾಗಿ ಹೇಳ್ತಾ ಇದ್ದೀನಿ ಅಂದರೆ, 0 ಅಂದರೆ ಶೂನ್ಯ, ಶೂನ್ಯ ಅಂದರೆ ಕಪ್ಪು, ಅಂದರೆ ಕಪ್ಪು ರಂಧ್ರ, ಬ್ಲ್ಯಾಕ್ ಹೋಲ್. ಈ ಬ್ಲ್ಯಾಕ್ ಹೋಲಿಗೆ ಎಲ್ಲದನ್ನ ಹೀರ್ಕೊಳೋ ಶಕ್ತಿ ಹೇಗಿರುತ್ತೋ ಅದೇ ಥರ ಶೂನ್ಯಕ್ಕಿರುತ್ತೆ 0ಗೆ. ಇರ್ಬೋದು, ಗೊತ್ತಿಲ್ಲ, ನೆಗೆಟಿವ್ ಎನರ್ಜಿ ಇರ್ಬೋದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಏನೋ ತೊಂದರೆ ಇರ್ಬೋದು. ಒಬ್ಬೊಬ್ಬರು ಒಂದೊಂದು ಥರ ಅದನ್ನು ರೆಕ್ಟಿಫೈ ಮಾಡ್ತಾರೆ, ಸಾಲ್ವ್ ಮಾಡ್ತಾರೆ. ಬಟ್ ಆ್ಯಸ್ ಎ ಕಲರ್ ಥೆರಪಿನಲ್ಲಿ, ಆ್ಯಸ್ ಎ ಹೀಲರ್ ಆಗಿ ನಾವೇನು ಮಾಡ್ಬೋದು? ಸೊ ನಿಮಗೂ ನಮಗೂ ಗೊತ್ತು, 0ಗಿರ್ತಕ್ಕಂಥ ಅದ್ಭುತವಾದ ಗುಣನೇ ಹೀರ್ಕೊಳೋದು. ನೀವು ಎಲ್ಲೇ ಇನ್ಫೆಕ್ಷನ್ ಆಗಿರಲಿ, ಜಸ್ಟ್ ಬ್ಲ್ಯಾಕ್ ಹಾಕಿ 24 ಅವರ್ಸಿಗೆ ಆ ಇನ್ಫೆಕ್ಷನ್ ಇರಲ್ಲ. ಯಾಕೆ ಹೇಳಿ? ಅಲ್ಲಿರೋ ಎಲ್ಲ ಬ್ಯಾಕ್ಟೀರಿಯನ್ ಹೀರ್ಕೊಂಡ್ಬಿಡುತ್ತೆ ಬ್ಲ್ಯಾಕ್. ಯೂರಿನ್ ಇನ್ಫೆಕ್ಷನ್ ಇದ್ರೆ ಇಲ್ಲಿ, ಥ್ರೋಟ್ ಇನ್ಫೆಕ್ಷನ್ ಇದ್ರೆ ಇಲ್ಲಿ, ಸ್ಟಮಕ್ ಇನ್ಫೆಕ್ಷನ್ ಇದ್ರೆ ಇಲ್ಲಿ, ಅಲ್ವಾ? ಟ್ರೈ ಮಾಡಿದ್ರಲ್ಲ, ಅದ್ಭುತವಾದ ರಿಸಲ್ಟ್. ಅಂದರೆ ಇನ್ಫೆಕ್ಷನ್, ಬ್ಯಾಕ್ಟೀರಿಯಾ, ಫಂಗಲ್ ಇನ್ಫೆಕ್ಷನ್ ಅದನ್ನೇ ಹೀರ್ಕೊಳುತ್ತೆ ಅಂದರೆ ಈ ನೆಗೆಟಿವ್ ಥಾಟ್ಸು, ನೆಗೆಟಿವ್ ಎನರ್ಜಿನ ಯಾವ ಲೆಕ್ಕ, ಅಲ್ವಾ? ಸುಮ್ಮನೆ 16,000 ಖರ್ಚು ಮಾಡೋ ಬದಲಾಗಿ ₹1 ಖರ್ಚಿಲ್ಲದೆ ನೀವು ಇನ್ವೆಸ್ಟ್ ಮಾಡಿರೋ ₹150 ಸ್ಕೆಚ್ ಪೆನ್ನು ನಿಮ್ಮ ಆರೋಗ್ಯದ ಜೊತೆಗೆ ನಿಮ್ಮ ಮನೆ ಎನರ್ಜಿನೂ ಸರಿ ಮಾಡುತ್ತೆ. ಟ್ರೈ ಮಾಡಿ ನೋಡಿ. ತುಂಬ ಜನಕ್ಕೆ ಅನಿಸ್ತಿರುತ್ತೆ, ಯಾಕಂದರೆ ತುಂಬ ಜನ ಲೇಡೀಸು ನನ್ನ ಜೊತೆ ಕ್ಲಿನಿಕ್ಕಿಗೆ ಬಂದು ಹೇಳ್ತಾರೆ, ಸರ್ ಮನೆಗೆ ಕುತ್ಕೊಳಕ್ಕೆ ಸಮಾಧಾನ ಇಲ್ಲ ಸರ್, ಎದ್ದು ಹೋಗ್ಲಾ ಆಚೆ ಹೋಗ್ಲಾ ಅನಿಸುತ್ತೆ, ನಮ್ಮ ಮನೆಗೆ ಹೋದ್ರೆ ನೆಮ್ಮದಿನೇ ಇಲ್ಲ ನನಗೆ. ಕೆಲವರು ಮನೆ ಮೇಲೆ ಹಾಕ್ತಾರೆ, ಇನ್ನು ಕೆಲವರು ಹೆಂಡ್ತಿ ಮೇಲೆ ಹಾಕ್ತಾರೆ. ಮನೆಗೆ ಹೋಗಂಗಿಲ್ಲ ಸರ್, ಕಟ ಕಿಟಿ ಕಿಟಿ ಅಂತಾಳೆ. ಅದು ಮನೆ ತೊಂದರೆ ಇರಬಹುದು, ಪಾಪ ಹೆಂಡ್ತಿ ಮೇಲೆ ಹಾಕ್ತಾ ಇದಾರೆ ಅವರು. ನನಗೂ ಗೊತ್ತಿಲ್ಲ ಹೆಂಡ್ತಿದ ಮನೆ ಅಂತೇಳಿ. ಲೆಟ್ ಇಟ್ ಅಬ್ಸರ್ವ್ ಎವ್ರಿಥಿಂಗ್, ಎಲ್ಲದನ್ನ ಅಬ್ಸರ್ವ್ ಮಾಡ್ಬಿಡೋಣ. ಒಂದು 0 ಅಂತ ಹಾಕಿ ನೋಡೋಣ. ನಿಮ್ಮಲ್ಲಿ ಯಾರಿಗಾದರೂ ಮನೆಯಲ್ಲಿ ಸಮಾಧಾನ ಇಲ್ಲ ನನಗೆ,
ಇಂಬ್ಯಾಲೆನ್ಸ್ ಅನಿಸ್ತಾ ಇದೆ ಅಂತ ಅನಿಸಿದ್ರೆ ಕಳ್ಕೊಳ್ಳೋದೇನಿದೆ, ಒಂದು ವಾರ ಒಂದು ವೈಟ್ ಶೀಟಲ್ಲಿ 0 ಅಂತ ಬರೆದುಬಿಟ್ಟು ಜಸ್ಟ್ ಅಂಟಿಸ್ಬಿಡಿ. ಲೆಟ್ ಮೀ ನೋ ದ ಚೇಂಜಸ್. ಇವತ್ತು ಹಾಕಿ, ಕೋರ್ಸ್ ಮುಗಿತಲ್ಲ ಲಾಸ್ಟ್ ದಿವಸ ನಿಮ್ಮ ಫೀಡ್ಬ್ಯಾಕ್ ಕೇಳ್ತೀನಿ. ಯಾಕಂದರೆ ಸುಮಾರು ಜನರಿಂದ ಪಾಸಿಟಿವ್ ಫೀಡ್ಬ್ಯಾಕ್ ತೊಗೊಂಡಿದ್ದೀನಿ. 16,000 ಖರ್ಚು ಮಾಡಿ ಆ ಕ್ರಿಸ್ಟಲ್ಲು ಈ ಎನರ್ಜಿ ಅಂತ ಎಲ್ಲ ಆಗ್ಬಿಟ್ಟು ಏನೂ ಆಗದೆ 0ಇಂದ ಸಕ್ಸಸ್ ಕಂಡಿರೋರನ್ನ ನಾನು ನೋಡಿದ್ದೀನಿ. ಇಟ್ಸ್ ಎ ಎಕ್ಸ್ಪೆರಿಮೆಂಟ್. ಹಬ್ಬ ಅಂದ್ರೆ ಏನಾಗುತ್ತೆ ಗೊತ್ತಾ? ದೊಡ್ಡ ಸೈಡ್ ಎಫೆಕ್ಟ್ ಅಂದರೆ 1-2 ದಿನ ನಿದ್ದೆ ಮಾಡ್ತೀರ ಅಷ್ಟೇ. 0 ಹಾಕಿದಾಗ ಏನಾಗ್ಬಿಡುತ್ತೆ ಅಂದರೆ ಅಲ್ಲೆಲ್ಲ 0 ಶೂನ್ಯ ಕ್ರಿಯೇಟ್ ಆದಾಗ ನಿದ್ದೆ ಮಾಡ್ತೀನಿ, ಆಫೀಸಿಗೆ ಹೋಗೋದು ಬೇಡ, ರೆಸ್ಟ್ ಮಾಡ್ತೀನಿ, ಏನಾದ್ರು ಕೆಲಸ ಇದ್ರೆ ನಾನು ನೆಕ್ಸ್ಟ್ ವೀಕ್ ಮಾಡ್ತೀನಿ. ಆ ಥರ ನಿಮ್ಮ ದೇಹ ಮನಸ್ಸು ರೆಸ್ಟಿಗೆ ಹೋಗುತ್ತೆ. ಅದಕ್ಕಿಂತ ಇನ್ನೇನೂ ಸೈಡ್ ಎಫೆಕ್ಟ್ ಆಗಲ್ಲ 0ಇಂದ. ಟ್ರೈ ಮಾಡಿ ನೋಡಿ. ಇದಕ್ಕೂ ಮಾಡ್ಬೋದು, ನೆಗೆಟಿವ್ ಎನರ್ಜಿ ಮಾಡ್ಬೋದು, ಆರೋಗ್ಯ ದೃಷ್ಟಿಯಿಂದ ಗಂಭೀರ ಕಾಯಿಲೆಗಳಿಗೆ, ಇನ್ಫೆಕ್ಷನ್ ರಿಲೇಟೆಡು, ಈ ಥರ ಸುಮಾರು ಕಡೆ ನೀವು ಎಲ್ಲೆಲ್ಲಿ ನವ ಚೈತನ್ಯನ ಹುಟ್ಟಾಕಬೇಕು, ಹೊಸ ಎನರ್ಜಿನ ನಿಮ್ಮ ಮನೆಗೆ, ನಿಮ್ಮ ದೇಹಕ್ಕೆ ತರಬೇಕು ಅಂದರೆ 0 ಇನ್ ಬ್ಲ್ಯಾಕ್ ಕಲರ್. ಓಕೆ, ಈ 0 ಇಟ್ ಈಸ್ ನಾಟ್ ರಿಲೇಟೆಡ್ ಟು ಯುವರ್ ಮನಿ. ಇದು ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿರೋದಲ್ಲ, ಇದು ವ್ಯವಹಾರಕ್ಕೆ, ದುಡ್ಡಿಗೆ ಸಂಬಂಧಿಸಿದ. ಅದಕ್ಕೆ ಅಂತ ಬೇರೆ ಕಲರ್ಸ್, ಬೇರೆ ನಂಬರ್ಸ್ ಇದ್ದಾವೆ, ಹೇಳ್ತೀನಿ. 0 ಅಂತಂದ್ರೆ ಶೂನ್ಯಕ್ಕೆ ಜಾರಿಸೋದು. ಇದು ನಿಮ್ಮ ದುಡ್ಡೇನು ಕಳ್ಕೊಳಲ್ಲ. ನಾನು 0 ಹಾಕಿದಾಗೆಲ್ಲ ಜಾಸ್ತಿ ದುಡ್ಡೇ ಬಂದಿದೆ ನನಗೆ. ಯಾಕಂದ್ರೆ ಹೊಸ ಎನರ್ಜಿನ ಹುಟ್ಟಾಕತ್ತಲ್ವಾ ನಿಮಗೆ. ನಾನು ಹೇಳ್ತೀನಲ್ವಾ, ಯಾವುದು ನಂಬರ್ ತಲೆಗೆ ಬಂದಿಲ್ಲ, ಯಾವ್ದು ಆಗ್ಬೇಕಂತ ಗೊತ್ತಾಗಿಲ್ಲ ಅಂದ್ರೆ 0ನೇ ಹಾಕಿ, ಕಳ್ಕೊಳೋದೇನಿಲ್ಲ. ಈವನ್ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ಗೂ ಅಷ್ಟೆ. ಈವನ್ ರುಮ್ಯಾಟೈಡ್ ಆರ್ಥರೈಟಿಸ್ ಆಗಿರ್ಬೋದು, ಈ ಗಂಭೀರ ಕಾಯಿಲೆಗಳಂತೀವಲ್ವಾ, ಅವೆಲ್ಲ ಆಗೋದು ರಿಜ್ಯುನೇಷನ್ ಇರಲ್ಲ. ಈ ಜಾಯಿಂಟ್ಸ್ ಹಿಂಗ್ ಮೂವ್ ಆಗಬೇಕು, ಆ ಮೂವ್ ಆಗಷ್ಟು ಚೈತನ್ಯ ಅಲ್ಲಿ ಇಲ್ಲ. ಅದನ್ನೇ ನಾವು ರುಮ್ಯಾಟೈಡ್ ಆರ್ಥರೈಟಿಸ್ ಅಂತ ಕರಿತೀವಿ. ಸಂಧಿವಾತ ಅಂದ್ರೆ ಆಮವಾತ, ಆ 2 ಜಾಯಿಂಟ್ ಅಲ್ಲಿ ಕಫ ತುಂಬ್ಕೊಂಡ್ಬಿಟ್ಟಿರುತ್ತೆ. ಕಫ ಯಾಕೆ ತುಂಬ್ಕೊಳ್ತು? ಆ ಕಫನ ಆಚೆ ಹಾಕೋಷ್ಟು ಶಕ್ತಿ ನಿಮ್ಮಲ್ಲಿ ಇಲ್ಲ. ಯಾಕಿಲ್ಲ? ನೀವು 0ಗೆ ಹೋಗಿಲ್ಲ. ನಿದ್ದೆ ಮಾಡಿಲ್ಲ ಅಂದ್ರೆ ಹೆಂಗ್ ಶಕ್ತಿ ಇರಲ್ಲ, ಎನರ್ಜಿ ಇರಲ್ಲ, ಅದೇ ತರ ಈ ಜಾಯಿಂಟ್ಸ್ ಡೀಪ್ ಸ್ಲೀಪ್ಗೆ ಹೋಗಿಲ್ಲ, ಶೂನ್ಯಕ್ಕೆ ಹೋಗಿಲ್ಲ ಅಂದ್ರೆ ಅಲ್ಲಿ ಶಕ್ತಿ ಕಳ್ಕೊಂಡ್ಬಿಡುತ್ತೆ. ಟ್ರೈ ಮಾಡಿ ನೋಡಿ, ಯಾವ ಜಾಯಿಂಟ್ ನಿಮ್ಗೆ ರುಮ್ಯಾಟೈಡ್ ಆರ್ಥರೈಟಿಸ್ ಇಂದ ಎಫೆಕ್ಟ್ ಆಗಿರುತ್ತೋ ಆ ಜಾಯಿಂಟಿಗೆ ಚಿಕ್ಕದಾಗಿ 0 ಅಂತ ಬರೀರಿ ಬ್ಲ್ಯಾಕ್ ಕಲರ್ ಅಲ್ಲಿ. ಬಟ್ ಮಿನಿಮಮ್ 3 to 4 ವೀಕ್ಸ್ ಬರಿಬೇಕು. ಯಾಕಂದ್ರೆ ಏನಾಗಿ ಅದು ಡಿಫಾರ್ಮ್ ಆಗ್ಬಿಟ್ಟಿರ್ತತೆ, ಶೇಪ್ ಚೇಂಜ್ ಆಗ್ಬಿಟ್ಟಿರ್ತತೆ. ಅಲ್ಲಿ ನಿಮ್ಗೆ 2-3 ದಿವಸಕ್ಕೆ ರಿಲೀಫ್ ಚೇಂಜಸ್ ಕಾಣಿಸಲ್ಲ. ಅಟ್ಲೀಸ್ಟ್ 3-4 ವೀಕ್ಸ್ ಹಾಕಿದಾಗ ಸಮ್ ಚೇಂಜಸ್ ಕಾಣಿಸುತ್ತೆ. ನೋವು ಕಡಿಮೆ ಆಗೋದು, ಫ್ರೀ ಆಗಿ ಮೂವ್ ಆಗೋದು, ಫ್ಲೆಕ್ಸಿಬಿಲಿಟಿ, ಸಮಥಿಂಗ್ ಚೇಂಜಸ್ ಕಾಣಿಸುತ್ತೆ ನಿಮ್ಗೆ. ಓಕೆ, ಇವನ್ ಸಯಾಟಿಕಾ ಪ್ರಾಬ್ಲಮ್ ಇರೋರು ಡೆಫಿನೆಟ್ ಆಗಿ, ಸಯಾಟಿಕಾ ಪ್ರಾಬ್ಲಮ್ ಇದೆ ಅಂದ್ರೆ ಕಿಡ್ನಿ ಕೋಲ್ಡ್ ಆಗಿರುತ್ತೆ, ಕಿಡ್ನಿನ ರೆಜುನೇಟ್ ಮಾಡಬೇಕು. ಸೊ ಇಲ್ಲಿ ಕಿಡ್ನಿ ಶೇಪಲ್ಲಿ ಆದ್ರೂ ಬರೀರಿ ಈ ತರ, ಇಲ್ಲ 0 ಅಂತಾದ್ರೂ ಬರೀರಿ, ಬ್ಲ್ಯಾಕ್ ಕಲರ್ ಅಲ್ಲೇ ಬರೀಬೇಕು. ನಿಮ್ಮ ಕಿಡ್ನಿಗೆ ಅತ್ಯಂತ ಪ್ರಿಯವಾದ ಕಲರ್ ಬ್ಲ್ಯಾಕ್. ನಿಮ್ಮಲ್ಲಿ ಯಾರಿಗಾದ್ರೂ ನನ್ನ ಕಿಡ್ನಿ ಹಾಳಾಗ್ತಿದೇನೋ, ಪ್ರೋಟೀನ್ ಲೀಕ್ ಆಗ್ತಿದೇನೋ, ಕಿಡ್ನಿ ಎನರ್ಜಿ ಕಡಿಮೆ ಇದೆ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ, ಸೊಂಟ ನೋವು ಅಂತ ಅನಿಸಿದ್ರೆ ಕಿಡ್ನಿನ ರೆಜುನೇಟ್ ಮಾಡಬೇಕು. ಕಿಡ್ನಿ ಈಸ್ ಈಕ್ವಲ್ ಟು ಬೇರು, ರೂಟ್. ಬೇರೆ ಹೇಗಿರುತ್ತೆ? ಕತ್ಲಲ್ಲಿ ಇರುತ್ತಲ್ವಾ, ಅದೇ ಥರ ನಿಮ್ಮ ಕಿಡ್ನಿಗೆ ಕತ್ಲು ಕೊಡಬೇಕು, ರಾತ್ರಿ ಬೇಗ ಮಲಗಬೇಕು. ಅದು ಸಾಲಿಲ್ಲ ಅಂದ್ರೆಗಿನಾಗಿ ಕಿಡ್ನಿ ರಿಫ್ಲೆಕ್ಸಿಗೆ, ಇದು ದೇಹದ ಮುಂಭಾಗ ಅಲ್ವಾ, ದೇಹದ ಹಿಂಭಾಗ, ಇಲ್ಲಿ ನೀವು 0 ಹಾಕ್ಬೇಕು ಬ್ಲ್ಯಾಕ್ ಕಲರ್. ಯಾರೆಲ್ಲ ಆಗ್ಬೋದು? ಯೂರಿನರಿ ಪ್ರಾಬ್ಲಮ್ ಇರೋರಿಗೆ, ಕಿಡ್ನಿ ಪ್ರಾಬ್ಲಮ್ಸ್ ಇರೋರಿಗೆ, ಬೆಡ್ ವೆಟ್ಟಿಂಗ್ ಆಗ್ತಿರೋ ಮಕ್ಕಳಿಗೆ, ಓಕೆ, ಮತ್ತೆ ಸೆಕ್ಸುವಲ್ ಪ್ರಾಬ್ಲಮ್ ಇರೋರಿಗೆ, ಇನ್ಫರ್ಟಿಲಿಟಿ ಇರೋರಿಗೆ, ಬೋನ್ ಕ್ಯಾನ್ಸರ್ ಇರೋರಿಗೆ. ಯಾಕಂದ್ರೆ ನಿಮ್ಮ ಬೋನ್ಸ್ನ ಕಂಟ್ರೋಲ್ ಮಾಡೋದು ಕಿಡ್ನಿನೇ. ದೇಹದಲ್ಲಿ ಯಾವ್ದಾರ ಗಟ್ಟಿ ವಸ್ತು ಇದೆ ಅಂದ್ರೆ ಆ ಗಟ್ಟಿ ವಸ್ತುನ ಕಂಟ್ರೋಲ್ ಮಾಡೋದು
ಕಿಡ್ನಿ. ಯಾಕೆ ಹೇಳಿ? ಕಿಡ್ನಿ ಅಂದರೆ ಕೋಲ್ಡ್. ಡೀಪ್ ಫ್ರೀಜಲ್ಲಿ ಏನಿಟ್ರೂ ಗಟ್ಟಿ ಆಗುತ್ತೆ. ನಿಮ್ಮ ಬಾಡಿನಲ್ಲಿ ಏನಾದ್ರು ಗಟ್ಟಿ ಆಗಿದೆ ಅಂದರೆ ಅದು ಕೋಲ್ಡೇ ಅಲ್ವಾ? ಸೊ ಹಾಗಾಗಿ ಬೋನ್ ಡೆನ್ಸಿಟಿ ಪ್ರಾಬ್ಲಮ್. ತುಂಬ ಜನ ಕ್ಯಾಲ್ಸಿಯಂ ಮಾತ್ರ ನುಂಗ್ತೀರಾ, ಬೋನ್ ಮಾತ್ರ ಗಟ್ಟಿ ಆಗಲ್ಲ. ಸೊ ಕ್ಯಾಲ್ಸಿಯಂ ಬೇಕು. ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು, ಕಾಪರು, ಸುಮಾರು 12-13 ಮಿನರಲ್ಸ್ ಬೇಕು ನಿಮ್ಮ ಬೋನ್ಸಿಗೆ. ಬಟ್ ನೀವು ಕೊಡೋದ್ ತಡ ಅದು ಅಬ್ಸರ್ವ್ ಆಗಲ್ಲ. ಅಲ್ಲಿ ಅಬ್ಸರ್ವ್ ಆಗ್ಬೇಕಂದ್ರೆ ಶೂನ್ಯ ಇರಬೇಕು. ಅದೇ ಕ್ಯಾಲ್ಸಿಯಂ ಮಾತ್ರೆ ಜೊತೆಗೆ ನೀವು 0 ಬರೀರಿ, ಸಿ ದ ಚೇಂಜಸ್. ಇದು 2 ಯಾವುದು ಉಂಗುರ ಬೆರಳು. ಇದು ಬೋನು, ಇದು ಬೋನ್ ಮ್ಯಾರೋ ರಿಫ್ಲೆಕ್ಸ್. ಬೋನಿಗೆ ಬೋನ್ ಮ್ಯಾರೋಗೆ 0 ಅಂತ ಬರೆದು ಆಮೇಲೆ ಎಲ್ಲ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೊಳ್ಳಿ. ಇಲ್ಲ ಸರ್ ಸಪ್ಲಿಮೆಂಟ್ಸ್ ಯಾಕೆ, ಕ್ಯಾಲ್ಸಿಯಂ ರಿಚ್ ಇರೋ ಫುಡ್ ತಿನ್ನಿ ಸಾಕು. 0 ಅಂತ ಬರ್ಕೊಂಡು ಕ್ಯಾಲ್ಸಿಯಂ ರಿಚ್ ಫುಡ್ ತಿನ್ನಿ. 1 ತಿಂಗಳು 2 ತಿಂಗಳು ಬಿಟ್ಟೋಗಿ ಚೆಕ್ ಮಾಡಿಸ್ಕೊಳ್ಳಿ, ಬೋನ್ ಡೆನ್ಸಿಟಿ ಚೆಕ್ ಮಾಡಿಸ್ಕೊಳ್ಳಿ. ಬೋನ್ ಡೆನ್ಸಿಟಿ ಆಗಬೇಕು ಅಂದರೆ ನೀವು 0ಗೆ ಹೋಗಲೇಬೇಕು. ದೇರ್ ಇಸ್ ನೋ ಶಾರ್ಟ್ ಕಟ್. ನಿಮ್ಮ ಬೋನ್ ಎಷ್ಟು ಸ್ಟ್ರಾಂಗ್ ಆಗುತ್ತಲ್ವಾ, ನಿಮ್ಮ ಆಯಸ್ಸು ಅಷ್ಟು ಜಾಸ್ತಿ ಆಗುತ್ತೆ. ದಿಸ್ ಇಸ್ ದ ಸೀಕ್ರೆಟ್ ಆಫ್ ಹೀಲಿಂಗ್. ಫಾರಂ ಕೋಳಿ ಬೋನು ಕಚ್ಚ ಅಂತ ತಿನ್ಬಿಡ್ಬೋದು, ಅದು 2 ತಿಂಗಳು ಬದುಕುತ್ತೆ. ನಾಟಿ ಕೋಳಿ ಕಡಿಯಾಕೆ ಆಗಲ್ಲ, ಬೋನು ಕುಟ್ಟಿದ್ರು ಬ್ರೇಕ್ ಆಗಲ್ಲ, ಅದು 3 ವರ್ಷ ಬದುಕುತ್ತೆ. 2 ತಿಂಗಳು ಎಲ್ಲಿ, ಇಲ್ಲ 3 ತಿಂಗಳು ಅನ್ಕೋಣ, 3 ತಿಂಗಳಲ್ಲಿ 3 ವರ್ಷ ಎಲ್ಲಿ? 2 ಕೋಳಿನೇ. ಅದಕ್ಕೆ ಡಿಫ್ರೆನ್ಸ್ ಏನ್ ಗೊತ್ತಾ? ಇದ್ರ ಬೋನ್ಸ್ ಗಟ್ಟಿ ಇದೆ, ಇದ್ರ ಬೋನ್ಸ್ ಸ್ಮೂತ್ ಆಗಿದೆ. ನಿಮ್ ಬೋನ್ಸ್ ಫಾರಂ ಕೋಳಿ ತರ ಇದಾವ. ನೀವ್ ಅನ್ಕೋತೀರ 70 ವರ್ಷ 80 ವರ್ಷ 90 ವರ್ಷ ಬದುಕ್ಬೇಕಂತ. ಅದೆಂಗಾಗತ್ತೆ? ನಾಟಿ ಕೋಳಿ ತರ ಬೋನ್ ಮಾಡಿ, 0 ಕೊಡಿ, ಸ್ಟ್ರೆಂಥನ್ ಮಾಡಿ, ಕ್ಯಾಲ್ಸಿಯಂ ರಿಚ್ ಫುಡ್ ಕೊಡಿ, ಒಳ್ಳೆ ನಿದ್ದೆ ಮಾಡಿ, ಮೈಂಡ್ ಥಾಟ್ಸ್ ಓಡ್ತಿರ್ತೈತಿ. ಇದು ಇಲ್ಲಿ 0 ಹಾಕಿ ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಮೈಂಡ್ಗೆ, ಆಟೋಮೆಟಿಕ್ ಆಗಿ ಯು ಕ್ಯಾನ್ ರಿಜುನೇಟ್ ಯುವರ್ ಹೋಲ್ ಬಾಡಿ. ಬೋನ್ನ ಸ್ಟ್ರೆಂಥನ್ ಮಾಡ್ಬೋದು, ನಿಮ್ಮ ಆಯುಷ್ನು ವೃದ್ಧಿ ಮಾಡ್ಬೋದು. ನಾನು ಹೇಳ್ತೀನಲ್ಲ, ಶೂನ್ಯಕ್ಕೆ ಜಾರದಂಗೆ ಏನು ವೃದ್ಧಿ ಆಗಲ್ಲ. ಒಂದ್ಸತಿ ಕಾಡಲ್ಲಿ ವಿಶ್ವಾಮಿತ್ರನ್ ಭೇಟಿಯಾಗಕ್ಕೆ ಹೆಂಡ್ತಿ ಹೋಗ್ತಾಳಂತೆ. ಯಾಕೆ ಅಷ್ಟೊಂದು ಹಠ ನಿಮ್ಗೆ, ಬಂದ್ಬಿಡಿ ನೀವು ರಾಜ ಅಂತ ಹೇಳಕ್ಕೆ. ಅವನು ಛಲದಂಕ ಮಲ್ಲ, ಅವನು ಛಲ ಜಾಸ್ತಿ ವಿಶ್ವಾಮಿತ್ರಿಗೆ. ಇಲ್ಲ ನಾನು ಮಹರ್ಷಿ ಆಗ್ಲೇಬೇಕು, ತಪಸ್ ಮಾಡ್ಲೇಬೇಕು ಅಂತ. ಅವ್ನು 0ಗೆ ಹೋಗಿ 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 ಫುಲ್ ಹೆಂಗಾಗ್ಬಿಟ್ಟಿರ್ತಾನೆ, 24 ವರ್ಷದ ಯುವಕಂತರ. ಆಳು ಮೂಳು ಮಣ್ಣು ಮಸಿ ರಾಜ್ಯ ಅಂತ ಏಂತಿ ಮುದುಕಿ ಆಗ್ಬಿಟ್ಟಿರ್ತಾಳೆ, ಅಣ್ಣನ ಮುದುಕಿ ಆಗ್ಬಿಟ್ಟಿರ್ತಾಳೆ. ಸುಮ್ಮನೆ ಒಂದು ಕತೆ ಓದ್ತಿದ್ದೆ ರಾಮಾಯಣ, ಅದರಲ್ಲಿ ನಾನು ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ. ಶೂನ್ಯಕ್ಕೆ ಹೋದ್ರೆ ಯೌವನ ಬರುತ್ತೆ ಅಂತ ಹೇಳೋದಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಹಾಗಾಗಿ ನಾವು ಎಲ್ಲರೂ ಅನ್ಕೋತೀವಿ, ನನಗೆ ಕ್ಯಾನ್ಸರ್ ಬರಬಾರ್ದು, BP ಬರಬಾರ್ದು, ಶುಗರ್ ಬರಬಾರ್ದು, ಕಿಡ್ನಿ ಫೇಲ್ ಆಗಬಾರ್ದು, ಸ್ಕಿನ್ ಸುಕ್ಕ ಆಗಬಾರ್ದು, ಫುಲ್ ಯಂಗ್ ಅಂಡ್ ಎನರ್ಜೆಟಿಕ್ ಇರಬೇಕು ಅಂತ. ಬಟ್ ಶೂನ್ಯಕ್ಕೆ ಮಾತ್ರ ಹೋಗಲ್ಲ. ಅದು ಇದು ಲೆಕ್ಕ ಹಾಕೊಂಡು ಅವ್ರವ್ರನ್ನ ಕಂಪೇರ್ ಮಾಡ್ಕೊಂಡು ಶೂನ್ಯದಿಂದ ದೂರ ಇದ್ಬಿಟ್ಟು ಆಯುಷ್ ಬೇಕಂದ್ರೆ ಹೆಂಗೆ? 0 ಜೊತೆ ಇರಿ. 0 ಕಪ್ಪು ಬಣ್ಣದಲ್ಲಿ ಇದ್ದಾಗ ನಿಮ್ಮ ಆಯುಷ್ ವೃದ್ಧಿ ಆಗುತ್ತೆ, ನಿಮ್ಮ ಯೌವನನು ರಿಟೇನ್ ಆಗುತ್ತೆ. ಮಾಡ್ತೀರಾ? ವಿಶ್ ಯು ಆಲ್ ದ ಬೆಸ್ಟ್. ರಿಜುನೇಟ್ ಯುವರ್ ಕಿಡ್ನಿ, ರಿಜುನೇಟ್ ಯುವರ್ ಗೈನಿಕ್ ಎನರ್ಜಿ, ರಿಜುನೇಟ್ ಯುವರ್ ಸೆಕ್ಸುವಲ್ ಎನರ್ಜಿ, ರಿಜುನೇಟ್ ಯುವರ್ ಬೋನ್ಸ್, ರಿಜುನೇಟ್ ಯುವರ್ ಸ್ಕಿನ್ ವಿತ್ ಓನ್ಲಿ ಬ್ಲ್ಯಾಕ್ ಕಲರ್. ಓಕೆ, ಜಸ್ಟ್ ಚೆಕ್ ಮಾಡಿ. ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಏನೇ ಇರಲಿ, ಜಸ್ಟ್ 0 ಅಂತ ಬರೀರಿ. ಸ್ಟಮಕ್ಗೆ, ಸ್ಪ್ಲೀನಿಗೆ, ಪ್ಯಾಂಕ್ರಿಯಸ್ಗೆ ಜಸ್ಟ್ 0. 3, 4, 5 ದಿವಸದಲ್ಲಿ ನೀವು ಹೊಸ ಎನರ್ಜಿನ ನೋಡ್ತೀರ. ನಿಮ್ಮ ಹಳೆಯ ಕಾಯಿಲೆಗಳು, ಹಳೆಯ ಸಿಂಪ್ಟಮ್ಗಳು ಕಣ್ಮರೆ ಆಗ್ತಾ ಬರ್ತವೆ. ಗೆಟ್ ಇಟ್?
ಎಲ್ಲಕ್ಕೂ ಒಟ್ಟಿಗೆ ಹಾಕಿದ್ರೆ ನಿಮ್ಗೆ ಏನ್ ಚೇಂಜಸ್ ಆಗೈತೆ ಅಂತ ಗೊತ್ತಾಗಲ್ಲ. ಎಲ್ಲರೂ ಹೇಳ್ತಾರೆ ಎಲ್ಲದಕ್ಕೂ ಒಟ್ಟಿಗೆ ಹಾಕ್ಬಿಡ್ಲಾ, ನಿಮ್ಗೆ ಡೈಜೆಷನ್ ವೀಕ್ ಇದೆ, ಇಲ್ಲ ಸೊಂಟ ನೋವಿದೆ ಅಲ್ವಾ, ಇಲ್ಲ ವೈಟ್ ಡಿಸ್ಚಾರ್ಜ್ ಆಗ್ತಿದೆ, PCOD ಇದೆ, ಅಲ್ಲಿಗೆ ಹಾಕಿ ನೋಡಿ ಒಂದು ವಾರ. ಒಂದು ಆರ್ಗನ್ನ ರಿಜುನೇಟ್ ಮಾಡಿದಾಗ, ಅದು ವರ್ಕ್ ಆದಾಗ ನಿಮಗೂ ಕಾನ್ಫಿಡೆನ್ಸ್ ಡಬಲ್ ಆಗುತ್ತೆ, ನಾನು ಇದನ್ನ ಮಾಡ್ಬೋದು ಅಂತ. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ನೆಕ್ಸ್ಟ್ ನಂಬರ್, ನಿಮ್ಮಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಜೀರೋ ಬಗ್ಗೆ ಕೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ, ಸರಿನಾ? ಎಸ್, ಸುಮಾ ಸದಾನಂದ, ಏನಾದ್ರು ಡೌಟ್ ಇದೆಯಮ್ಮ? ಸರ್ ನನಗೆ ನೀವು ಇದು ಕೊಲೆಸ್ಟ್ರಾಲ್ಗೆ ಹೇಳಿಲ್ಲ ಸರ್. ಇಲ್ಲ ಮೇಡಮ್, ಹೆಂಗ್ ಹೇಳಕ್ಕಾಗತ್ತೆ? ಹಂಗೆ ಹೇಳಿದ್ರೆ ಕ್ಲಾಸ್ ಇವತ್ತಿಗೆ ಮುಗಿಸ್ಬಿಡ್ತೀನಿ ನಾನು. ಹೌದು ಸರ್. ಆಮೇಲೆ ಇನ್ನೊಂದು ಸರ್, ಮತ್ತೆ ನೀವು 0 ಅಂತ ಹೇಳ್ತಾ ಇದ್ರಿ, ನೀವು ಆ 0 ಕೇಳ್ಕೊಂಡೆ ನನಗೆ ನಿದ್ದೆ ಬರಕ್ ಶುರು ಆಗ್ಬಿಟ್ಟಿದೆ. ಜೀರಾ ಅಂದ್ರೇನೆ ಹಂಗೆ. ಅಲ್ಲ, ಒಂಥರ ಏನೋ ಒಂಥರ ಹಾಕ್ಲಿಕ್ಕೆ ಬಂದು ಬಾಯೆಲ್ಲ ನೋವು ಬಂದ್ಬಿಟ್ಟಿದೆ ಸರ್, ಅಷ್ಟ ಹಾಕ್ಲಿಕ್ಕೆ ಬರ್ತಾ ಇದೆ. ಜೀರಾ ಅಂದ್ರೇನೆ ನಿದ್ದೆ ಮಾಡ್ಸೋದು ಮೇಡಮ್ ಅದು. ಅದೇ ಅದೇ ಸರ್, ಅದಕ್ಕೆ ಅಲ್ಲ ತೊಂದ್ರೆ ಇಲ್ಲ. ನಿಮ್ಗೆ ಕೊಬ್ಬನ್ನ ಆಗ್ತಾ ಇದೆ. ಕೊಲೆಸ್ಟ್ರಾಲ್ ನ ಕರಗಿಸಕ್ಕೆ ಅಂತ ಬೇರೆ ನಂಬರ್ ಇದೆ, ಅದನ್ನ ನಾನು ನಾಳೆ Okay. ನಾಡಿದ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಇವತ್ತು ಮೇನ್ ಕಾನ್ಸಂಟ್ರೇಟ್ ಮಾಡ್ತಿರೋದು ಒಂದು ಆರ್ಗನ್ ಯಾವ ತರ ರಿಜುನೇಟ್ ಮಾಡಿ ನವ ಚೈತನ್ಯ ತುಂಬಬಹುದು ಅಂತ. ಓಕೆ, ಓಕೆ ಸರ್. ಥ್ಯಾಂಕ್ ಸರ್ ಯು. ಆಮೇಲೆ ಇನ್ನೊಂದು ಸರ್, ಹೇಳಿಮ್ಮ. ಬೆನ್ ಮೇಲೆ ಗುಳ್ಳೆ ಆಗ್ಬಿಟ್ಟಿದೆ ಸರ್ ಮೊಮ್ಮಗಳಿಗೆ. ಬೆನ್ನ ಮೇಲೆ ಗುಳ್ಳೆ ಆಗಿದೆ ಅಂದ್ರೆ ಅದು ಪಸ್ ಇದ್ರಿಗಿನಾಗಿ ನೀವು ಅಲ್ಲಿ ನಂಬರ್ 5 ಆರೆಂಜ್ ಅಂತ ಬರಿಬೇಕು. ಇಲ್ಲ ಪಸ್ ಏನಿಲ್ಲ, ಜಸ್ಟ್ ಗುಳ್ಳೆ ಆಗಿದೆ ಅಂದ್ರೆ ಏನಾಗಿ ನಂಬರ್ 2 ಡಾರ್ಕ್ ಬ್ಲೂ ಬರಿಬೇಕು. ದಟ್ಸ್ ಇಟ್. ಓಕೆ. ಎಸ್ ಸುಚಿತ್ರಾ, ಡು ಯು ಹ್ಯಾವ್ ಎನಿ ಕ್ವಶನ್? ಸರ್ ಇದೆ ಕ್ವೆಶನ್. ಹೇಳಿಮ್ಮ. ಸರ್ ನನಗೆ ಕಾಲುರಿಗೆ ಹೇಳಿದ್ರಲ್ಲ ಸರ್, ಅದು ಅರ್ಥ ಆಗ್ಲಿಲ್ಲ, ಇನ್ನೊಂದ್ಸಲ ರಿಪೀಟ್ ಮಾಡ್ಕೊಡ್ತೀರಾ ಸರ್? ಕಾಲು ಅಂಗಾಲು ಉರಿತಾ ಇದೆ ಅಂದ್ರೆ ನಿಮ್ಮ ಸ್ಪ್ಲೀನ್ ವೀಕ್ ಆಗಿರುತ್ತೆ. ಓಕೆ ಸರ್. ಹಾ, ಸೊ ಸ್ಪ್ಲೀನ್ ರಿಫ್ಲೆಕ್ಸ್ ಇದು. ಓಕೆ. ಹಾ, ಸ್ಪ್ಲೀನ್ ಜಾಯಿಂಟ್ ಇದು. ಹಾ, ಬಲಗೈ ಇದು ಉಂಗುರ ಬೆರಳು ಥರ್ಡ್ ಜಾಯಿಂಟ್. ಇಲ್ಲಾದ್ರೂ sir. 0 ಬರಿಬಹುದು, ಇಲ್ಲ ಇಲ್ಲಾದ್ರೂ 0 ಬರಿಬಹುದು, ಇಲ್ಲ ಎರಡೂ ಕಡೆನೂ 0 ಬರಿಬಹುದು. ಓಕೆ ಓಕೆ ಸರ್, ಅಷ್ಟೇ ಸೊ ಸರ್. ಅಷ್ಟೇ ಸಾಕು. ನಿಮ್ಗೆ ಸ್ಪ್ಲೀನ್ ರಿಜುನೇಟ್ ಆದ್ರೆ ವಿತಿನ್ 1 ವೀಕ್ ಅಲ್ಲಿ ನಿಮ್ಗೆ ಅಂಗಾಲು ಉರಿಯೋದು ಕ್ಲಿಯರ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಜಗದೀಶ್, ನಿಮ್ಗೆ ಏನಾದ್ರು ಕ್ವಶನ್ ಇದೆನಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶೂನ್ಯದ ಬಗ್ಗೆ ಕೇಳಿ, ನಾನು ಹೇಳ್ತೀನಲ್ವಾ ಯಾವ ಟಾಪಿಕ್ ಮಾಡ್ತೀನಿ, ನೀವು ಅದ್ರ ಬಗ್ಗೆನೇ ಕೇಳಿದ್ರೆ ನಾನು ಇನ್ನೂ ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದು ಎಲ್ರಿಗೂ ಉಪಯೋಗ ಆಗುತ್ತೆ. ಇಲ್ಲ ನಿಮ್ಮ ಪ್ರಾಬ್ಲಮ್ ಕೇಳಿದ್ರೆ ಅದಕ್ಕೆ ಆನ್ಸರ್ ಹೇಳ್ತೀನಿ, ತೊಂದರೆ ಏನಿಲ್ಲ. ಬಟ್ ನಿಮಗೆ ಡೆಪ್ತ್ ಎಕ್ಸ್ಪ್ಲನೇಷನ್ ಸಿಗಲ್ಲ. ಎಸ್ ಶೋಭಾ. ಸರ್, ಪ್ರೆಗ್ನೆಂಟ್ ಲೇಡಿಗೆ ಶೂನ್ಯ ಹಾಕ್ಬೋದಾ ಸರ್? ಪ್ರೆಗ್ನೆಂಟ್ ಲೇಡಿಗೆ ಶೂನ್ಯ ಆಗ್ಬೋದು, ಬಟ್ ತುಂಬಾ ಅವಶ್ಯಕತೆ ಇದ್ರೆ ಮಾತ್ರ ಕೊಡಿ. ಸರ್, ಅವ್ರಿಗೆ ಗಾಲ್ ಬ್ಲಾಡರ್ ಸ್ಟೋನ್ ಇದೆ ಸರ್, ಅದಕ್ಕೆ ಗಾಲ್ ಬ್ಲಾಡರ್ ಜಾಯಿಂಟ್ ಗೆ ಶೂನ್ಯ ಹಾಕಿರ್ ನಡೀತದ ಅಂತ? ಆಗ್ಬೋದು ಮೇಡಮ್. ಸರ್, ಒಟ್ಟು ಬ್ಲಾಕ್ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಸರ್ ಪ್ರೆಗ್ನೆಂಟ್ ಲೇಡಿ? ತೊಂದರೆ ಆಗಲ್ಲ, ಬಟ್ ಯುಟೆರಸ್ ರಿಫ್ಲೆಕ್ಸ್ ಗೆ ಯುಟೆರಸ್ ಜಾಯಿಂಟ್ ಗೆ ಆಗ್ಬೇಡಿ. ಹಾ ಸರ್, ಓಕೆ ಓಕೆ ಸರ್. ಅದು ಬಿಟ್ಟು ನೀವು ಲಿವರ್ಗೆ ಹಾಕ್ತೀರಾ, ಗಾಲ್ ಬ್ಲಾಡರ್ಗೆ ಹಾಕ್ತೀರಾ, ಅದಕ್ಕೆಲ್ಲ ತೊಂದರೆ ಇಲ್ಲ. ಸರಿನಾ? ಥ್ಯಾಂಕ್ ಯು ಸರ್. ಸೊ ಐ ಗಾಟ್, ನಿಮ್ಗೊಂದು ಐಡಿಯಾ ಸಿಕ್ಕಿದೆ ಎಲ್ಲೆಲ್ಲಿ 0 ಆಗ್ಬೋದು, ಅದರಿಂದ ನಮಗೆ ಏನೇನು ಬೆನಿಫಿಟ್ ಆಗುತ್ತೆ ಅಂತ. ಓಕೆ. ಎಸ್ ಸದಾನಂದ್, ನಿಮ್ಗೆ ಏನಾದ್ರು ಕ್ವಶನ್ ಇದೆನಾ? ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಓಕೆ, ನಿಮ್ದು ಸುಮಾರು ವಿಡಿಯೋಸ್ ನೋಡ್ತಾ ಇದ್ದೆ. ಓಕೆ, ಇವಾಗ ಟಾಪಿಕ್ ರಿಲೇಟೆಡ್ ಆಗಿ ಅಂದ್ರೆ ಒಂದು ಕ್ವಶನ್, ಅದರಲ್ಲಿ 2 ಸಬ್ಜೆಕ್ಟ್ ಇದೆ ಸರ್. ನನಗೆ ಶುಗರ್ ಇದೆ ಸುಮಾರು ಒಂದು 8 years ಇಂದ. ಪ್ಲಸ್ ಇವಾಗ ಒಂದು 2+ years ಅಲ್ಲಿ ಸ್ವಲ್ಪ IBS ಅವಾಗ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ನನಗೆ.
ಇದು ಜೀರೋ ಅಪ್ಲೈ ಮಾಡೋದ್ರಿಂದ ಏನೋ ಸಾಧ್ಯತೆ ಇದೆಯಾ? ಒಂದು. ಎರಡನೇದಾಗಿ ನನ್ನ ಮಗಳು ಈಗ ಆಲ್ಮೋಸ್ಟ್ 19 ಇಯರ್ಸ್ ಇವಾಗ. ಅವಳು ಹೈಟ್ ಸ್ವಲ್ಪ ನಾರ್ಮಲ್ ಗಿಂತ ಕಡಿಮೆ ಇದೆ. ಅದು ಜಾಸ್ತಿ ಆಗೋದಕ್ಕೆ ಜೀರೋ ಏನಾದ್ರು ಅಪ್ಲೈ ಮಾಡ್ಬೋದು ಸರ್? ಹೈಟಿಗೆ ಜೀರೋ ವರ್ಕ್ ಆಗಲ್ಲ, ಬಟ್ ನಿಮ್ ಪ್ಯಾಂಕ್ರಿಯಸ್ Okay. ರಿಜುನೇಷನ್ಗೆ ನೀವು ಹಾ. ಎಡಗೈ ತೋರು ಬೆರಳು ಮಧ್ಯದ ಜಾಯಿಂಟ್ಗೆ ಜೀರೋ ಹಾಕ್ಬೋದು. ಓಕೆ ಸರ್. Okay, it originates your pancreas. Okay, ಥ್ಯಾಂಕ್ thank ಯು you. ಸರ್. Yes, Anisha, ಏನಾದ್ರು ಕ್ವಶನ್ ಇದೆಯಮ್ಮ? ಸರ್ ಅನ್ಮ್ಯೂಟ್ ಮಾಡಿ ಮಾತಾಡ್ರಿ. ಸರ್ ನಮಸ್ತೆ ಸರ್. ನಮಸ್ಕಾರಮ್ಮ. ಸರ್ ಮಗನ್ಗೆ ಜಾಬ್ ಮಾಡ್ತಾ ಇದ್ದ ಸರ್ IT ಅಲ್ಲಿ. ಇವಾಗ ಒಂದು 7 months ಇಂದ ಪ್ರಾಬ್ಲಮ್ ಆಗಿದೆ ಸರ್. ಏನ್ ಮಾಡಿದ್ರು ಎಲ್ಲಿ ತುಂಬಾ ಅಪ್ಲಿಕೇಶನ್ ಆಗ್ತಾನೆ ಸರ್, ಇಂಟರ್ವ್ಯೂಸೇ ಬರ್ತಾ ಇಲ್ಲ ಸರ್. ಹಾಗೆ ಅವನಿಗೊಂದು ನಂಬರ್ ಏನಾದ್ರು ಉಂಟಾ ಸರ್? ಜೀರೋ ಬಗ್ಗೆ ಕೇಳಿ ಅಂದ್ರೆ ನಿಮ್ದು ಕೇಳ್ತಾ ಇದ್ರ, ತೊಂದರೆ ಇಲ್ಲ. ಸರ್ Okay. ನೆಕ್ಸ್ಟ್ ನನಗೆ ಸಿಗುತ್ತಾ ಇಲ್ವಾ ಚಾನ್ಸ್ ಅಂತ ಹೇಳಿ ಇವಾಗಲೇ ಕೇಳಿದೆ ಸರ್. ನಂಬರ್ 6 ಅಂತ ಹೇಳಿ ಆರೆಂಜ್ ಕಲರ್ ಅಲ್ಲಿ ಮೊಬೈಲ್ ಸ್ಕ್ರೀನ್ ಸೇವರ್ ಮಾಡ್ಕೊಳ್ಳಿ, ಅದಾಗುತ್ತೆ. ಸರ್ ಮತ್ತೆ ಇನ್ನೊಂದು ಸರ್, ನನಗೆ ತುಂಬಾ ನೆತ್ತಿಗೆ ಹತ್ತುತ್ತೆ ಸರ್. ಅದು ಊಟ ಮಾಡುವಾಗ ಏನಂತ ಗೊತ್ತಿಲ್ಲ. ಅದು ಹೇಗಂದ್ರೆ ನಾನು ಉಳಿತೀನ ಇಲ್ವಾ ಅನ್ನೋಷ್ಟು ನನಗೆ ತುಂಬಾ ಕಷ್ಟ ಆಗುತ್ತೆ ಸರ್. ತುಂಬಾ ನೆತ್ತಿಗೆ ಹತ್ತುತ್ತೆ. ಅದೊಂದು ಪ್ರಾಬ್ಲಮ್ ಅಂತಾನೆ ಅನ್ಸ್ಬಿಟ್ಟಿದೆ ಸರ್ ಇವಾಗ. ನೀವು ಸ್ಟಮಕ್ ರಿಫ್ಲೆಕ್ಸ್ಗೆ ನಂಬರ್ 7 ಅಂತ ಪಿಂಕ್ ಕಲರ್ ಅಲ್ಲಿ ಬರೀರಿ. ಓಕೆ ಸರ್, ನಂಬರ್ 7 ಪಿಂಕ್ ಸರ್. ಥ್ಯಾಂಕ್ ಯು. ಸೊ ಐ ಹೋಪ್ ನಿಮಗೆ ಕ್ವಶನ್ ಕೇಳೋದ್ರಲ್ಲಿ ಅರ್ಥ ಏನಿಲ್ಲ, ನಾನೇ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ಬೇಕು. ಯಾಕಂದ್ರೆ ಪರ್ಸ್ನಲ್ಗೆ ಆನ್ಸರ್ ಸಿಗುತ್ತೆ, ಬಟ್ ಸಬ್ಜೆಕ್ಟ್ ಡೈವರ್ಟ್ ಆಗ್ಬಿಡುತ್ತೆ. ಶೂನ್ಯದ ಬಗ್ಗೆ ಏನಾದ್ರು ಕೇಳಿ, ಕಲಿಯೋ ಆಸಕ್ತಿ ಇದ್ರೆ ಸರ್ ನನಗೊಂದು ಕ್ವಶನ್ ಇದೆ. ಹೇಳಿ. ಹೇಳಿ. ಜೀರೋ ಬರೆಯೋದ್ ಬದಲು ಬೇರೆ ಏನಾರು ಮಾಡ್ಬೋದಾ ಶೂನ್ಯಕ್ಕೆ ಹೋಗ್ಲಿಕ್ಕೆ? ಜೀರೋ ಬರೀದೇನೆ. ಜೀರೋ ಬರಿದ್ದೇನೆ ಅಂದ್ರೆ ಶೂನ್ಯ ಧ್ಯಾನ ಮಾಡ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಓಕೆ, ಇಲ್ಲ ಅಂದ್ರೆ ಸನ್ಯಾಸತ್ವ ತಗೋಬೇಕು. ಅದಾಗಲ್ಲ ಬಿಡಿ ಸರ್. ಆಗಲ್ಲ. ಸೊ ಜೀರೋ ಬರೀರಿ, ದಟ್ ಈಸ್ ಈಸಿಯೆಸ್ಟ್. ಓಕೆ, ಜೀರೋ ಸ್ಟೇಟ್ ಮೆಡಿಟೇಷನ್ ಏನಾರು ಮಾಡಿಸ್ತೀರಾ ಸರ್ ಇವತ್ತಿಲ್ಲ ನಾಳೆ ಕ್ಲಾಸಲ್ಲಿ? ಬೇಡ ಬಿಡಿ, ಇನ್ನೂ ಸಬ್ಜೆಕ್ಟ್ ತುಂಬಾ ಇದೆ. ಬೇರೆ ನಂಬರ್, ನೆಕ್ಸ್ಟ್ ನಂಬರ್ಗೆ ಹೋಗೋಣ. ಸರಿ ಸರಿ ಸರ್, ಓಕೆ ಓಕೆ. ಥ್ಯಾಂಕ್ ಯು. ಎಸ್ ಶುಭಾ. ಹಾ ನಮಸ್ತೆ ಸರ್. ನಮಸ್ಕಾರ. ಸರ್ ಇದು ನಾವು ಬೇರೆಯವರಿಗೆ ಟ್ರೀಟ್ಮೆಂಟ್ ಮಾಡಿ ಬಂದಾಗ ನಮ್ಮ ಎನರ್ಜಿ ಲೋ ಆಗಿರತ್ತಲ್ಲ, ಈ ಹೌದು. ಝೀರೋ ಇಂದ ನಾವು ವಾಪಸ್ ನಮ್ಮ ಎನರ್ಜಿ ಗೇನ್ ಮಾಡ್ಕೋಬೋದಾ? ಜೀರೋ ಆಗಿದಾಗ ನೀವು ಫ್ಯೂ ಅವರ್ಸ್ ರೆಸ್ಟಿಗೆ ಹೋಗ್ತೀರಾ, ಸೊ ದಟ್ ಇಟ್ ಇಸ್ ನೆಕ್ಸ್ಟ್ ನಿಮ್ಗೆ ಅಪ್ಲಿಫ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಒಂದ್ 3-4 ಜನ ಟ್ರೀಟ್ ಮಾಡಿದಾಗ ಒಬ್ರಿಗೆ ಯಾರಿಗೋ ಬಂದಿದ್ ಸರ್ವೈಕಲ್ ನಮಗ್ ಬಂದಿದೇನೋ ಅಂತ ಸಾಯಂಕಾಲ ಅಷ್ಟೊತ್ತಿಗೆ ಅನಿಸ್ಬಿಟ್ಟಿರತ್ತೆ. ಎಕ್ಸಾಕ್ಟ್ಲಿ ವಿಚ್ ಐ ಆಮ್ ಫೀಲಿಂಗ್. ಮೊನ್ನೆ ಯಾಕಂದ್ರೆ ಹೇಳಿದಲ್ವಾ, ಎನಿ ಸರ್ವೈಕಲ್ ಇಶ್ಯೂಸ್ ಜಸ್ಟ್ ಜೀರೋ ಬರೀರಿ ಇಲ್ಲಿ. ಅಲ್ಲ, ಬೇರೆ ಅವ್ರನ್ನ ಟ್ರೀಟ್ ಮಾಡಿ ಬಂದಾಗ ಅಂದ್ರೆ ಆ ತರ ಒಂದ್ 4-5 ಪೇಷಂಟ್ ನಲ್ಲಿ ಒಬ್ರು ಪೇಷಂಟಿಗೆ ಆಗಿರೋದು ನಮಗ್ ಸಾಯಂಕಾಲ ಅಷ್ಟೊತ್ತಿಗೆ ನಮ್ಗೆ ಆಗಿದೇನೋ ಅನ್ನೋ ಫೀಲ್ ಬಂದ್ಬಿಡ್ತಿರತ್ತೆ. ಇಲ್ಲ, ನಾನು ಎಲ್ಲಾ TM ಸ್ಟೂಡೆಂಟ್ಸ್ಗೆ ಹೇಳೋದಿಷ್ಟೇ, ಬೇರೆ ಹ್ಯಾಂಡಲ್ಲಿ ಮುಟ್ಬೇಡಿ, ಸ್ವಲ್ಪ ಗ್ಲೌಸ್ ಯೂಸ್ ಮಾಡಿ ಟಚ್ ಮಾಡಿ. ಹಾ, ಗ್ಲೌಸ್ ಯೂಸ್ ಮಾಡು ಟಚ್ ಮಾಡಿರ್ತೀವಿ, ಇನ್ನು ಇನಿಷಿಯಲ್ ಸ್ಟೇಜ್ ಅಲ್ಲ ಇನ್ನು, ಅದಕ್ಕೆ ಸ್ವಲ್ಪ ಹಂಗ. ಸೊ ಬಂದು ರಾತ್ರಿ ಯೂಶುವಲಿ ಝೀರೋ ಹಾಕೊಂಡ್ಬಿಟ್ರೆ ಅಗೇನ್ ವಿ ಕ್ಯಾನ್ ಗೇನ್ ದಟ್ ಎನರ್ಜಿ. ನೀವು ಹೆಂಗೆ ಇನ್ನೊಂದು ಮಾಡ್ಬೋದು, 3 ಇಡಿ ಉಪ್ಪು ಹಾಕ್ಬಿಟ್ಟು ಸ್ನಾನ ಮಾಡಿದ್ರು ಅದು ಅಬ್ಸರ್ವ್ ಮಾಡುತ್ತೆ ನೆಗೆಟಿವ್ ಎನರ್ಜಿನ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೂಪರ್. ಲೆಟ್ಸ್ ಹ್ಯಾವ್ 5 minutes ಬ್ರೇಕ್ ತಗೊಳ್ಳಿ. 5 minutes ಬ್ರೇಕ್ ಆದ್ಮೇಲೆ ನಾವು ನೆಕ್ಸ್ಟ್ ನಂಬರ್ಗೆ ಹೋಗೋಣ. ಓಕೆ, ಥ್ಯಾಂಕ್ ಯು. ಸೊ ಜೀರೋದ ಮಹತ್ವ ನೋಡಿದ್ವಿ, ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿ. ಸೊ ನೆಕ್ಸ್ಟ್ ಗೋ ಟು ದ ನೆಕ್ಸ್ಟ್ ಎಲಿಮೆಂಟ್. ಸೊ ನಂಬರ್ 1. ಸೊ ನಂಬರ್ 1 ದ ಕಲರ್ ಬಂದ್ಬಿಟ್ಟು ಪರ್ಪಲ್. ಸೊ ಇದು ಆಕಾಶ ತತ್ವನ ರೆಪ್ರೆಸೆಂಟ್ ಮಾಡುತ್ತೆ. ಅಂಡ್ ಇದ್ರದ್ದು ಗುಣ ಏನು, ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ನೋಡೋಣ. ಐ ಜಸ್ಟ್ ಹ್ಯಾವ್ ಒನ್ ಸ್ಮಾಲ್ PPT, ಜಸ್ಟ್ ಎ ಮಿನಿಟ್.
ಮಲ್ಲಿಂಗರೇ PPT ಕಾಣಿಸ್ತಿದೆನಾ? ಸರ್ ನಿಮ್ಮ ಸ್ಕ್ರೀನ್ ಶೇರ್ ಆಗಿದೆ. ಕಾಣಿಸ್ತಾ ಕಾಣಿಸ್ತಿದೆ. ಓಕೆ. ಸೊ ಲೆಟ್ಸ್ ಗೋ ಟು ಅದರ್ ನಂಬರ್. ಆಕಾಶ. PPT ಕಾಣಿಸ್ತಿದೆ ಅಲ್ಲ ಎಲ್ರಿಗೂ? ಎಸ್ ಸರ್, ಕಾಣಿಸ್ತಾ ಇದೆ. ಕಂಟಿನ್ಯೂ ಸರ್ ಪ್ಲೀಸ್. ಸೂಪರ್. ಸೊ ಆಕಾಶದೊಂದು ಗುಣ ಏನಪ್ಪ ಅಂದ್ರೆ ಕವರ್ ಮಾಡೋದು. ಸೊ ಇಟ್ ಈಸ್ ಕವರಿಂಗ್ ಎಂಟೈರ್ ಕಾಸ್ಮಸ್. ಇಟ್ ಈಸ್ ಕವರಿಂಗ್ ಎಂಟೈರ್ ಅರ್ತ್ನ ಕವರ್ ಮಾಡಿರುತ್ತೆ. ಅಂಡ್ ಅನದರ್ ಫೀಚರ್ ಬಂದ್ಬಿಟ್ಟು ಸ್ಪೇಸ್, ಖಾಲಿ ಜಾಗ ಇರುತ್ತೆ. ಇಟ್ ಈಸ್ ಗಿವಿಂಗ್ ದ ಸ್ಪೇಸ್. ಈ ವೈಲೆಟ್ ಅನ್ನು ನಾವು ನಂಬರ್ 1 ಪರ್ಪಲ್ ಕಲರ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಏನ್ ರೆಪ್ರೆಸೆಂಟ್ ಮಾಡುತ್ತೆ ನಮ್ಮ ದೇಹದಲ್ಲಿ ಅಂತಂದ್ರೆ ನನಗೆ ಲಂಗ್ಸ್ ಅಂಡ್ ಲಾರ್ಜ್ ಇಂಟೆಸ್ಟೈನ್, ಅವೆರಡು ಆರ್ಗನ್ಸು ಹೇಗೆ ಆಕಾಶ ಅತಿ ಹೆಚ್ಚು ಜಾಗನ ಕವರ್ ಮಾಡಿರುತ್ತೋ ಅದೇ ತರ ಲಂಗ್ಸ್ ಅಂಡ್ ಲಾರ್ಜ್ ಇಂಟೆಸ್ಟೈನ್ ಕವರ್ ಮಾಡಿರುತ್ತೆ. ಓಕೆ. ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಬಂದ್ಬಿಟ್ಟು ಓವರೀಸ್ ಅಂಡ್ ಟೆಸ್ಟಿಕಲ್ಸ್ ಅಂಡ್ ಬಾಡಿ ಹೋಲ್ ಬಂದ್ಬಿಟ್ಟು ರೈಟ್ ಇಯರ್. ಇದನ್ನ ನೀವು ಕಲರ್ ಥೆರಪಿನಲ್ಲಿ ಒಂದು ಲೈಟ್ ಆಗಿ ಇದನ್ನ ಕಲ್ತಿರ್ತೀರ. ಐಮ್ ಜಸ್ಟ್ ಯಾರು ಕಲರ್ ಥೆರಪಿ ಅಟೆಂಡ್ ಆಗಿಲ್ಲ ಅವ್ರಿಗೆ ಜಸ್ಟ್ ಗ್ಲಾನ್ಸ್ ಮಾಡ್ತಾ ಇದ್ದೀನಿ. ಸೊ ಇದ್ರದ್ದು ಮೇನ್ ಫೀಚರ್ಸ್ ಬಂದ್ಬಿಟ್ಟು ಫ್ಲೆಕ್ಸಿಬಿಲಿಟಿ ಅಂಡ್ ಸ್ಪೇಷಿಯಸ್ ಅಂಡ್ ಸ್ಮೂತ್ ಅಂಡ್ ಎಲಾಸ್ಟಿಸಿಟಿ. ಅಂಡ್ ಇಟ್ ಈಸ್ covering the organs, protecting layer, and it is also giving the space ಅಂದ್ರೆ all body holes na represent ಮಾಡೋದು ಇದು. And it is very important to give flexibility, to allow the things and to control the skin, everything, and even emotional level. It gives the flexibility and reduces the stubbornness, all those things. ಓಕೆ. ಅಂಡ್ ಜಸ್ಟ್ ಫ್ಯೂಚರ್ಸ್ ಹೇಳಿದೆ, ಆಕಾಶ ಅಂದ್ರೆ ಹೇಗಿರುತ್ತೆ, ಅದನ್ನ ನಾವು ಹೇಗೆ ಬಳಸ್ಬೋದು ಅಂತ. ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಕಲರ್ ನ್ಯೂಮರಾಲಜಿ. ನಾವು ಪರ್ಪಲ್ ಕಲರ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ ಏನೇ ಒಂದು ಆಕಾಶ ತತ್ವನ ಕೊಡಬೇಕು ಅಂತಂದ್ರೆ. ಅದನ್ನ ನಾವು ಯೂಸ್ ಮಾಡೋದು ಬಲಗೈ ಕಿರುಬೆರಳು, ಇದು ರೆಪ್ರೆಸೆಂಟ್ ಮಾಡುತ್ತೆ. ಯಾವ ಒಂದು ಉದ್ದೇಶಕ್ಕೆ ಇದನ್ನು ಕೊಡ್ತೀವಿ ಅಂತಂದ್ರೆ, ನಿಮ್ಮ ಆರೋಗ್ಯದ ವಿಷಯಕ್ಕೆ ಬಂದಾಗ ನಿಮ್ಮ ಯಾವುದಾರು ಆರ್ಗನ್ಸ್ ಅಲ್ಲಿ ಇಲ್ಲ ಯಾವುದಾರು ಜಾಯಿಂಟ್ಸ್ ಅಲ್ಲಿ ಒಂದು ಸ್ಪೇಸ್ ಕೊಡಬೇಕು, ಫ್ಲೆಕ್ಸಿಬಿಲಿಟಿನ ಕೊಡಬೇಕು ಅಂತಂದ್ರೆ ನೀವು ನಂಬರ್ 1 ಪರ್ಪಲ್ ಯೂಸ್ ಮಾಡ್ಬೋದು. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ಫ್ರೋಜನ್ ಶೋಲ್ಡರ್ ಆಗಿತ್ತು, ಇಷ್ಟೇ ಮೇಲೆತ್ತಕ್ಕಾಗೋದು, ಇನ್ನು ಮೇಲಕ್ಕೆ ಎತ್ತಕ್ಕೆ ಆಗ್ತಾ ಇಲ್ಲ. ಯಾಕಾಗಿ? ಇಲ್ಲಿ ಫ್ಲೆಕ್ಸಿಬಿಲಿಟಿ ಇಲ್ಲ, ಸ್ಪೇಸ್ ಇಲ್ಲ. ಎರಡು ಹಿಂಗೆ ಅಂಟ್ಕೊಂಡಿದ್ರಿಗಿನಾಗಿ ಮೂವ್ ಆಗಲ್ಲ. ಮೂವ್ ಆಗ್ಬೇಕಂದ್ರೆ ಸ್ವಲ್ಪ ಸ್ಪೇಸ್ ಇರಬೇಕು. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಫ್ರೋಜನ್ ಶೋಲ್ಡರ್ ಇದ್ದು ಅದು ಸಂಪೂರ್ಣವಾಗಿ ಬೇಗ ರಿಸಲ್ಟ್ ಬರಬೇಕು ಅಂತಂದ್ರೆ ನೀವು ಆ ಜಾಯಿಂಟ್ಗೆ ನಂಬರ್ 1 ಪರ್ಪಲ್ ಅಂತ ಬರಿಬೇಕು. ಶೋಲ್ಡರ್ ಜಾಯಿಂಟ್ ಯಾವುದು ನಿಮಗೆ ಗೊತ್ತಿದೆ. ಶೋಲ್ಡರ್ನ ರೆಪ್ರೆಸೆಂಟ್ ಮಾಡೋ ಜಾಯಿಂಟ್ಸ್ ಯಾವ ಅಂತೇಳಿ. ಐ ಆಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್. ಜಸ್ಟ್ ಲುಕ್ ಅಟ್ ಟು ದಿಸ್. ಕಾಣಿಸ್ತಿದೆನಾ? ನೋಡಿ, ನಿಮ್ಮ ಕಿರುಬೆರಳು ಮತ್ತು ತೋರ ಬೆರಳು ಅವೆರಡು ನಿಮಗೆ ಹ್ಯಾಂಡನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದನ್ನ ಎಡಗೈ ಅಂತ ತಗೊಂಡ್ರೆ ತೋರು ಬೆರಳು ಎಡಗೈ ಅಂಡ್ ಕಿರುಬೆರಳು ಬಲಗೈ. ನಿಮಗೆ ಫ್ರೋಜನ್ ಶೋಲ್ಡರ್ ಆಗಿದೆ ಅಂತಂದ್ರೆ ಯು ಶುಡ್ ರೈಟ್ ನಂಬರ್ 1 ಪರ್ಪಲ್. ಎಲ್ಲಿ ಬರಿಬೇಕು ಅಂತಂದ್ರೆ ಆ ಪರ್ಪಲ್ನ ಶೋಲ್ಡರ್ ಜಾಯಿಂಟ್ ಇಲ್ಲಿ ಬರಿಬೇಕು. ನಂಬರ್ 1 ಪರ್ಪಲ್.
ಇಲ್ಲಾದ್ರೂ ಬರಿಬೋದು, ಇಲ್ಲಾದ್ರೂ ಬರಿಬೋದು. ನಿಮಗೆ ಎಡಗೈ ಶೋಲ್ಡರ್ ಜಾಯಿಂಟ್ ಇದ್ರೆ ಇಲ್ಲಿ ಬರೀರಿ, ಬಲಗೈ ಇದ್ರೆ ಇಲ್ಲಿ ಬರೀರಿ. ನಿಮ್ಗೆ ಪೇನ್ ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಓಕೆ, ಹಿಂಗ್ ತಿರ್ಸ್ಬೇಕಾದ್ರೆ ನಿಮ್ಗೆ ಇನ್ಸೈಡ್ ಅಂದ್ರೆ ಮುಂಭಾಗದಲ್ಲಿ ನೋವು ಬರ್ತಾ ಇದೆ ಎಡಗೈ ಅಂದ್ರೆ ಇಲ್ಲಿ ಬರೀರಿ. ಇಲ್ಲ ಹಿಂಗ್ ತಿರ್ಸ್ಬೇಕಾದ್ರೆ ಇಲ್ಲಿ ನೋವು ಬರ್ತಾ ಇದೆ ಹಿಂಭಾಗದಲ್ಲಿ ಅಂದ್ರೆ ಯಾಂಗ್ ಸೈಡ್ ಅಂತಂದ್ರೆ ಇಲ್ಲಿ ಬರೀರಿ, ಈ ಶೋಲ್ಡರ್ ಜಾಯಿಂಟ್. ಸೊ ದಿಸ್ ಈಸ್ ಎಂಟೈರ್. ಇವಾಗ ಕೈಯಲ್ಲಿ ಈ ತರ ಇಟ್ಕೊಂಡಾಗ ಇದು ಎಡಗೈ, ಎಡಗೈಯಲ್ಲಿ ಇದು ಶೋಲ್ಡರ್ ಜಾಯಿಂಟ್, ಇದು ಎಲ್ಬೋ ಜಾಯಿಂಟ್, ಇದು ರಿಸ್ಟ್ ಜಾಯಿಂಟ್. ನಿಮಗೆ ಯಾವ ಒಂದು ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಕೊಡ್ತಾ ಇಲ್ಲ, ಎತ್ತಿದ್ರೆ ನೋವು ಬರ್ತಾ ಇದೆ, ಅಲ್ಲಿ ನೀವು ನಂಬರ್ 1 ಅಂತೇಳಿ ಪರ್ಪಲ್ ಕಲರ್ ಅಲ್ಲಿ ಬರೀರಿ. ನಾನು ಜಸ್ಟ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇವಾಗ ಈ ಶೋಲ್ಡರ್ ಈ ಭಾಗದಲ್ಲಿ ನಾನು ನೋವು ಬರ್ತಾ ಇದೆ ಅಂದ್ರೆ ಇಲ್ಲಿ ಬರೀತೀನಿ ನಂಬರ್ 1 ಪರ್ಪಲ್. ಈ ನಂಬರ್ 1 ಪರ್ಪಲ್ ಬರ್ದಾಗ ಅಲ್ಲಿ ಆಕಾಶ ತತ್ವ ಉಂಟಾಗುತ್ತೆ. ಆಕಾಶ ಅಂದ್ರೆ ಖಾಲಿ ಸ್ಪೇಸ್, ಫ್ಲೆಕ್ಸಿಬಿಲಿಟಿ. ಇವನ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಮಸಲ್ಸ್ ಸ್ಮೂತ್ ಆಗ್ತವೆ. ತುಂಬಾ ಜನಕ್ಕೆ ಅಲ್ಲಿ ಮಸಲ್ ಸ್ಟಿಫ್ ಆಗಿರೋದ್ರಿಂದ ಸರಿಯಾಗಿ ಬೆಂಡ್ ಆಗ್ತಿರಲ್ಲ, ಫ್ಲೆಕ್ಸಿಬಿಲಿಟಿ ಇರಲ್ಲ. ಜಸ್ಟ್ ರೈಟ್ ನಂಬರ್ 1. ಇದೇ ತರ ತುಂಬಾ ಜನಕ್ಕೆ ನೀ ಮಡ್ಚಕ್ ಆಗಲ್ಲ ಮಂಡಿನ. ಸೊ ಇದು ಬಲಗಡೆ ಮೊಣಕಾಲು, ಇದು ಎಡಗಡೆ. ಎಲ್ಲಿ ಮಡ್ಚಕ್ ಆಗಲ್ವೋ ಅಲ್ಲಿ ನೀವು ನಂಬರ್ 1 ಪರ್ಪಲ್ ಅಂತ ಬರೀರಿ. ನಿಮ್ಮಲ್ಲಿ ಯಾರಿಗಾದ್ರೂ ಫ್ರೋಜನ್ ಶೋಲ್ಡರ್ ಇದ್ರೆ, ಮೊಣಕಾಲಿನ ಮಡ್ಚಕ್ ಆಗ್ತಾ ಇಲ್ಲ ಅಂತಂದ್ರೆ ರೈಟ್ ನಾವು ನೀವು ನಂಬರ್ 1 ಪರ್ಪಲ್ ಬರೀರಿ. ವಿತಿನ್ 10-15 ಮಿನಿಟ್ಸ್ ಅಲ್ಲಿ ನಿಮ್ಗೆ ಅದು ಕಡಿಮೆ ಆಗುತ್ತೆ. ಗಾಟ್ ಇಟ್? ಇನ್ನು ಕೆಲವರಿಗೆ ಸಯಾಟಿಕಾ, ಬೆಂಡ್ ಮಾಡಕ್ಕಾಗಲ್ಲ. ಅವರು ಲಂಬರ್ ಜಾಯಿಂಟ್ಗೆ, ದಿಸ್ ಈಸ್ ಯುವರ್ ಲಂಬರ್ ಜಾಯಿಂಟ್, ನೀವು ಇಲ್ಲಿ ನೀವು ನಂಬರ್ 1 ಅಂತ ಬರೀಬಹುದು. ನಾನು ಹೇಳ್ತಾ ಇದ್ದೀನಿ, ಈ ಕಲರು ನಿಮ್ಮ ನೋವನ್ನ ಕಡಿಮೆ ಮಾಡಲ್ಲ, ಬಟ್ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ಮೂವ್ ಮಾಡೋದಕ್ಕೆ, ಮಡ್ಚೋದಿಕ್ಕೆ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ಗಾಟ್ ಇಟ್? ಟ್ರೈ ಮಾಡ್ತೀರಾ? ಇಲ್ಲ ಸರ್, ಕೈಯನ್ನ ಮೇಲೆ ಎತ್ತುತ್ತಾ ಇದ್ದೀನಿ, ಕತ್ತು ಮಾತ್ರ ತಿರ್ಸಕ್ ಆಗ್ತಿಲ್ಲ ಅಂತೀರಾ? ಜಸ್ಟ್ ರೈಟ್ ನಂಬರ್ 1 ಪರ್ಪಲ್ ಇಯರ್. ಇಲ್ಲ ಸರ್ವೈಕಲ್ ಜಾಯಿಂಟ್, ಎಡಗೈ ಉಂಗುರ ಬೆರಳು ಮೊದಲನೇ ಜಾಯಿಂಟ್ಗೆ ನೀವು ನಂಬರ್ 1 ಪರ್ಪಲ್ ಅಂತ ಬರೀಬಹುದು, ಕತ್ತು ತಿರ್ಸಕ್ ಆಗದೆ ಇರೋರು. ಸೊ ನೀವು ಎಲ್ಲಿ ನಂಬರ್ 1 ಪರ್ಪಲ್ ಅಂತ ಬರೀತಿರೋ ಅಲ್ಲಿ ಆ ಜಾಯಿಂಟ್ಗೆ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ಅದು ಸೊಂಟ ಇರ್ಬೋದು, ಕತ್ತಿರ್ಬೋದು, ಶೋಲ್ಡರ್ ಇರ್ಬೋದು, ಭುಜ ಇರ್ಬೋದು, ಇಲ್ಲ ಮೊಣಕಾಲ್ ಇರ್ಬೋದು, ಇಲ್ಲ ಆಂಕಲ್ ಜಾಯಿಂಟ್ ಇರ್ಬೋದು, ಇಲ್ಲ ಹಿಪ್ ಜಾಯಿಂಟ್ ಇರ್ಬೋದು, ಚಪ್ಪೆ ಇರ್ಬೋದು. ಜಸ್ಟ್ ರೈಟ್ ನಂಬರ್ 1 ಪರ್ಪಲ್. ಗಾಟ್ ಇಟ್? ಟ್ರೈ ಮಾಡ್ತೀರಾ? ಓಕೆ. ದೀಪಿಕಾ ಜೈನ್ ಟ್ರೈ ಮಾಡಿದ್ರೆ ಯಾವ್ದಾರು? ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ನಂಬರ್ 1 ಇಲ್ಲಿ ಮುಂದೆ ಬರೀತೀವಲ್ಲ, ಅಲ್ಲಿ ಆರ್ಗನ್ನು ಅಲೋಕೇಟ್ ಆಗಿರುತ್ತಲ್ಲ ಸರ್? ಆರ್ಗನ್ ಅಲೋಕೇಟ್ ಆಗಿದ್ರು ಆ ಆರ್ಗನ್ ರೀಸನ್ ಆಗಿರುತ್ತೆ. ನಾರ್ಮಲಿ ಎಡಗಡೆ ಶೋಲ್ಡರ್ ಲಿವರ್ ಕೋಲ್ಡ್ನೆಸ್ ಇರುತ್ತೆ, ಬಲಗಡೆ ಶೋಲ್ಡರ್ ಲಾರ್ಜ್ ಇಂಟೆಸ್ಟೈನ್ ಹೀಟ್ ಇರುತ್ತೆ. ಸೊ ನೀವು ಇಲ್ಲಿ ಬರ್ದಾಗ ಇವನ್ ಇಟ್ ಕವರ್ಸ್ ದಟ್ ಆಲ್ಸೋ. ಓಕೆ ಸರ್, ಇವಾಗ ನೀವು ಈ ಸೈಡ್ ಅಲ್ಲಿ ಬರದ್ರಿ, ಬ್ಯಾಕ್ ಅಲ್ಲಿ ಆಯ್ತು ಅಂತಂದ್ರೆ ಇಲ್ಲಿ ಬರೀಬೇಕು. ಅದೇ ನೀವು ಹಿಂಗ ಎತ್ತಿ ನೋಡಿ ಎಲ್ಲಿ ನೋವು ಬರುತ್ತೆ ನಿಮ್ಗೆ, ಅಂದ್ರೆ ಅಲ್ಲಿ ಫ್ಲೆಕ್ಸಿಬಿಲಿಟಿ ಇಲ್ಲ ಅಂತ. ಮೇಲ್ಗಡೆ ಬಂದಿದೆ ಅಂದ್ರೆ ಇಲ್ಲಿ ಬರೀರಿ, ಇಲ್ಲ ಒಳಗಡೆ ಇಲ್ಲಿ ಈ ಸೈಡ್ ಅಲ್ಲಿ ಬಂದಿದೆ ಅಂದ್ರೆ ಇಲ್ಲಿ ಬರೀರಿ, ಇಲ್ಲಿ ಬರ್ತಾ ಇದೆ ಅಂದ್ರೆ ಇಲ್ಲಿ ಬರೀರಿ, ಇಲ್ಲ ಇಲ್ಲಿ ಹಿಂದ್ಗಡೆ ಬರ್ತಾ ಇದೆ ಅಂದ್ರೆ ಇಲ್ಲಿ. ಇಟ್ಸ್ ಎ ಕಂಪ್ಲೀಟ್ ಶೋಲ್ಡರ್ ಜಾಯಿಂಟ್. ನಾರ್ಮಲಿ ಫ್ರೋಜನ್ ಶೋಲ್ಡರ್ ಅಂದ್ರೆ ಇಲ್ಲೇನ್ ನೋವು ಬರಲ್ಲ ನಿಮ್ಗೆ, ಇಲ್ಲಿ ಬರಲ್ಲ, ಬರೋದು ಇಲ್ಲಿ ಅಲ್ವಾ? ಸೊ ಈ ಭಾಗದಲ್ಲಿ ಬರಿಬೇಕು ನಂಬರ್ 1 purple. Thank you, sir. Thank you. So this is, it's all about joints.
ಯಾವುದೇ ಒಂದು ಜಾಯಿಂಟ್ಸನ್ನು ಮೂವ್ ಮಾಡಬೇಕು, ಅದು ಸುಲಭವಾಗಿ ಬೆಂಡ್ ಆಗಬೇಕು. ಅದಕ್ಕೆ ನೀವು ಇದನ್ನು ಯೂಸ್ ಮಾಡ್ಬೋದು. ಇಲ್ಲ ಸರ್, ನನ್ನ ಶೋಲ್ಡರ್, ನಂದು ಭುಜ ಏನೋ ಮೂವ್ ಆಗ್ತಾ ಇದೆ, ನಾನು ಹೇಳ್ದಂಗೆ ಕೇಳ್ತಾ ಇದೆ, ನನ್ನ ಗಂಡನೇ ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ ಅಂತೀರಾ? ನಿಮ್ಮ ಮನೆಯಲ್ಲಿ ಒಂದು ಜಸ್ಟ್ ನಂಬರ್ 1 ಅಂತ ಬರ್ದು ಹಚ್ಚಿ. ಯಾಕಂದ್ರೆ ಎಲ್ಲದು ಇದು ಬೆಂಡ್ ಆಗುತ್ತಂದ್ರೆ ಅದನ್ನು ಬೆಂಡ್ ಆಗ್ಬೇಕಲ್ಲಿ ಅಲ್ವಾ? ಟ್ರೈ ಮಾಡಿ ನೋಡಿ. ಯಾರಾದ್ರೂ ನೀವು ಹೇಳಿದ ಮಾತು ಕೇಳ್ತಾ ಇಲ್ಲ, ನೀವು ಹೇಳಿದ ಮಾತನ್ನ ಅವರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಒಪ್ಕೋತಾ ಇಲ್ಲ, ಅವ್ರದೇ ಒಂದು ವಿತಂಡವಾದ ಇಡ್ತಾರೆ. ಓಕೆ, ನಾನು ಹಿಂಗೆ, ನೀನ್ ಹಿಂಗೆ, ಟೊಂಗು ಟುಸ್ಕ ಅಂತೇಳಿ. ಆ ಥರ ಇದ್ರೆ ಜಸ್ಟ್ ನಂಬರ್ 1 ಪರ್ಪಲ್ ಅಂತ ನೀವು ಗೋಡೆ ಮೇಲೆ ಅಂಟಿಸ್ಬೋದು. ಅದು ಅಂಟಿಸಿರೋರಿಗೆ ಏನಾದ್ರು ಡೌಟ್ ಬರುತ್ತೆ ಅಂದ್ರೆ ಒಂದು ಚೀಟಿನಲ್ಲಿ ಬರೆದು ಇಡ್ಬೋದು. ನಂಬರ್ 1 ಪರ್ಪಲ್ಲು ಈ ಶೋಲ್ಡರ್ ಹೆಂಗ್ ಬೆಂಡ್ ಆಗುತ್ತೆ, ನೀ ಹೆಂಗ ಬೆಂಡ್ ಆಗುತ್ತೆ, ಅದೇ ತರ ಮನುಷ್ಯರನ್ನು ಬೆಂಡ್ ಮಾಡುತ್ತೆ. ಟ್ರೈ ಮಾಡಿ ನೋಡಿ, ಅದ್ಭುತವಾದ ರಿಸಲ್ಟ್. ನೀವು ಪ್ರತಿ ಸತಿ ಹೇಳ್ತಾ ಇರ್ತಾರ, ಅವ್ರು ಒಪ್ಕೊಳ್ತಿರಲ್ಲ. ನೀವು ಹೇಳ್ತಿರ್ತಾರ, ಅವ್ರು ಒಪ್ಕೊಳ್ತಾ ಇರಲ್ಲ. ಆ ಥರ ಆಗ್ತಿದೆನಾ? ಜಸ್ಟ್ ರೈಟ್ ನಂಬರ್ 1 ಪರ್ಪಲ್. ನೇರಳೆ ಬಣ್ಣದಲ್ಲಿ ನಂಬರ್ 1 ಅಂತ ಬರೀರಿ. ಸೊ ಈ ತರ ಮೇನ್ ಆಗಿ ಬೆಂಡ್ ಮಾಡಬೇಕು, ಫ್ಲೆಕ್ಸಿಬಲ್ ಆಗ್ಬೇಕು, ಅದಕ್ಕೆ ಮಾಡ್ತೀವಿ. ಎಸ್ ಶೋಭಾ, ಏನಾರು ಕ್ವಶನ್ ಇದೆಮ್ಮ? ಸರ್, ನಾನು ಆಲ್ರೆಡಿ ಎಲ್ಲ ನಂಬರ್ 1 ಪರ್ಪಲ್ ನಮ್ ಸಿಸ್ಟರ್ಗೆ ಆಮೇಲೆ ನಮ್ಮ ರಿಲೇಷನ್ ಎಲ್ಲ ಕೊಟ್ಟಿದ್ದೇನೆ ಸರ್. ಬಹಳ ಚೆನ್ನಾಗಿ ವರ್ಕ್ ಆಗಿದೆ ಸರ್. ವರ್ಕ್ ಆಗಿದೆನಾ? ಥ್ಯಾಂಕ್ ಯು ಹೌದು ಮೇಡಮ್. ಸರ್. ಓಕೆ, ಇನ್ನು ಆ ನಂಬರ್ 1 ಪರ್ಪಲ್ದು ಇನ್ನೂ ಸುಮಾರು ಉಪಯೋಗಗಳನ್ನು ಹೇಳ್ತೀನಿ, ಇನ್ಮೇಲೆ ಅದನ್ನು ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು. ಮತ್ತೆ ಕೆಲಸ, ಆಫೀಸ್ ಕೆಲಸ ಎಲ್ಲ ಆಗ್ತಿರತ್ತಿರ್ಲಿಲ್ಲ ಸರ್, ಅದು ಸಮೇತ ಆಗಿದೆ ಸರ್ ಅವ್ರಿಗೆ. ಆಗುತ್ತೆ ಮೇಡಮ್. ತುಂಬಾ ಜನ ಆಫೀಸಲ್ಲಿ ಕೆಲಸ ಮಾಡ್ಕೊಡು ಅಂದ್ರೆ ಸುಮ್ಮನೆ ಕತೆ ಹೇಳ್ತಿರ್ತಾರೆ, ಒಪ್ಕೋತಾ ಇರಲ್ಲ. ಸೊ ಅವ್ರು ನಿಮ್ಮನ್ನು ಒಪ್ಕೋಬೇಕು ಅಂತಂದ್ರೆ ಲಂಚ ಕೊಡ್ಬೇಕಂತೇನಿಲ್ಲ. ಜಸ್ಟ್ ನಂಬರ್ 1 ಪರ್ಪಲ್ ಹಾಕಿ ಅವರು ನೀವು ಹೇಳೋ ಕೆಲಸನ ಒಪ್ಕೊಂಡು ಮಾಡ್ಕೊಡ್ತಾರೆ. ಸೊ ಇದು ಏನ್ ಮಾಡುತ್ತೆ ಅಂತಂದ್ರೆಗಿನಾಗಿ ಆ ಸ್ಟಬ್ಬರ್ನೆಸ್ನ ಕಮ್ಮಿ ಮಾಡುತ್ತೆ. ತುಂಬಾ ಜನ ಮಕ್ಕಳು ಮನೇಲಿ ತುಂಬಾ ಮೊಂಡುತನ ಇರುತ್ತೆ, ತುಂಬಾ ಹಠ ಅಂದ್ರೆ ಹಠ. ತುಂಬಾ ತಾಯಂದ್ರು ಬಂದು ಕೇಳ್ತಾರೆ, ನನ್ನ ಮಗಳಿಗೆ ತುಂಬಾ ಹಠ ಇದೆ, ಏನ್ ಮಾಡ್ಬೇಕು ಅಂತ. ಹಠ ಅಂದ್ರೆ ಏನು? ಹಿಡ್ದಿದ್ದೇ ಆಗ್ಬೇಕು ಅಂತ. ಚೇಂಜ್ ಇಲ್ಲ, ಹಂಗೆ ಆಗ್ಬೇಕು. ಸೊ ಚೇಂಜ್ ಆಗ್ತಾ ಇಲ್ಲ, ಬೆಂಡ್ ಆಗ್ತಾ ಇಲ್ಲ ಅವ್ರ ಮನ್ಸು. ಸೊ ನಿಮ್ಮ ಮನೆಯಲ್ಲಿ ಯಾರಾದ್ರೂ ತುಂಬಾ ಹಠ ಮಾಡ್ತಿದ್ದಾರೆ ಅಂದ್ರೆ ಜಸ್ಟ್ ನಂಬರ್ 1 ಪರ್ಪಲ್ ಕಲರ್ ಅಲ್ಲಿ ಟ್ರೈ ಮಾಡಿ. ಮಕ್ಕಳು ಹಠ ಮಾಡೋದು ಕಡಿಮೆ ಮಾಡ್ತಾರೆ. ಕರೆಕ್ಟ್? ಸೂಪರ್. ಇನ್ನೆಲ್ಲಿ ಉಪಯೋಗಿಸ್ಬೋದು ಇದನ್ನ? ತುಂಬಾ ಕಡೆ ನೀವೊಂದು ಎಲ್ಲೋ ಹೋಗಿ ಸೆಟ್ಲ್ ಆಗ್ಬೇಕು ಅನ್ಕೋತೀರ, ಬಟ್ ನಿಮ್ಗೊಂದು ಸ್ಪೇಸ್ ಸಿಗಲ್ಲ, ನಿಮ್ಗೊಂದು ಜಾಗ ಸಿಗಲ್ಲ. ಅಂತ ಕಡೆ ನೀವು ನಂಬರ್ 1 ಪರ್ಪಲ್ ಯೂಸ್ ಮಾಡ್ಬೋದು. ನಂಬರ್ 1 ಅಂದ್ರೆ ಏನು? ಖಾಲಿ ಸ್ಪೇಸ್. ನೀವು ಯಾವ್ದೊಂದು ಕೆಲ್ಸಕ್ಕೆ ಹೋಗ್ಬೇಕು ಅನ್ಕೋತೀರ, ಅಲ್ಲಿ ಕೆಲಸ ಖಾಲಿ ಇಲ್ಲ ಅಂತ ಆಗ್ತಾರೆ. ಯಾರ್ದೋ ಮನೆಗೆ ಹೋಗ್ಬೇಕು, ಅವ್ರು ನಿಮ್ಮನ್ನ ಕರೀತಾ ಇಲ್ಲ, ಅಲ್ಲಿನೂ ನಿಮ್ ಖಾಲಿ ಜಾಗ ಇಲ್ಲ. ಸೊ ಎಲ್ಲಿ ಹೋಗಿ ನೀವು ನೆಲೆ ಊರ್ಬೇಕು ಅನ್ಕೋತಿರೋ ಅದು ಆಗ್ತಾ ಇಲ್ಲ ಅಂದ್ರೆ, ಅದು ಕೆಲಸ ಇರ್ಬೋದು, ಬಂಧುಗಳ ಮನೆ ಇರ್ಬೋದು, ಇಲ್ಲ ಅಂತಂದ್ರೆ ನೀವೇ ಇನ್ನೊಂದೇನೋ ಒಂದು ಜಾಗ ಪರ್ಚೇಸ್ ಮಾಡಿ ಅಲ್ಲೇನೋ ಮನೆ ಕಟ್ಸ್ಬೇಕಂತ ಇರ್ಬೋದು. ದುಡ್ಡಿರುತ್ತೆ ಕೈಯಲ್ಲಿ, ಬಟ್ ಜಾಗ ತಾಣಕ್ಕಾಗಲ್ಲ. ಅಂದ್ರೆ ನಿಮ್ಮದೇ ಆದ ಒಂದು ಖಾಲಿ ಜಾಗನ ಕ್ರಿಯೇಟ್ ಮಾಡಕ್ ಆಗ್ತಿರಲ್ಲ ನಿಮ್ಗೆ. ಅವಾಗ ನಂಬರ್ 1 ಪರ್ಪಲ್ ಹೆಲ್ಪ್ ಆಗುತ್ತೆ. ನಿಮ್ಗೋಸ್ಕರ ಒಂದು ಎಂಟಿನೆಸ್ ಕ್ರಿಯೇಟ್ ಮಾಡ್ತೈತೆ, ನಿಮ್ಗೋಸ್ಕರ ಒಂದು ಖಾಲಿ ಕ್ರಿಯೇಟ್ ಮಾಡುತ್ತೆ. ಜಾಗ ತಗೊಂಡಾದ್ಮೇಲೆ ಆ ನಂಬರ್ ತೆಗೆದ್ಬಿಡಿ. ಯಾಕೆ ಗೊತ್ತಾ? ಆ ನಂಬರ್ 1 ಪರ್ಪಲ್ ಇಟ್ಕೊಂಡ್ರೆ ಮನೆ ಕಟ್ಸಕ್ಕಾಗಲ್ಲ. ಮನೆ ಕಟ್ಸೋದಂದ್ರೆ ಅಲ್ಲಿ ಮತ್ತೆ ವಸ್ತು ತಂದಾಕ್ತಿರಲ್ವಾ, ಅದು ಭೂತತ್ವ. ನೀವು ನಂಬರ್ 1 ಪರ್ಪಲ್ ಇಂದ ಸೈಟ್ ಮಾತ್ರ ಮಾಡ್ಬೋದು, ಮನೆ ಕಟ್ಟಕ್ಕಾಗಲ್ಲ.
ಮನೆ ಕಟ್ಟೋದಕ್ಕೆ ಬೇರೆ ನಂಬರ್, ಬೇರೆ ಎನರ್ಜಿ ಬೇಕಿರುತ್ತೆ. ಸೊ ನೀವು ಯಾವುದೇ ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡಬೇಕು, ನಿಮ್ಗೋಸ್ಕರ ಒಂದು ಜಾಗನ ಕ್ರಿಯೇಟ್ ಮಾಡಬೇಕು, ಅದು ಇನ್ನೊಬ್ಬರ ಹೃದಯದಲ್ಲೂ ಇರ್ಬೋದು. ಅದು ನಂಬರ್ 1 ಪರ್ಪಲ್. ಟ್ರೈ ಮಾಡಿ. ಎಲ್ಲೆಲ್ಲಿ ನಿಮ್ಗೆ ಅಂತ ಒಂದು ಎನರ್ಜಿ ಕ್ರಿಯೇಟ್ ಮಾಡಬೇಕು, ನಿಮ್ದೇ ಅಂತ ಒಂದು ಸ್ಪೇಸ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡ್ರೆ ನೀವು ನಂಬರ್ 1 ಪರ್ಪಲ್ ಟ್ರೈ ಮಾಡ್ಬೋದು. ಗಾಟ್ ಇಟ್? ಇದು ಈ ತರ ಜಾಗನ ಕ್ರಿಯೇಟ್ ಮಾಡೋದು. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಗುಣ ಏನಪ್ಪಾ ಅಂತಂದ್ರೆ ಕವರಿಂಗ್. ನೋಡಿ, ಆಕಾಶ ಭೂಮಿನ ಕವರ್ ಮಾಡಿರುತ್ತಲ್ವಾ, ಆ ಕವರಿಂಗ್ ಎನರ್ಜಿನ ನೀವು ತಗೋಬೇಕಂದ್ರೆ ನಂಬರ್ 1 ಪರ್ಪಲ್. ನಿಮ್ಮ ದೇಹನ ಕವರ್ ಮಾಡಿರೋದು ಯಾವುದು? ಸ್ಕಿನ್ ಮತ್ತೆ ಮಸಲ್ ಅಲ್ವಾ? ಸ್ಕಿನ್ ಮಸಲ್ ತೆಗೆದ್ಬಿಟ್ರೆ ಇನ್ನೇನಿಲ್ಲ, ಅಸ್ಥಿ ಪಂಜರನೇ. ಆ ಸ್ಕಿನ್ ಅಂಡ್ ಮಸಲ್ಸ್ ನಿಮ್ಗೆ ಏನಾದ್ರು ಇಶ್ಯೂಸ್ ಆದ್ರೆ ನೀವು ನಂಬರ್ 1 ಪರ್ಪಲ್ ಉಪಯೋಗಿಸ್ಬೋದು. ಎನಿ ಸ್ಕಿನ್ ಡಿಸಾರ್ಡರ್ಸ್ ಇರ್ಬೋದು, ಬಟ್ ಅದರಲ್ಲಿ ಬೇರೆ ಬೇರೆ ತರಹದ ಇಶ್ಯೂಸ್ ಆಗುತ್ತೆ. ಇದೇ ನಂಬರ್ 1ನ್ನ ನಾನು ಬೇರೆ ಬೇರೆ ಕಲರ್ ಅಲ್ಲಿ ಬಳಸ್ಬೋದು. ಸ್ಕಿನ್ ಇಚ್ಚಿಂಗ್ ಇತ್ತು ಅನ್ಕೊಳ್ಳಿ, ಕೆಲವೊಂದ್ಸತಿ ನಂಬರ್ 1 ವರ್ಕ್ ಆಗುತ್ತೆ, ಕೆಲವೊಂದ್ಸತಿ ವರ್ಕ್ ಆಗಲ್ಲ. ಯಾಕೆ ಗೊತ್ತಾ? ನಿಮ್ ಸ್ಕಿನ್ ತುಂಬಾ ಡ್ರೈ ಆಗ್ಬಿಟ್ಟು ಇಚ್ಚಾಗ್ತಿರುತ್ತೆ. ಸ್ಕಿನ್ನ ರೆಪ್ರೆಸೆಂಟ್ ಮಾಡೋ ನಂಬರ್ ಯಾವುದು? 1, ಯಾಕಂದ್ರೆ ಆಕಾಶ ತತ್ವ. ಬಟ್ ಅಲ್ಲಿ 1 ಪರ್ಪಲ್ ಹಾಕಿದ್ರೆ ಯೂಸ್ ಆಗಲ್ಲ. ನಿಮ್ ಸ್ಕಿನ್ ತುಂಬಾ ಡ್ರೈ ಆಗಿದ್ರೆ ಅವಾಗ ಏನ್ ಮಾಡ್ಬೇಕು ಗೊತ್ತಾ? ಆ ಡ್ರೈನೆಸ್ ನ ಕಡಿಮೆ ಮಾಡೋ ಕಲರ್ ಬಂದ್ಬಿಟ್ಟು ಆಕಾಶ ನೀಲಿ. ನೀವು ನಂಬರ್ 1ನ್ನ ಯಾವ ಕಲರ್ ಅಲ್ಲಿ ಬರಿಬೇಕು? ಆಕಾಶ ನೀಲಿ ಬಣ್ಣದಲ್ಲಿ ಬರೆದ್ರೆ ಏನ್ ಉಪಯೋಗ ಆಗುತ್ತೆ? ನಿಮ್ಮ ಡ್ರೈ ಎಕ್ಸಿಮಾ, ಇಚ್ಚಿಂಗು, ನವೆ, ಡ್ರೈ ಸ್ಕಿನ್ನು, ರಿಂಕಲ್ಸು, ತುಂಬಾ ಸುಕ್ಕಾಗೋದು ಅದೆಲ್ಲ ಕಮ್ಮಿ ಆಗುತ್ತೆ. ನಂಬರ್ 1 ಸ್ಕೈ ಬ್ಲೂ. ಸೇಮ್ ನಂಬರ್ 1 ಬೇರೆ ಬೇರೆ ಕಲರ್ಸ್ ಅಲ್ಲಿ ಡಿಪೆಂಡಿಂಗ್ ಅಪಾನ್ ರಿಕ್ವೈರ್ಮೆಂಟ್ ಯೂಸ್ ಮಾಡ್ತೀವಿ. ಕೆಲವರಿಗೆ ಸ್ಕಿನ್ ಅಲ್ಲಿ ಪಸ್ ಬರ್ತಾ ಇರುತ್ತೆ, ಮುಖದ ಮೇಲೆ ಸ್ಕಿನ್ ಪಿಂಪಲ್ ಆಗಿ ಪಸ್ ಫಾರ್ಮೇಶನ್ ಆಗುತ್ತೆ. ಕೆಲವರು ಬೆನ್ನಲ್ಲಿ ಗುಳ್ಳೆಗಳಾಗ್ಬಿಟ್ಟು ಪಸ್ ಆಗ್ತಿರುತ್ತೆ. ಸೊ ಪಸ್ ಆಗೋದು ಯಾವಾಗ ಅಂತಂದ್ರಿಗೇನಾಗಿ ಅಲ್ಲಿ ಡ್ಯಾಮ್ನೆಸ್ ಜಾಸ್ತಿ ಆಗಿರುತ್ತೆ, ಹ್ಯುಮಿಡಿಟಿ, ತೇವಾಂಶ ಜಾಸ್ತಿ ಆಗಿರುತ್ತೆ. ಅಂಥವ್ರು ಸೇಮ್ ಸ್ಕಿನ್ ಜಾಯಿಂಟಿಗೆ ಬಲಗೈ ಕಿರುಬೆರಳು ಇಲ್ಲಿ ನಂಬರ್ 1 ಅಂತ ಯೆಲ್ಲೋ ಕಲರ್ ಅಲ್ಲಿ ಬರಿಬೇಕು. ಯೆಲ್ಲೋ ಕಲರ್ ಅಲ್ಲಿ ನಂಬರ್ 1 ಬರೆದಾಗ ಅವ್ರಿಗೆ ಆ ಸ್ಕಿನ್ ಅಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಆಚೆ ಹೋಗ್ಬಿಟ್ಟು ಡ್ರೈ ಆಗುತ್ತೆ. ಗಾಟ್ ಇಟ್? ಇನ್ನು ಕೆಲವ್ರಿಗೆ ಸ್ಕಿನ್ ಮೇಲೆ ಎಕ್ಸ್ಟ್ರಾ ಕವರಿಂಗ್ ಬಂದಿರುತ್ತೆ, ದಪ್ಪ 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 ಸ್ಕಿನ್ ಬೆಳೆದಿರುತ್ತೆ, ಅದು ಆಕಾಶ ತತ್ವ ಜಾಸ್ತಿ ಇರುತ್ತೆ ಅವ್ರಿಗೆ. ಇಷ್ಟು ದಪ್ಪ ಫಾರ್ಮೇಶನ್ ಆಗಿರುತ್ತೆ ಸ್ಕಿನ್ ಮೇಲೆ. ಎನಿಥಿಂಗ್ ದಪ್ಪ ಆಗಿದೆ ಸ್ಕಿನ್ನು ಅಂತಂದ್ರೆ ಅದು ಆಕಾಶ ತತ್ವ ಜಾಸ್ತಿ ಆಗಿದೆ ಅಂತ. ಆ ಆಕಾಶ ತತ್ವನ ಕಡಿಮೆ ಮಾಡೋ ಕಲರ್ ಬಂದ್ಬಿಟ್ಟು ಡಾರ್ಕ್ ಬ್ಲೂ. ನಿಮ್ಮಲ್ಲಿ ಯಾರಿಗಾದ್ರೂ ಸ್ಕಿನ್ ಕೆಳಗಡೆಗೆ ಕೆಲವ್ರಿಗೆ ಲಿಪೋಮಾ ಆಗಿರುತ್ತೆ, ಕೆಲವ್ರಿಗೆ ಸ್ಕಿನ್ ಮೇಲೆಗಡೆ ಎಕ್ಸಿಮಾ ತರ ದಪ್ಪ ಬ್ಲ್ಯಾಕ್ ಲೇಯರ್ ಫಾರ್ಮೇಶನ್ ಆಗಿರುತ್ತೆ. ಆ ತರ ಆಗಿದ್ರೆ ನಂಬರ್ 1 ಡಾರ್ಕ್ ಬ್ಲೂ. ಇಲ್ಲೇ ಬರೀರಿ, ಸ್ಕಿನ್ ಜಾಯಿಂಟಿಗೆ ಬಲಗೈ ಕಿರುಬೆರಳು ನಂಬರ್ 1 ಡಾರ್ಕ್ ಬ್ಲೂ ಬರೆದಾಗ ನಿಮ್ಮ ಎಕ್ಸ್ಟ್ರಾ ಸ್ಕಿನ್ ಲೇಯರ್ ಏನ್ ಫಾರ್ಮೇಶನ್ ಆಗಿರುತ್ತೋ ಅದು ಕ್ಲಿಯರ್ ಆಗುತ್ತೆ. ಇಲ್ಲ ಸರ್ ಇಲ್ಲಿ ಬರೆಯೋದಿಲ್ಲ ಅಂದ್ರೆ ಎಲ್ಲಿ ಬರಿಬೋದು? ಎಲ್ಲಿ ಸ್ಕಿನ್ ದಪ್ಪ ಇಷ್ಟು ದಪ್ಪ ಗುಳ್ಳೆ ಆಗಿರುತ್ತೆ ಅನ್ಕೊಳ್ಳಿ, ಅದ್ರ ಸುತ್ತ ಡಾರ್ಕ್ ಬ್ಲೂ ಆಗ್ಬೋದು, ಅದ್ರ ಮೇಲೆ ನಂಬರ್ 1 ಡಾರ್ಕ್ ಬ್ಲೂ ಅಂತ ಬರಿಬೋದು. ನಂಬರ್ 1 ಡಾರ್ಕ್ ಬ್ಲೂ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಸ್ಕಿನ್ ಎಕ್ಸ್ಟ್ರಾ ಗ್ರೋತ್ ನ ಕಡಿಮೆ ಮಾಡುತ್ತೆ.
ಸ್ಕಿನ್ ಎಕ್ಸ್ಟ್ರಾ ಗ್ರೋತ್ ಸ್ಕಿನ್ ಮೇಲೆ ಒಂದೇ ಅಲ್ಲ, ನಿಮ್ಮ ಆರ್ಗನ್ ಒಳಗಡೆನೂ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ, ಅಲ್ಲಿನೂ ಎಕ್ಸ್ಟ್ರಾ ಗ್ರೋತ್ ಆಗಿರ್ಬೋದಲ್ವಾ. ಫಾರ್ ಎಕ್ಸಾಂಪಲ್ ಲೇಡೀಸ್ಗೆ ಎಂಡೋಮೆಟ್ರಿಯಂ ಥಿಕ್ನೆಸ್ ಆಗುತ್ತೆ, ಯುಟೆರಸ್ ದಪ್ಪ ಆಗುತ್ತೆ. ದಪ್ಪ ಆಗಿದೆ ಅಂದ್ರೆ ಏನು, ಆಕಾಶ ಜಾಸ್ತಿ ಆಗಿದೆ ಅಂತ. ಆಮೇ ರೈಟ್? ಆಕಾಶ ತತ್ವ ಜಾಸ್ತಿ ಆಗಿದೆ. ಯುಟೆರಸ್ ಜಾಯಿಂಟ್ ಯಾವುದು? ರಿಪ್ರೊಡಕ್ಟಿವ್ ಆರ್ಗನ್, ಬಲಗೈ ಹೆಬ್ಬೆರಳು ಮೊದಲನೇ ಜಾಯಿಂಟ್. ಇಲ್ಲಿ ನೀವು ನಂಬರ್ 1 ಅಂತೇಳಿ ಡಾರ್ಕ್ ಬ್ಲೂ ಅಲ್ಲಿ ಬರೀರಿ. ಏನಂತ? ನಂಬರ್ 1 ಅಂತ ಡಾರ್ಕ್ ಬ್ಲೂ ಅಲ್ಲಿ. ಅದ್ಭುತವಾದ ಚೇಂಜಸ್ ನೋಡ್ತೀರಾ. ಬಟ್ ಇನ್ನು ಕೆಲವರಿಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇರುತ್ತಲ್ಲ, ಅವ್ರಿಗೆ ಯುಟರಸ್ ಥಿನ್ ಆಗಿರುತ್ತೆ, ಅದಕ್ಕೆ ಗರ್ಭ ಜಾರ್ತಾ ಇರುತ್ತೆ, ಓಲ್ಡ್ ಆಗ್ತಿರಲ್ಲ ಪ್ಲಾಸೆಂಟ. ಅವ್ರಿಗೆ ನಂಬರ್ 1 ಪರ್ಪಲ್ ಬರಿಬೇಕು, ಗರ್ಭ ನಿಂದ್ರೋದಕ್ಕೆ, ಪ್ರೆಗ್ನೆಂಟ್ ಆಗೋದಕ್ಕೆ. ನಂಬರ್ 1 ಪರ್ಪಲ್. ಅದೇ ನಿಮಗೆ ಮಗು ಆದ್ಮೇಲೆ ಮೆನೋಪಾಸ್ ಟೈಮಲ್ಲಿ ಏನಾದ್ರು ಯುಟೆರಸ್ ಥಿಕ್ ಆಗಿತ್ತು, ಎಂಡೋಮೆಟ್ರಿಯಂ ಥಿಕ್ನೆಸ್ ಮೋರ್ ದೆನ್ 9-10 mm ಇತ್ತು ಅಂದ್ರೆ ನೀವು ನಂಬರ್ 1 ಡಾರ್ಕ್ ಬ್ಲೂ ಅಂತ ಬರೀಬಹುದು. ಸೊ ಈ ತರ ಎಲ್ಲಿ ಸ್ಕಿನ್ ಮೇಲೆ ಇರ್ಬೋದು, ಸ್ಕಿನ್ ಅಂಡರ್ ಇರ್ಬೋದು, ನಿಮಗೆ ಎಕ್ಸ್ಟ್ರಾ ಗ್ರೋತ್ ಇತ್ತು, ಎಕ್ಸ್ಟ್ರಾ ಲೇಯರ್ ಫಾರ್ಮೇಶನ್ ಆಯ್ತು ಅಂತಂದ್ರೆ ಅಲ್ಲಿ ಆಕಾಶ ತತ್ವನ ನಾವು ಕಡಿಮೆ ಮಾಡ್ತೀವಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಓಕೆ, ಅದೇ ತರ ದ ಸೇಮ್ ಜಾಯಿಂಟ್, ಬಲಗೈ ಕಿರುಬೆರಳು ಮಧ್ಯದ ಜಾಯಿಂಟು ನಿಮ್ಮ ಓವರೀಸ್ ಅಂಡ್ ಟೆಸ್ಟಿಕಲ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ತುಂಬಾ ಜನಕ್ಕೆ ಟೆಸ್ಟಿಕಲ್ಸ್ ಸ್ವೆಲ್ಲಿಂಗ್ ಆಗಿರುತ್ತೆ, ಹೈಡ್ರೋಸಿಲ್, ವೆರಿಕೋಸಿಲ್ ಅಂತ ಕರೀತಾರೆ. ಅಂಥವ್ರು ನಂಬರ್ 1 ಡಾರ್ಕ್ ಬ್ಲೂ ಬರೀಬಹುದು. ನಿಮ್ಮ ವೃಷಣಗಳು ಸ್ವೆಲ್ಲಿಂಗ್ ಆಗಿದ್ರೆ, ದಪ್ಪ ಆಗಿದ್ರೆ, ಅಲ್ಲಿ ಆಕಾಶ ತತ್ವ ಜಾಸ್ತಿ ಆಗಿದೆ ಅಂತ. ಅದನ್ನ ಶ್ರಿಂಕ್ ಮಾಡಬೇಕು ಅಂತಂದ್ರೆ ನೀವೇನ್ ಮಾಡಬೇಕು? ನಂಬರ್ 1 ಡಾರ್ಕ್ ಬ್ಲೂ. ಅದೇ ಲೇಡೀಸಿಗಾದ್ರೆ ಓವರೀಸ್ ಅಲ್ಲಿ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಕರೀತಾರೆ, PCOD ಆಗಿರುತ್ತೆ, ಅವರು ನಂಬರ್ 1 ಡಾರ್ಕ್ ಬ್ಲೂ ಬರೀಬೇಕು ಈ ಜಾಯಿಂಟ್ಗೆ. ನಂಬರ್ 1 ಡಾರ್ಕ್ ಬ್ಲೂ ಟ್ರೈ ಮಾಡ್ತೀರಾ? ಸೂಪರ್ ರಿಸಲ್ಟ್ ಬರುತ್ತೆ. ಅದ್ರ ಜೊತೆ ನೀವು TM ಸ್ಟೂಡೆಂಟ್ ಆಗಿದ್ರೆ TM 0.2 ಕೊಟ್ಬಿಟ್ಟು ಈ ಕಲರ್ ನಂಬರ್ ಆಗ್ಬೋದು, ಎರಡನ್ನೂ ಒಟ್ಟಿಗೆ ಮಾಡ್ಬೋದು. got it? ಸೊ ಈ ತರ ಬೇರೆ ಬೇರೆ ಜಾಯಿಂಟ್ಸ್ಗೆ ನಾವು ನಂಬರ್ 1 ಬೇರೆ ಬೇರೆ ಕಲರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಡಿಪೆಂಡಿಂಗ್ ಅಪಾನ್ ದ ರಿಕ್ವೈರ್ಮೆಂಟ್. ಯಾರಿಗಾದ್ರೂ ಚೆಸ್ಟ್ ಟೈಟ್ ಆಗ್ತಿದೆ, ಟೈಟ್ನೆಸ್ ಇದೆ ಅಂದ್ರೆ ಅಲ್ಲಿ ಆಕಾಶ ಕಡಿಮೆ ಆಗಿದೆ ಅಂತ, ನೀವು ಚೆಸ್ಟ್ ರಿಫ್ಲೆಕ್ಸ್ಗೆ ಹೋಗ್ಬಿಟ್ಟು ಜಸ್ಟ್ ನಂಬರ್ 1 ಪರ್ಪಲ್ ಅಂತ ಬರೀರಿ ಎದೆ ಭಾಗದ ರಿಫ್ಲೆಕ್ಸ್ಗೆ. ನಿಮ್ಮ ಎದೆ ಬಿಗಿತಾ ಇದ್ರೆ ಅದು ರಿಲೀಫ್ ಆಗುತ್ತೆ. ಬಟ್ ಪಲ್ಪಿಟೇಷನ್ ಇತ್ತು ಅಂದ್ರೆ ಬರಿಬಾರ್ದು. ಪರ್ಪಲ್ ನಂಬರ್ 1 ಪರ್ಪಲ್ ಹಾಕಿದ್ರೆ ಪಲ್ಪಿಟೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ಎದೆ ಬಿಗಿತ, ಎದೆ ನೋವು ಇದ್ರೆ ನೀವು ನಂಬರ್ 1 ಪರ್ಪಲ್. ಜಸ್ಟ್ ಲಂಗ್ ರಿಫ್ಲೆಕ್ಸ್ಗೆ ಹಾಕಿ, ಯಾಕಂದ್ರೆ ಪರ್ಪಲ್ ಇಸ್ ರಿಲೇಟೆಡ್ ಟು ಲಂಗ್ಸ್, ನಾಟ್ ರಿಲೇಟೆಡ್ ಟು ಹಾರ್ಟ್. ಸೊ ಎದೆ ಭಾಗದಲ್ಲಿ ಇಲ್ಲಿ ನಿಮ್ಗೆ ಲಂಗ್ ಎಡಗಡೆ ಬಲಗಡೆ ಲಂಗ್ಸ್ ರಿಫ್ಲೆಕ್ಸ್ ಏನ್ ಬರುತ್ತೆ ಅಲ್ಲಿ ಹಾಕಿ, ನೀವು ಇಂಪ್ರೂವ್ಮೆಂಟ್ ನೋಡ್ತೀರಾ. ಸೊ ಇದು ಕವರಿಂಗ್ ಇದೆ ಅಲ್ವಾ. ತುಂಬಾ ಜನಕ್ಕೆ ಬೇರೆ ಬೇರೆ ವಿಷಯಗಳನ್ನ ಕಲಿಬೇಕು ಅಂತ ಆಸಕ್ತಿ ಇರುತ್ತೆ, ಬಟ್ ಅರ್ಥ ಆಗಲ್ಲ ಅಂತಾರೆ. ನಿಮ್ದೇನೋ ಪ್ರೊಫೆಷನ್ ಇರುತ್ತೆ, ಇವತ್ತು ಕಲರ್ ನ್ಯೂಮರಾಲಜಿ ಕಲಿಯಕ್ ಬಂದಿದ್ರ, ಇದು ಅರ್ಥ ಆಗ್ಬೇಕು, ತಲೆ ಒಳಗೆ ಹೋಗ್ಬೇಕಂದ್ರೆ ತಲೆ ಖಾಲಿ ಇರ್ಬೇಕಲ್ಲ, ಆಕಾಶ ತತ್ವ ಬೇಕು ತಾನೆ. ಸೊ ಹೊಸ ವಿಷಯಗಳನ್ನ ಬೇಗನೆ ಕಲಿಬೇಕು ಅಂತಂದ್ರೆ ನೀವು ಬಲಗೈ ಕಿರುಬೆರಳು ಉಗುರು ಕೆಳಗಡೆ ಯಾಂಗ್ ಬ್ರೇನ್ಗೆ ನಂಬರ್ 1 ಪರ್ಪಲ್ ಅಂತ ಬರೀರಿ ಈ ವಿಷಯ ಕಲಿಬೇಕು ಅಂದ್ರೆ. ಅದೇ ತರ ಮಕ್ಕಳು ಅಷ್ಟೇ, ನಿಮ್ಮ ಮಕ್ಕಳಲ್ಲಿ ಗ್ರಾಸ್ಪಿಂಗ್ ಪವರ್ ಇಂಪ್ರೂವ್ ಮಾಡಬೇಕು, ಎಲ್ಲದನ್ನ ಅಬ್ಸರ್ವ್ ಮಾಡಬೇಕು ಅಂತಂದ್ರೆ
ಅವ್ರ ತಲೆ ಖಾಲಿ ಇರಬೇಕು. ಖಾಲಿ ಇರಬೇಕಂದ್ರೆ ನಂಬರ್ 1 ಪರ್ಪಲ್ ಯಾಂಗ್ ಬ್ರೈನ್ಗೆ. ಇಲ್ಲ ಕೈ ಮೇಲೆ ಬರ್ಕೊಳೋದು ಕಷ್ಟ, ಊಟ ಗೀಟ ಮಾಡ್ತಾರೆ ಅಂತಂದ್ರೆ ಅವ್ರ ನೋಟ್ಬುಕ್ ಟೆಕ್ಸ್ಟ್ ಬುಕ್ ಅಲ್ಲೇ ಬ್ಯಾಗಲ್ಲಿ ಜಸ್ಟ್ ನಂಬರ್ 1 ಪರ್ಪಲ್ ಅಂತ ಬರ್ದಿಡಿ. 1 ವಾರ 2 ವಾರ ಯು ಕ್ಯಾನ್ ಸಿ ದ ಚೇಂಜಸ್ ಅಂಡ್ ಇಂಪ್ರೂವ್ಮೆಂಟ್ಸ್. ತುಂಬಾ ಮೆಥಮೆಟಿಕಲ್ ಸ್ಕಿಲ್ಸ್ ಇರ್ಬೇಕು ಸರ್ ನನ್ನ ಮಗನಿಗೆ, ಅನಾಲಿಟಿಕಲ್ ಸ್ಕಿಲ್ಸ್, ಮ್ಯಾಥ್ಸ್ ಸೈನ್ಸ್ ಚೆನ್ನಾಗಿ ಮಾಡಬೇಕು ಅಂದ್ರೆ ಅದಕ್ಕೆ ಬೇರೆ ನಂಬರ್. ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ನಂಬರ್ 1 ಪರ್ಪಲ್ಲು ಜಸ್ಟ್ ವಿಷಯನ ಅಬ್ಸರ್ವ್ ಮಾಡ್ಕೊಳುತ್ತೆ, ಕೇಳಿಸ್ಕೊಳುತ್ತೆ, ಸಂಪೂರ್ಣವಾಗಿ ಹೀರ್ಕೊಳುತ್ತೆ. ಮಕ್ಕಳಿಗೆ ಅಂತಲ್ಲ, ನಿಮ್ ಗಂಡಂದ್ರಿಗೂ ಹೆಂಡ್ತಿರಿಗೂ ಆಗ್ಬೋದು, ನೀ ಹೇಳಿದ್ ಕೇಳಿಸ್ಕೊತಾ ಇಲ್ಲ ಅಂದ್ರೆ. ನಂಬರ್ 1 ಪರ್ಪಲ್ ಹಾಕಿದ್ ಕೇಳಿಸ್ಕೊತಾರೆ, ಯಾಕಂದ್ರೆ ಖಾಲಿ ಆಗಿರುತ್ತೆ ತಲೆ. ಅವ್ರು ಯಾವಾಗ ಕೇಳಿಸ್ಕೊಳಲ್ಲ ಅಂದ್ರೆ ತಲೆ ತುಂಬಿದಾಗ, ಬೇರೆ ವಿಷಯಗಳೆಲ್ಲ ತಲೆ ತುಂಬಿದಾಗ ನಿಮ್ಮ ಮಾತು ಕೇಳಿಸ್ಕೊಳಲ್ಲ. ಖಾಲಿ ಮಾಡಿ ನಂಬರ್ 1 ಪರ್ಪಲ್ ಹಾಕಿ, ಕೇಳಿಸ್ಕೊತಾರೆ. ಸೊ ಟ್ರೈ ಮಾಡಿ, ಅದ್ಭುತವಾದ ನಂಬರ್ 1 ಪರ್ಪಲ್. ಇದು ಇನ್ ಡೆಪ್ತ್ ಆಗಿ ನೀವು ಆರ್ಗನ್ ಲೆವೆಲ್, ಟಿಶ್ಯೂ ಲೆವೆಲ್ ಅನ್ನು ಟಚ್ ಮಾಡ್ಬೋದು. ಯಾಕೆ ಅಂತಂದ್ರೆ ಎಲ್ಲ ಆರ್ಗನ್ನಲ್ಲೂ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ ಅದ್ರ ಸುತ್ತ. ಸ್ಟಮಕ್ ಅಲ್ಲಿ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ, ಮ್ಯೂಕಸ್ ಲೇಯರ್ ಇರುತ್ತೆ. ಯಾಕಿರುತ್ತೆ ಗೊತ್ತಾ? ನೀವು ಉಪ್ಪು, ಹುಳಿ, ಖಾರ ಏನೇನೋ ತಿಂತೀರ, ಅದೆಲ್ಲದನ್ನು ಪ್ರೊಟೆಕ್ಟ್ ಮಾಡ್ಬೇಕಲ್ಲ ತನ್ನಿಂದ ತಾನು. ಇವನ್ ಹೈಡ್ರೋಕ್ಲೋರಿಕ್ ಆಸಿಡ್ ಎಷ್ಟಿರುತ್ತೆ ಅಂತಂದ್ರೆ pH ಲೆವೆಲ್ 1.5 ಇಂದ 2.5 ಇರುತ್ತೆ. ಹೈಡ್ರೋಕ್ಲೋರಿಕ್ ಆಸಿಡ್ ತುಂಬಾ ಆಸಿಡ್ ನಿಮ್ಮ ಹೊಟ್ಟೆಯಲ್ಲಿ. ಅದ್ರ ಆಸಿಡ್ ಅದನ್ನೇ ಸುಡಬಾರ್ದಲ್ವಾ, ಆ ಸ್ಟಮಕ್ ಮಸಲ್ಸ್ನೇ ಡ್ಯಾಮೇಜ್ ಮಾಡಬಾರ್ದಲ್ವಾ. ಅದಕ್ಕೋಸ್ಕರ ಅದ್ರ ಸುತ್ತೊಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ, ಮ್ಯೂಕಸ್ ಲೇಯರ್. ಆ ಲೇಯರ್ನ ಕಂಟ್ರೋಲ್ ಮಾಡೋದು ಆಕಾಶ ತತ್ವ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಸ್ವಲ್ಪ ಖಾರ ತಿಂದ್ರೆ ಆಗಲ್ಲ, ಹುಳಿ ತಿಂದ್ರೆ ಆಗಲ್ಲ, ಹೊಟ್ಟೆ ಉರಿ ಬರುತ್ತೆ, ನಾಲಿಗೆ ಉರಿ ಬರುತ್ತೆ, ಈ ತರ ಸೆನ್ಸಿಟಿವ್ ಅಂದ್ರೆಗಿನಾಗಿ ನಿಮ್ ಪ್ರೊಟೆಕ್ಟಿವ್ ಲೇಯರ್ ವೀಕ್ ಆಗಿದ್ರೆ ಅವರು ನಂಬರ್ 1 ಪರ್ಪಲ್ ಯೂಸ್ ಮಾಡ್ಬೋದು. ಎಲ್ಲಿ? ಸ್ಟಮಕ್ ರಿಫ್ಲೆಕ್ಸಿಗಾದ್ರೂ ಯೂಸ್ ಮಾಡಿ, ಸ್ಟಮಕ್ ಜಾಯಿಂಟಿಗಾದ್ರೂ ಯೂಸ್ ಮಾಡಿ. ಇಲ್ಲ ಸರ್ ಸ್ಟಮಕ್ ಸೆನ್ಸಿಟಿವ್ ಇಲ್ಲ, ನನಗೆ ಖಾರ ತಿನ್ನಕ್ಕೆ ಆಗಲ್ಲ, ನಾಲಿಗೆ ಸೆನ್ಸಿಟಿವ್, ನಾಲಿಗೆ ಮೇಲೆ ಪ್ರೊಟೆಕ್ಟಿವ್ ಲೇಯರ್ ಇಲ್ಲ ಅಂದ್ರೆ ನೀವು ಮೌತ್ ರಿಫ್ಲೆಕ್ಸ್, ಎಡಗೈ, ಮಧ್ಯದ ಬೆರಳು, ಮಧ್ಯದ ಜಾಯಿಂಟ್, ಅಲ್ಲಿ ಪರ್ಪಲ್ ಹಾಕಿ. ಪರ್ಪಲ್ 1 ಏನಾಗುತ್ತೆ? ಪರ್ಪಲ್ 1 ಹಾಕಿದಾಗ ಅದು ಆ ಲೇಯರ್ನ ರೀಕ್ರಿಯೇಟ್ ಮಾಡುತ್ತೆ. ಬಿಕಾಸ್ ಇಟ್ಸ್ ಆಕಾಶ ತತ್ವ ಅಲ್ವಾ, ಕವರಿಂಗ್ ಮಾಡುತ್ತೆ. ಸೊ ಟ್ರೈ ಮಾಡಿ, ನೀವು ಎಲ್ಲೆಲ್ಲಿ ಪ್ರೊಟೆಕ್ಟಿಂಗ್ ಲೇಯರ್ನ ಕ್ರಿಯೇಟ್ ಮಾಡಬೇಕು, ಒಂದು ಆರ್ಗನ್ನ ಇಮ್ಯುನಿಟಿನ ಸ್ಟ್ರೆಂಥನ್ ಮಾಡಬೇಕು ಅನ್ಕೊಂಡ್ರೆ ಅಲ್ಲಿ ನೀವು ನಂಬರ್ 1 ಪರ್ಪಲ್ ಯೂಸ್ ಮಾಡಬೇಕು. ಇಲ್ಲ ವಿತಿನ್ ಆರ್ಗನ್ ಯೂಸ್ ಮಾಡ್ತೀನಿ ಅಂದ್ರೆ ಅಲ್ಲಿನೂ ನಂಬರ್ 1 ಯೂಸ್ ಮಾಡ್ಬೋದು, ಬೇರೆ ಬೇರೆ ಇದರಲ್ಲಿ. ಫಾರ್ ಎಕ್ಸಾಂಪಲ್ ಲಂಗ್ಸ್ ರೆಪ್ರೆಸೆಂಟ್ ಮಾಡೋದು ಆಕಾಶ ತತ್ವ ತಾನೆ, ಲಂಗ್ಸ್, ಲಾರ್ಜ್ ಇಂಟೆಸ್ಟೈನ್. ನಿಮ್ ಲಂಗ್ಸ್ ಅಲ್ಲಿ ತುಂಬಾ ಕಫ ತುಂಬ್ಕೊಂಡ್ಬಿಟ್ಟಿತ್ತು, ಆಚೆ ಹೋಗ್ತಾ ಇಲ್ಲ, ಏನ್ ಮಾಡೋದು? ಕಫನ ಆಚೆ ಕಳಿಸ್ಬೇಕು ಅಂತಂದ್ರೆ ಚಲನೆ ಬೇಕು. ಲಂಗ್ ರಿಫ್ಲೆಕ್ಸ್ಗೆ ನಂಬರ್ 1 ಡಾರ್ಕ್ ಬ್ಲೂ ಅಲ್ಲಿ ಬರೀತೀನಿ, ಕಫ ಆಚೆ ಹಾಕಕ್ಕೆ. ಇಲ್ಲ ಕಫನ ಕರಗಿಸ್ಬೇಕು ಅಂದ್ರೆ ನಂಬರ್ 1 ಆರೆಂಜ್. ನಂಬರ್ 1 ಅಂತ ಆರೆಂಜ್ ಕಲರ್ ಅಲ್ಲಿ ಬರೀತೀನಿ, ಕಫನ ಕರಗಿಸೋದಿಕ್ಕೆ. ಟ್ರೈ ಮಾಡ್ತೀರಾ? ಇಲ್ಲ ಸರ್ ಕಫನೇ ಆಗ್ಬಾರ್ದಂತೀರಾ? ಆವಾಗ ನೀವು ಸ್ಟಮಕ್ ರಿಫ್ಲೆಕ್ಸ್ಗೆ ಹೋಗ್ಬೇಕು. ಅಲ್ಲಿ ನಂಬರ್ 3 ಅಂತ ಸ್ಕೈ ಬ್ಲೂ ಅಲ್ಲಿ ಬರಿಬೇಕು. ಯಾಕೆಂದ್ರೆ ಅದು ಮೆಟಾಬಾಲಿಸಮ್ ಇನ್ಕ್ರೀಸ್ ಮಾಡುತ್ತೆ. ನಿಮ್ಮ ಸ್ಟಮಕ್ ಯಾವಾಗ ಮೆಟಾಬಾಲಿಸಮ್ ವೀಕ್ ಆಗುತ್ತೆ, ತಿಂದಿರೋ ಆಹಾರ ಸರಿಯಾಗಿ ಜೀರ್ಣ ಆಗಲ್ವೋ, ಅದಕ್ಕೆ ಕಫಾಯಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ನಂಬರ್ 1 ವರ್ಕ್ ಆಗಲ್ಲ. ಏನೇ ಕರಗಿಸ್ಬೇಕು ಅಂತಂದ್ರೆ ಬೆಂಕಿ ಬೇಕು. ನಂಬರ್ 3 ಸ್ಕೈ ಬ್ಲೂ, ಅದನ್ನ ನಾಳೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ನಂಬರ್ 1 ಪರ್ಪಲ್ ಕೊಟ್ಟಾಗ ನೀವು ಅದಕ್ಕೆ ಒಂದು ಪ್ರೊಟೆಕ್ಟಿಂಗ್ ಲೇಯರ್ ಕೊಟ್ಬಿಟ್ಟು ಯು ಕ್ಯಾನ್ ಕ್ರಿಯೇಟ್ ಹೆಲ್ತಿ ಶೀಲ್ಡ್ ಅರೌಂಡ್ ಇಟ್ ಮಾಡ್ತೀರಾ. ಸೊ ಅದೇ ತರ ಲಂಗ್ಸ್ ಮಾತ್ರ ಅಲ್ಲ, ಲಾರ್ಜ್ ಇಂಟೆಸ್ಟೈನಲ್ಲೂ ಅಷ್ಟೇ. ಮೋಷನ್ ಸರಿಯಾಗಿ ಹೋಗ್ತಾ ಇಲ್ಲ, ನನ್ನ ಮಗ ಬಾತ್ರೂಮಲ್ಲಿ 1 ಗಂಟೆ ಕೂತ್ಕೋತಾನೆ ಅಂತ ತುಂಬಾ ತಾಯಂದ್ರು ಕಂಪ್ಲೇಂಟ್ ಮಾಡ್ತಾರೆ.
ಜಸ್ಟ್ ಲಾರ್ಜ್ ಇಂಟೆಸ್ಟೈನ್ಗೆ ನಂಬರ್ 1 ಅಂತ ಡಾರ್ಕ್ ಬ್ಲೂ ಅಲ್ಲಿ ಕೊಡಿ. ಏನಾಗುತ್ತೆ ಡಾರ್ಕ್ ಬ್ಲೂ ಕೊಟ್ರೆ? ಡಾರ್ಕ್ ಬ್ಲೂ ಅಂದ್ರೆ ಚಲನೆ, ಝೀ ಅಂತ ಹಿಂಗೋಗಿ ಹಿಂಗ್ ಬರ್ತಾರೆ. ಸೊ ನೀವು ಯಾವ ಕಲರ್ನ ಯಾವ ಜಾಯಿಂಟ್ಗೆ ಹಾಕ್ತೀರ ಅನ್ನೋದು ಇಂಪಾರ್ಟೆಂಟ್. ಇವನ್ ಪೈಲ್ಸ್ ಆಗಿತ್ತು ಅನ್ಕೊಳ್ಳಿ, ಅಲ್ಲಿ ಎಕ್ಸ್ಟ್ರಾ ಸ್ಪೇಸ್ ಕವರ್ ಆಗ್ಬಿಟ್ಟಿರ್ತತೆ, ಅದನ್ನ ಕಡಿಮೆ ಮಾಡಬೇಕು. ಅಲ್ಲಿನೂ ನಂಬರ್ 1 ಡಾರ್ಕ್ ಬ್ಲೂ ಹಾಕ್ಬೋದು ಪೈಲ್ಸ್ ಆಗಿದ್ದು. ಇಲ್ಲ ಸರ್ ಎಕ್ಸ್ಟ್ರಾ ಪೈಲ್ ಏನು ಬಂದಿಲ್ಲ, ಬಟ್ ಬ್ಲೀಡಿಂಗ್ ಆಗ್ತಾ ಇದೆ, ಬ್ಲೀಡ್ ಆಗ್ತಾ ಇದೆ. ಬ್ಲೀಡಿಂಗ್ ನ ಸ್ಟಾಪ್ ಮಾಡಬೇಕಂದ್ರೆ ಯೆಲ್ಲೋ ಕಲರ್, ಲಾರ್ಜ್ ಇಂಟೆಸ್ಟೈನ್ ಜಾಯಿಂಟ್ಗೆ ನೀವು ನಂಬರ್ 1 ಅಂತ ಯೆಲ್ಲೋ ಕಲರ್ ಅಲ್ಲಿ ಬರೀಬಹುದು. ಸೊ ಈ ತರ ನಂಬರ್ 1 ಅನ್ನ ನೀವು ಬೇರೆ ಬೇರೆ ಆಂಗಲ್ ಅಲ್ಲಿ ಆಕಾಶ ತತ್ವದ ವಿವಿಧ ಗುಣಗಳನ್ನ ನಿಮ್ಮ ದೇಹದ ಆರೋಗ್ಯ ಕೊಡಬಹುದು. ಅದರ ಜೊತೆಗೆ ನೀವು ವ್ಯಾವಹಾರಿಕವಾಗಿ ಯೂಸ್ ಮಾಡ್ತೀರಂದ್ರೆ ಇನ್ನೊಬ್ಬರನ್ನ ಒಪ್ಪಿಸ್ಬೇಕು, ಅವ್ರು ಕೊಡೋ ತರ ಮಾಡಬೇಕು, ಅವ್ರು ನಾವು ಹೇಳಿದ್ದನ್ನ ಕೇಳಿಸ್ಕೋಬೇಕು ಅಂದ್ರೆ ನಂಬರ್ 1 ಪರ್ಪಲ್. ಕೆಲವ್ರಿಗೆ ಯಾರಿಗೋ ದುಡ್ಡು ಕೊಟ್ಟಿರ್ತೀರ, ಕೇಳೋಕೋರ್ ನಿಮ್ಮನ್ನೇ ದಬಾಯಿಸ್ತಿರ್ತಾರೆ, ಅವ್ರು ನಂಬರ್ 1 ಪರ್ಪಲ್ ಹಾಕೊಂಡು ಹೋಗಿ. ಯಾಕಂದ್ರೆ ನೀವು ಹೇಳೋದು ಕೇಳಿಸ್ಕೋಬೇಕಲ್ಲ, ಅವರು ಅಕ್ಸೆಪ್ಟ್ ಮಾಡ್ಕೋಬೇಕಲ್ವಾ, ಕೊಡ್ಬೇಕಲ್ವಾ. ಅದಕ್ಕೆ ನಂಬರ್ 1 ಪರ್ಪಲ್. ಅದೇ ನಂಬರ್ 1 ಪರ್ಪಲ್ ಪದೇ ಪದೇ ಯೂಸ್ ಮಾಡಬಾರ್ದು, ಬೋರ್ ಆಗ್ಬಿಡುತ್ತೆ. ಯಾಕೆ ಗೊತ್ತಾ? ಎಲ್ಲದಕ್ಕೂ ಓಕೆ ಓಕೆ ಅಂತಿರ್ತಾರೆ, ಯಾರು ಕೇಳಿದ್ರು ಹೂ ಅಂತಿರ್ತಾರೆ. ನೀವು ಕೇಳಿದ್ರು ಹೂ ಅಂದ್ರೆ ಓಕೆ, ಎಲ್ಲಾರು ಕೇಳಿದ್ರು ಹೂ ಅಂದ್ರೆ ಹೆಂಗೆ? ಆಕಾಶತ್ವ ಜಾಸ್ತಿ ಆದಾಗ ನೋ ಅನ್ನಕ್ಕಾಗಲ್ಲ. ಇಟ್ಸ್ ಎ ವೆರಿ ಡಿಫಿಕಲ್ಟ್ ಟು ಸೇ ನೋ. ಇಲ್ಲ ಅಂತ ಹೇಳೋದು ತುಂಬಾ ಕಷ್ಟ ಅವ್ರಿಗೆ. ಹಾಗಾಗಿ ಆಕಾಶ ತತ್ವನ ಲಿಮಿಟೆಡ್ ಆಗಿ ಬಳಸಿ, ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ, ಎಲ್ಲಿ ಫ್ಲೆಕ್ಸಿಬಿಲಿಟಿ ಬೇಕು, ಎಲ್ಲಿ ಕವರಿಂಗ್ ಬೇಕು, ಎಲ್ಲಿ ಪ್ರೊಟೆಕ್ಟಿಂಗ್ ಲೇಯರ್ ಬೇಕು, ಓಕೆ, ಎಲ್ಲಿ ಅಕ್ಸೆಪ್ಟೆನ್ಸ್ ಕ್ರಿಯೇಟ್ ಮಾಡಬೇಕು ಅಲ್ಲೆಲ್ಲ ಬಳಸಿ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ದೈಹಿಕವಾಗಿ ವರ್ಕ್ ಆಗುತ್ತೆ, ಮಾನಸಿಕವಾಗಿ ವರ್ಕ್ ಆಗುತ್ತೆ, ಬೌದ್ಧಿಕವಾಗಿ ವರ್ಕ್ ಆಗುತ್ತೆ. ವ್ಯಾವಹಾರಿಕವಾಗಿ ನೀವು ಇನ್ನೊಬ್ಬರನ್ನ ಒಪ್ಪಿಸ್ಬೋದು ನಂಬರ್ 1 ಪರ್ಪಲ್ ಇಂದ. ಓಕೆ, ಬಟ್ ಕೆಲವೊಂದ್ಸತಿ ತುಂಬಾ ಸ್ಪೇಸ್ ಆದ್ರೆ ಕಷ್ಟ. ತುಂಬಾ ಸ್ಪೇಸ್ ಏನ್ ಕ್ರಿಯೇಟ್ ಮಾಡ್ತದೆ ಹೇಳಿ? ಇಟ್ ಕ್ರಿಯೇಟ್ಸ್ ದ ಗ್ಯಾಪ್. ಎರಡು ಸಂಬಂಧಗಳ ಮಧ್ಯೆ ಗ್ಯಾಪ್ ಕ್ರಿಯೇಟ್ ಆದ್ರೆ ಏನಾಗುತ್ತೆ? ಇವ್ರು ನಿಮ್ಮನ್ನ ಮರ್ತು ಬಿಡ್ತಾರೆ, ಅವ್ರು ಇವ್ರನ್ನ ಮರ್ತು ಬಿಡ್ತಾರೆ, ಒಬ್ರಿಗೊಬ್ರು ಟಚ್ ಇರಲ್ಲ. ಹಂಗೂ ಆಗ್ಬಾರ್ದು. ಸೊ ಸಂಬಂಧ, ಅದು ಅಕ್ಕ ತಂಗಿ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಸಂಬಂಧಗಳು ಹೊಂದಿಕೆ ಆಗಿರ್ಬೇಕಂದ್ರೆ ಅವ್ರ ಗ್ಯಾಪ್ ಕಡಿಮೆ ಇರಬೇಕು. ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಇಲ್ಲ, ದೂರ ತಳ್ಬೇಕಂದ್ರೆ ಪರ್ಪಲ್ 1 ಯೂಸ್ ಮಾಡಿ. ಇಲ್ಲ ಅವ್ರು ನಮ್ಮ ಹತ್ರನೇ ಇರಬೇಕು ಅಂತಂದ್ರೆ ಏನಾಗಿ ಯಾವ ಅದರ್ ನಂಬರ್ಸ್, ನಂಬರ್ 4 ಯೂಸ್ ಮಾಡ್ತೀವಿ, ನಂಬರ್ 5 ಯೂಸ್ ಮಾಡ್ತೀವಿ. ನಾನು ಹೇಳ್ತಾ ಇದ್ದೀನಿ, ನಂಬರ್ 1 ಯೂಸ್ ಮಾಡಿದಾಗ ಇನ್ನೊಬ್ಬರನ್ನ ಒಪ್ಸ್ತೀರಾ, ಹೂ ಅಂತಾರೆ, ಅದು ಆಗುತ್ತೆ, ಸ್ವಲ್ಪ ಗ್ಯಾಪು ಕ್ರಿಯೇಟ್ ಆಗುತ್ತೆ. ಇದು ನಿಮ್ಗೆ ಅವೇರ್ನೆಸ್ ಇರಲಿ ಅಂತ ಹೇಳಿದೆ. ಆಕಾಶ ಅಂದ್ರೇನೆ ಸ್ಪೇಸ್. ಓಕೆ, ಎಸ್, ಎನಿ ಕ್ವಶನ್ಸ್ ಆನ್ ಆಕಾಶ? ನಮಸ್ಕಾರ. ನಮಸ್ತೆ ಸರ್. ಹೇಳಿ ಮೇಡಮ್. ಸರ್, ಒಂದು ಶೂನ್ಯದ ಬಗ್ಗೆ ಒಂದು ಪ್ರಶ್ನೆ ಇದೆ, ಆಮೇಲೆ ಪರ್ಪಲ್ ಬಗ್ಗೆ ಒಂದು ಪ್ರಶ್ನೆ ಇದೆ. ಹೇಳಿ. ಶೂನ್ಯದ ಬಗ್ಗೆ ಕೋಲ್ಡ್ ಫೀಟ್ಗೆ ನಾವು ಯೂಸ್ ಮಾಡ್ಬೋದಾ ಸರ್? ಅದು ಶೂನ್ಯನ ಕೋಲ್ಡ್ ಫೀಟ್ ಬೇಡ. ಬೇಡವಾ ಸರ್? ಕೋಲ್ಡ್ ಫೀಟ್ ಆಗಿದೆ ಅಂದ್ರೆ ಬೆಸ್ಟ್ ನಂಬರ್ 3 ಸ್ಕೈ ಬ್ಲೂ. ನಂಬರ್ 3 ಸ್ಕೈ ಬ್ಲೂ ಹಾಕೊಂಡು ಇಮಿಡಿಯೇಟ್ ರಿಸಲ್ಟ್ ಬೇಕಲ್ವಾ ನಿಮ್ಗೆ? ಹೌದು ಸರ್, ಹೌದು. ನಂಬರ್ 3 ಸ್ಕೈ ಬ್ಲೂ. ಹಾ, ಆಮೇಲೆ ಇನ್ನೊಂದು ಸರ್, ಈಗ ಪರ್ಪಲ್ ಅಲ್ಲಿ ನೀವು ಈಗ ಹೇಳಿದ್ರಲ್ಲ, ಅಂದ್ರೆ ಯಾರನ್ನಾರು ಒಪ್ಸ್ಬೇಕು ಅಂತಂದ್ರೆ ನಾವು ಪರ್ಪಲ್ ಬೇಕು ಅಂತ. ಸೊ ನಮ್ಮ ಹಸ್ಬೆಂಡ್ ಬಂದು ಈಗ ಮಾರ್ಕೆಟಿಂಗ್ ಫೀಲ್ಡ್ ಇದೆ. ಅವ್ರು ಹೆಂಗಂತಂದ್ರೆ ಎಲ್ಲರಿಗೂ ಇವಾಗ ಗ್ಲಾಸಸ್ ಎಲ್ಲ ಕೊಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಪೇಮೆಂಟ್ ಆಮೇಲೆ ಗ್ಲಾಸ್ ಬಂದ್ಮೇಲೆ ಇಮಿಡಿಯೇಟ್ ಆಗಿ ಪೇಮೆಂಟ್ ಹಾಕ್ತಿವಿ ಅಂತಾರೆ, ಬಟ್ ಹಾಕೋದೇ ಇಲ್ಲ. ಪೇಮೆಂಟ್ ಬರೋದು ತುಂಬಾ ಡಿಲೇ ಆಗ್ಬಿಡುತ್ತೆ ಸರ್.
ನಮ್ ಕಡೆಯಿಂದ ಎಲ್ಲ ತಗೊಂಡ್ಬಿಡ್ತಾರೆ ಮತ್ತೆ ಆ ಪೇಮೆಂಟ್ ಬರೋ ಡಿಲೇ ಆಗತ್ತೆ. ಸೊ ಅದಕ್ಕೆ ಹೆಂಗ್ ವರ್ಕ್ ಆಗತ್ತೆ ನಂಬರ್ 1 ಪರ್ಪಲ್ ಅಂತ? ನಂಬರ್ 1 ಪೇಮೆಂಟ್ ಡಿಲೇಗೆ ವರ್ಕ್ ಆಗಲ್ಲ ಮೇಡಮ್. ನೀವು ಅವ್ರನ್ನ ಕೇಳಕ್ ಹೋಗ್ಬೇಕಾದ್ರೆ ನಂಬರ್ 1 ಪರ್ಪಲ್ ಹಾಕಬಹುದು. ಹಾ ಸರ್, ದುಡ್ಡು ಅದೇ ಕೊಡಪ್ಪ ಕೇಳಕ್ ಹೋದ ಹಾ ನಂಬರ್ 1 ಪರ್ಪಲ್ ಆಗ್ಬೋದು. ಬಟ್ ಆ ಡಿಲೇ ಅವಾಯ್ಡ್ ಮಾಡೋದಕ್ಕೆ ಬೆಸ್ಟ್ ನಂಬರ್ ಇಸ್ ನಂಬರ್ 6 ಆರೆಂಜ್. ಅಂದ್ರೆ ಇವಾಗ ನಂಬರ್ 6 ಆರೆಂಜ್. ಈಗ ನಾನೀಗ ಒಬ್ಬರಿಗೆ ನಾವು ಕೇಳ್ಬೇಕು ಏನಾದ್ರೂನು, ಇವಾಗ ಪೇಮೆಂಟ್ ಆಗಿಲ್ಲ ಅಂತ ಕೇಳ್ಬೇಕು, 1 ಮಂತ್ ಇಂದನು ಪೆಂಡಿಂಗ್ ಇರುತ್ತೆ ಪೇಮೆಂಟ್. ಸೊ ಅವಾಗ ನಂಬರ್ 1 ಪರ್ಪಲ್ ಹಾಕ್ಬೇಕಾ ಅಥವಾ ನಂಬರ್ 6 ಆರೆಂಜ್ ಹಾಕ್ಬೇಕಾ ಸರ್? ಹೇಳ್ಬೇಕಾದ್ರೆ ನಂಬರ್ 1 ಪರ್ಪಲ್ ಹಾಕೊಂಡು ಆಮೇಲೆ ಮತ್ತೆ ನಂಬರ್ 6 ಆರೆಂಜ್ ಹಾಕೊಂಡ್ರೆ ಆನ್ ಟೈಮ್ ವಾಪಸ್ ಬರುತ್ತೆ. ಅಂದ್ರೆ ಪಾಮಲ್ಲೇ ಹಾಕೊಂಡ್ ಕೇಳ್ಬೇಕಾ ಅಥವಾ ಮೊಬೈಲ್ ಸ್ಕ್ರೀನ್ ಪಾಮಲ್ಲೂ ಸೇವ್? ಆಗ್ಬೋದು, ಇಲ್ಲ ಚೀಟಿಯಲ್ಲಿ ಬರ್ದಿಟ್ಕೋಬಹುದು, ಇಲ್ಲ ಮೊಬೈಲ್ ಸ್ಕ್ರೀನ್ ಸೇವರ್ ಹಾಕೋಬಹುದು. ಹಾ ಸರ್. ಓಕೆ, ಥ್ಯಾಂಕ್ ಯು. ಆಮೇಲೆ ನನ್ ಮಗ ಒಂದ್ ಪ್ರಶ್ನೆ ಕೇಳ್ತಿದ್ದೆ ಸರ್ ಇವಾಗ. ಏನು? ನಿದ್ದೆ ಮಾಡಕ್ಕೆ ಬ್ಲಾಕ್ ಕಲರ್ ಅಂತ ಹೇಳ್ತಿದ್ರು ಅಂಕಲ್. ನಾವ್ ಬೆಳಿಗ್ಗೆ ಎದ್ದೇಳಕ್ ಆಗಲ್ಲ, ನಿದ್ದೆ ಜಾಸ್ತಿ ಬಂದಿರುತ್ತಲ್ಲ, ಅವಾಗ ಯಾವ ಕಲರ್ ಯೂಸ್ ಮಾಡ್ಬೇಕು ಅಂತ. ಬ್ಲಾಕ್ ಯೂಸ್ ಮಾಡಬೇಡಿ, ಆಮೇಲೆ ಆಟೋಮೆಟಿಕ್ ಆಗಿ ಎದ್ದೇಳ್ತೀರಾ. ಅಲ್ಲ, ಓಕೆ, ಅವ್ನ್ ಕೇಳ್ತಿರೋದು ವಿತ್ ಬ್ಲಾಕ್ ಹಾಕಿಲ್ಲದ್ರೆ ಹಂಗೆ ಮಲ್ಗಿರ್ತೀವಲ್ಲ, ಚೆನ್ನಾಗ್ ನಿದ್ದೆ ಬಂದಿರುತ್ತೆ. ಸೊ ಕೇಳ್ತಿದ್ದಾನೆ, ಅವ್ನ್ ಕ್ಯೂರಿಯಾಸಿಟಿ. ನಿಮ್ ಕ್ಲಾಸ್ ಕೇಳ್ತಾ ಇದ್ದೆ ಈಗ ಕುತ್ಕೊಂಡ್ ಪಕ್ಕದಲ್ಲೇನೆ. ಅದೇ 0 ಹಾಕಿದಾಗ ಮೈಂಡ್ ಇನ್ಆಕ್ಟಿವ್ ಆಗುತ್ತೆ. ಅದೇ ಆಕ್ಟಿವ್ ಮಾಡ್ಬೇಕಂದ್ರೆ ಡಾರ್ಕ್ ಬ್ಲೂ, ಸ್ಕೈ ಬ್ಲೂ. ಓಕೆ ಸರ್, ಅದು ನನಗೆ ನಾಲ್ಗೆ ಉರಿ ಪ್ರಾಬ್ಲಮ್ ನೀವೀಗ ಹೇಳಿದ್ರಲ್ಲ, ನಾಲ್ಗೆ ಪ್ರಾಬ್ಲಮ್ ಅಂತ, ಅದು ತುಂಬಾ ಇದೆ ಸರ್. ಅಂದ್ರೆ ಈಗ ಅಲ್ಲಿ ಏನು ಸೋರ್ಸ್ ಅಂತ ಏನು ಕಾಣಿಸಲ್ಲ, ಅಂದ್ರೆ ಏನೋ ಇದು ಹುಣ್ಣಾಗಿದೆ ಅಂತ ಏನು ಗೊತ್ತಾಗಲ್ಲ. ಯಾವಾಗ ನನಗೆ ಉರಿ ಬರುತ್ತೆ ಅಂದ್ರೆ ಸ್ವಲ್ಪ ಸ್ಪೈಸಿ ಫುಡ್, ಒಂದ್ ಸ್ವಲ್ಪದು ಸ್ಪೈಸಿ ಫುಡ್ ತಿಂದಾಗೆಲ್ಲ ನಾಲ್ಗೆ ಸೈಡ್ ಎಲ್ಲ ಫುಲ್ ಉರಿ ಬರುತ್ತೆ. ಬೇರೆಯವ್ರಿಗೆ ನಾರ್ಮಲ್ ಇರುತ್ತೆ ಅದು. ನಂಬರ್ 1 ಪರ್ಪಲ್ ಹಾಕಿ ಮೇಡಮ್, ಮೌತ್ ಅದು ರಿಫ್ಲೆಕ್ಸ್ ಈಗ ಹೇಳಿದ್ರಲ್ಲ ನಂಬರ್ 1 ಪರ್ಪಲ್ ಮೌತ್ ರಿಫ್ಲೆಕ್ಸ್ಗೆ. ಟ್ರೈ ಮಾಡಿ. ಓಕೆ ಓಕೆ, ಸರ್, ಥ್ಯಾಂಕ್ ಯು ಥ್ಯಾಂಕ್ ಸರ್. ಯು, ಥ್ಯಾಂಕ್ ಯು. ಎಸ್ ಸುವರ್ಣ, ನಮಸ್ತೆ ಸರ್. ನಮಸ್ಕಾರ. ಸರ್ ಬ್ಲ್ಯಾಕ್ ಬಗ್ಗೆನೂ ಹೇಳ್ಬೋದಲ್ವಾ? ನನ್ನ ಫೀಡ್ಬ್ಯಾಕ್ ಇತ್ತು. ಹೇಳಿಮ್ಮ. ಓಕೆ ಸರ್, ಆಕ್ಚುಲಿ ನನಗೆ ಯೂರಿನ್ ರಿಪೀಟೆಡ್ ಆಗಿ ಪಾಸ್ ಮಾಡ್ತಾ ಇದ್ದೆ. ನಾನು ಮಲಗಿದ್ರೆ 4 ಸಲನಾದ್ರೂ ಮಿನಿಮಮ್ ಹೋಗ್ತಾ ಇದ್ದೆ. ಬಟ್ ನಾನು ಬ್ಲ್ಯಾಕ್ 0 ಇಲ್ಲಿ ಹಾಕೊಂಡ್ಮೇಲೆ ಒಂದ್ 7 to 8 hours ನಾನು ಹೋಲ್ಡ್ ಮಾಡ್ತೀನಿ ಸರ್, ವಿತೌಟ್ ಎನಿ ಪೈನ್. ಸೂಪರ್. ಸೊ ನಿನ್ನೆ ಹೇಳಿದೀನಿ, ಇವತ್ತು ರಿಸಲ್ಟ್ ಹೇಳ್ತಿದ್ದೀರಾ. ಇಲ್ಲ, ನಾನು ನೆನ್ನೆ ಅವಕಾಶ ಸಿಗ್ಲಿಲ್ಲ ಸರ್, ಹಾಗಾಗಿ ಹೇಳಕ್ಕಾಗಿಲ್ಲ. ನೆನ್ನೆನೆ ಹೇಳ್ಬೇಕು ಅಂತ ಇದ್ದೆ. ಆಮೇಲೆ ಸರ್, ನಮ್ಮ ಅಮ್ಮನ ಮನೆದ್ ಪ್ರಾಪರ್ಟಿ ಒಂದು ಸೇಲ್ ಆಗಕ್ ಬರ್ತಾರೆ, ನೋಡ್ಕೊಳ್ತಾರೆ, ಹೋಗ್ತಾರೆ ಸರ್. ನಂಬರ್ 1 ಪರ್ಪಲ್ ಯೂಸ್ ಆಗುತ್ತೆ ಸರ್ ಅದಕ್ಕೆ? ನಂಬರ್ 1 ಪ್ರಾಪರ್ಟಿ ಸೇಲ್ ಮಾಡಕ್ಕೂ ಆಗಲ್ಲ. ನಂಬರ್ 1 ಬಾರ್ಗೇನಿಂಗ್ಗೆ ನೀವು ಹೇಳಿದ ರೇಟಿಗೆ ಅವ್ರಿಗೆ ಒಪ್ಪಿಸ್ಬೇಕು ಅಂದ್ರೆ ಅವಾಗ ಮಾತ್ರ ನಂಬರ್ 1 ಯೂಸ್ ಆಗೋದು. ಓಕೆ, ಮತ್ತೆ ಅದು ಓಕೆ. ಇದಕ್ಕೆ ಇನ್ಯಾವ್ದೇ ಆಗ್ಬೋದು ಸರ್? ನೆಕ್ಸ್ಟ್ ಹೇಳ್ತೀರಾ ಅಥವಾ ಹೇಳ್ಬೋದಾ? ಹೇಳ್ತೀನಿ, ಇವಾಗ ಲಾಜಿಕಲ್ ಆಗಿ ಹೇಳ್ತೀನಿ. ಸುಮಾರು ಜನ ನಿಮ್ದೇ ಕ್ವಶನ್ ಬೇರೆ ತಲೆಯಲ್ಲಿ ಇದೆ, ಅದನ್ನ ಸೇಲ್ ಮಾಡ್ಬೇಕು, ಹೌದು ಇದನ್ನ ಸರ್, ಹೌದು. ಕೊಂಡ್ಕೋಬೇಕು ಅಂತ. ಅದಕ್ಕೆ 2-3 ಕೆಲವೊಂದ್ಸತಿ ಒಂದೇ ನಂಬರ್ ನಿಂದ ಎಲ್ಲಾ ಎನರ್ಜಿ ಕ್ರಿಯೇಟ್ ಮಾಡಕ್ ಆಗಲ್ಲ. ವಿ ನೀಡ್ ಸೀರೀಸ್ ಆಫ್ ನಂಬರ್. ಓಕೆ, ಅದನ್ನ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ರಾಜಶೇಖರ್. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್. ಈ ಹಾರ್ಟ್ ಬ್ಲಾಕೇಜಸ್ಗೆ ನಂಬರ್ 1 ಪರ್ಪಲ್ ಹಾರ್ಟ್ ರಿಫ್ಲೆಕ್ಸ್ ಪಾಯಿಂಟಿಗೆ ಇದು ಮಾಡಿದ್ರೆ ಅದು ಕ್ಲಿಯರ್ ಆಗುತ್ತೆ ಸರ್? ಅದು ಸರ್, ಒಂದು ಬ್ಲಾಕೇಜ್ ಆಗಿದೆ ಅಂದ್ರೆ ಆಕಾಶ ತತ್ವ ಜಾಸ್ತಿ ಆಗಿದೆ ಅಂದ್ರೆ ಮುಚ್ಕೊಂಡಿದೆ. ಅಲ್ಲಿ ಆಕಾಶನ ಕಡಿಮೆ ಮಾಡ್ಬೇಕು ನೀವು. ಕಡಿಮೆ ಮಾಡಿ. ಓಕೆ 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 ಓಕೆ. ಐದರ್ ನಂಬರ್ 2 ಡಾರ್ಕ್ ಬ್ಲೂ ಆರ್ ನಂಬರ್ 1 ಡಾರ್ಕ್ ಬ್ಲೂ ಯೂಸ್ ಮಾಡಬೇಕು. ಆರ್ಟ್ ರಿಫ್ಲೆಕ್ಸ್ಗೆ, ಆರ್ಟ್ ಜಾಯಿಂಟ್ಗೆ, ಇಲ್ಲ ಆರ್ಟ್ ರಿಫ್ಲೆಕ್ಸ್ಗೆ. ಹಾರ್ಟ್ ರಿಫ್ಲೆಕ್ಸ್ಗೆ. ಓಕೆ. ಆರ್ಟ್ ಜಾಯಿಂಟ್ ಅಂದ್ರೆ ಎಡಗಡೆ ಕಿರುಬೆರಳು 3ನೇ ಜಾಯಿಂಟ್. ಆರ್ಟ್ ರಿಫ್ಲೆಕ್ಸ್ ಇಲ್ಲಿ ಬರುತ್ತೆ. ಓಕೆ. ಲಾಂಗ್ ಬ್ಯಾಕ್ ನಿಮ್ದು ವಿಡಿಯೋ ನೋಡ್ಬಿಟ್ಟು ನನಗೆ ಅಯೋರ್ಟಿಕ್ ಸ್ಟೆನೋಸಿಸ್ ಇತ್ತು ಸರ್ ನನಗೆ. ಅವಾಗ ನೀವು ನನಗೆ ನಾನು ನಿಮ್ಮ ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ನಾನು. ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ 3rd ಜಾಯಿಂಟ್, ಕಫ ಜಾಯಿಂಟ್, ವಾತ ಪಿತ್ತ ಕಫ ಜಾಯಿಂಟಿಗೆ, ಮತ್ತೆ ರೈಟ್ ಹ್ಯಾಂಡ್ ಇದಕ್ಕೆ ಕಲರ್ ಡಾಟ್ ಬ್ಲೂ, ಇದು ಡಾರ್ಕ್ ಬ್ಲೂ ಕಲರ್ ಡಾಟ್ ಹೇಳಿದ್ರಿ ನೀವು. ಅದನ್ನ ನಾನು ಮಾಡಿ ಚೆಕ್ ಮಾಡಿಸಿದ್ರೆ ಅದು ಸ್ಟೆನೋಸಿಸ್ ಕಮ್ಮಿ ಆಗಿತ್ತು ಸರ್. ಅದು ದಟ್ ಈಸ್ ದ ಪವರ್ ಆಫ್ ಡಾರ್ಕ್ ಬ್ಲೂ. ಹೌದು ಸರ್, ಡಾರ್ಕ್ ಬ್ಲೂ ಕಮ್ಮಿ ಆಗಿತ್ತು ಅವರು. ಡಾರ್ಕ್ ಬ್ಲೂ ಅದ್ಭುತವಾದ ಚಲನೆ ಕೊಡುತ್ತೆ ನಿಮ್ಮ ಟಿಶ್ಯೂಸ್ಗೆ. ಸೊ ಅದ್ರ ಬಗ್ಗೆ ನಾಳೆ ಡಿಸ್ಕಸ್ ಮಾಡೋಣ. ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಪರ್ಪಲ್. ಓಕೆ, ನಾನು ಪರ್ಪಲ್ ಅನ್ಕೊಂಡೆ, ಸಾರಿ ಸರ್. ಓಕೆ, ಥ್ಯಾಂಕ್ ಯು. ಎಲ್ಲಾ ಕಲರ್ಸ್ ಸೂಪರ್ ಆಗಿ ವರ್ಕ್ ಆಗ್ತವೆ.
ದ ಓನ್ಲಿ ಥಿಂಗ್ ಈಸ್ ಯಾವ ಕಲರು ಯಾವ ಟೈಮಲ್ಲಿ ಯಾರಿಗೆ ಕೊಡ್ಬೇಕಂತ ನೀವು ಕಲ್ತಿರ್ಬೇಕಷ್ಟೆ. ಈ ಎಲ್ಲ ಕಲರ್ ಥೆರಪಿ ವಿಡಿಯೋಸನ್ನ ಅಟ್ಲೀಸ್ಟ್ ಒಂದು 2-3 ಸತಿ ನೀವು ನೋಡಬೇಕು, ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆ, ಕೇಳಿದಾಗ ಗೊತ್ತು ಅನ್ಸುತ್ತೆ, ಬಟ್ ಆ ಪೇಷಂಟ್ ಬಂದು ನಿಮಗೆ ಕೇಳಿದಾಗ ಆವಾಗ ಇಟ್ ಹ್ಯಾಸ್ ಟು ರನ್. ಓಕೆ, ಎಸ್, ಎನಿ ಅದರ್ ಕ್ವಶನ್ಸ್? ಶ್ಯಾಮಲಿ? ಹಲೋ ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ, ಹೇಳಿ. ಸರ್ ಶ್ಯಾಮಿಲಿ ಅವ್ರ ಹಸ್ಬೆಂಡ್ ಸರ್, ಸಿದ್ದರಾಜ್ ಅಂತ. ಹೇಳಿ ಸರ್, ಇದು ನಮ್ಮ ಮಿಸಸ್ಗೆ ಕಿವಿ ನೋವು ಅಂತ ಇದ್ದಾರೆ ಸರ್. ಅದಕ್ಕೆ ನಂಬರ್ ಪರ್ಪಲ್ ವರ್ಕೌಟ್ ಆಗುತ್ತೆ. ಕಿವಿ ನೋವು ಅದು ಎದಕ್ಕಾಗಿದೆ? ಇನ್ಫೆಕ್ಷನ್ ಇಂದ ಆಗಿದ್ರೆ 0 ಬೆಸ್ಟ್. ಹಾಂ ಸರ್. ಇಲ್ಲ ಬರೀ ಸುಮ್ನೆ ನೋವು ಆಗ್ತಿದೆ ಅಂತಂದ್ರೆ ಎಡಗಡೆನಾ ಬಲಗಡೆನಾ? ಸರ್ ಅದು ಬಲಗಡೆ ಸರ್. ಅದು ಅಂದ್ರೆ ಸ್ವಲ್ಪ ಗಾಡಿಯಿಂದ ಬಿದ್ದಿದೆ, ಅವಾಗ ಸ್ವಲ್ಪ ತಲೆಗೆ ನೋವಾಗಿತ್ತು. ಆದ್ರೆ ಏನು ಇಲ್ಲ, ಯಾವಾಗಾದ್ರೂ ಒಂದೊಂದ್ಸಲ ಮಾತ್ರ ನೋವು ಬರುತ್ತೆ ಸರ್ ಹತ್ರ. ಸರಿಮ್ಮ, ಅಲ್ಲಿ ಏನಾದ್ರು ಕಂಪ್ರೆಷನ್ ಇದ್ರೆ ನಂಬರ್ 1 ಪರ್ಪಲ್ ವರ್ಕ್ ಆಗುತ್ತೆ. ಇಲ್ಲ ಇನ್ಫೆಕ್ಷನ್ ಇದ್ರೆ ನಂಬರ್ 0 ಬರಿಬೇಕಿಲ್ಲಿ. ಇನ್ಫೆಕ್ಷನ್ ಏನಿಲ್ಲ ಸರ್. ಸರಿ ಮೇಡಮ್, ನಂಬರ್ 1 ಪರ್ಪಲ್ ಬರೀರಿ. ಅಲ್ಲೇನಾದ್ರು ಮಸಲ್ ಕಂಪ್ರೆಷನ್ ಇದ್ರೆ ಸರಿ ಹೋಗುತ್ತೆ. ಇಲ್ಲ ನೋವು ಕಡಿಮೆ ಆಗ್ಬೇಕಂದ್ರೆ ಇಮಿಡಿಯೇಟ್ ಆಗಿ ನಂಬರ್ 2 ಸ್ಕೈ ಬ್ಲೂ. ನಂಬರ್ 2 ಸ್ಕೈ ಬ್ಲೂ ಸರ್. ಎಸ್, ಬಲಗೈ ಕಿರುಬೆರಳು ಮಧ್ಯದ ಜಾಯಿಂಟ್. ಸರ್ ವಿಸಲ್ ಒಂದು ಹೇಳಿದ್ರಲ್ಲ ಸರ್, ಅದು ಸರ್ ಅದೊಂದು 0. ಹಾ, ವಿಷನ್ ಪ್ರಾಬ್ಲಮ್ ಇದ್ದಾಗ ಯಾವ ಕಲ ಇಲ್ಲ ಹಾಕ್ಬೇಕು ಸರ್ ಅದು ಅಂತ? ಏನ್ ಪ್ರಾಬ್ಲಮ್? ವಿಷನ್ ಪ್ರಾಬ್ಲಮ್ ಇರುತ್ತಲ್ಲ ಸರ್. ವಿಷನ್ ಪ್ರಾಬ್ಲಮ್ ಇದ್ದಾಗ ಓಕೆ, ಹಾಂ ಸರ್. 2 ತೋರು ಬೆರಳು ಮಧ್ಯದ ಜಾಯಿಂಟ್. ಹಾಂ ಹಾಂ ಹಾಂ. ಒನ್ ಡೇ ನಂಬರ್ 3 ಸ್ಕೈ ಬ್ಲೂ, ಅನದರ್ ನಂಬರ್ 6 ಆರೆಂಜ್. ಇದನ್ನ ರಿಪೀಟ್ ಮಾಡಿ 1-2 ವಾರ. ದೆನ್ ಯು ಗೋ ಫಾರ್ ಅದ್ರ ಜೊತೆಗೆ ನಮ್ಮ ಐ ಎಕ್ಸರ್ಸೈಸು ಮಾಡಿ. ಸರಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಫಸ್ಟ್ ಈಚ್ ಎಲಿಮೆಂಟ್ ಅದು ಹೇಗೆ ವರ್ಕ್ ಆಗುತ್ತೆ ಆ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ, ಸೊ ದಟ್ ಯು ಕ್ಯಾನ್ ಡೂ ಬೆಟರ್. ಎಸ್, ರಾಧಿಕಾ, ಹರೀಶ್, ತಮ್ದು ಏನಾದ್ರು ಕ್ವಶನ್ ಇದೆನಾ? ಹೌದು ಸರ್, ಇದೆ. ಹೇಳಿಮ್ಮ. ಸರ್, ನಮ್ದು ಬಿಸ್ನೆಸ್ ಪೇಮೆಂಟ್ಸ್ ಡಿಲೇ ಆಗುತ್ತೆ. ಆಮೇಲೆ ವರ್ಕರ್ಸ್ ಎಲ್ಲ ಹೇಳಿದ ಮಾತು ಕೇಳಬೇಕು, ಆಕ್ಟಿವ್ ಆಗಿರ್ಬೇಕು ಅಂದ್ರೆ ನಂಬರ್ 1 ಪರ್ಪಲ್ ಹಾಕ್ಬೋದಾ ಅಂಗಡಿಲಿ? ಹೇಳಿದ ಮಾತು ಕೇಳಕ್ ಪಕ್ಕ ವರ್ಕ್ ಆಗುತ್ತೆ. ಓಕೆ. ಬಟ್ ಆಕ್ಟಿವ್ ಆಗಿರ್ತಾರೆ ಇಲ್ಲ ಗೊತ್ತಿಲ್ಲ. ಓಕೆ. ಹೇಳಿದ ಮಾತು ಕೇಳೋದಕ್ಕೆ ನಂಬರ್ 1 ಪರ್ಪಲ್ ಅತ್ಯದ್ಭುತವಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ 1-2 ವಾರ. ಓಕೆ ಸರ್. ಅದ್ರ ಜೊತೆ ಅವ್ರು ಆಕ್ಟಿವ್ ಆಗಿದ್ದಾರೆ ಅಂದ್ರೆ ವೆಲ್ ಅಂಡ್ ಗುಡ್. ಓಕೆ. ಓಕೆ, ಇಲ್ಲ ಆಕ್ಟಿವ್ನೆಸ್ ಗೆ ಅಂತಂದ್ರೆ 1-2 ವಾರ ಆದ್ಮೇಲೆ ಬೇಕಾದ್ರೆ ನಂಬರ್ 2 ಡಾರ್ಕ್ ಬ್ಲೂ ಯೂಸ್ ಮಾಡಬಹುದು. ಬೇಡ ಬಿಡಿ, ನಂಬರ್ 2 ಡಾರ್ಕ್ ಬ್ಲೂ ಬಿಟ್ರೆ ನಿಮ್ಮ ಅಂಗಡಿ ಬಿಟ್ಟು ಬೇರೆ ಅಂಗಡಿಗೆ ಹೋಗ್ಬಿಡ್ತಾರೆ ಅವರು. ಬೇಡ, ನಂಬರ್ 1 ಪರ್ಪಲ್ ಸಾಕು. ಅದೇ 15 ಡೇಸ್ ಹಾಕಿ ಟ್ರೈ ಮಾಡಿದ್ರೆ ಆಮೇಲೆ ಪೇಮೆಂಟ್ಸ್ ಬರೋದೇ ಕಷ್ಟ ಸರ್. ಅದಕ್ಕೆ ಅದು ಹೇಳ್ತೀನಲ್ಲಮ್ಮ, ನಿಮ್ಗೆ ಆನ್ ಟೈಮ್ ಪೇಮೆಂಟ್ ಬರ್ಬೇಕಂದ್ರೆ ನಂಬರ್ 6 ಆರೆಂಜ್ ಸೂಪರ್. ಇಲ್ಲ ನೀವು ಕೇಳಬೇಕು ಹೋಗಿ ಅಂತಂದ್ರೆ ನಂಬರ್ 1 ಪರ್ಪಲ್. ಓಕೆ. 1 ಪರ್ಪಲ್ ಹಾಕ್ಬಿಟ್ಟು ಒಂದು 15 ಡೇಸ್ ಬಿಟ್ಟು ಮತ್ತೆ 6 ಆರೆಂಜ್ ಹಾಕೋಬಹುದಲ್ವಾ? ಹಾ, ಆಗ್ಬೋದು. ಸೂಪರ್ ಆಗಿ ವರ್ಕ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಐ ಹೋಪ್ ಯು ಗಾಟ್ ಎ ವಂಡರ್ಫುಲ್ ಇನ್ಸೈಟ್ಸ್ ಅಬೌಟ್ ನಂಬರ್ 1 ಪರ್ಪಲ್ ಅಂಡ್ ನಂಬರ್ 0 ಬ್ಲ್ಯಾಕ್. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಾಳೆ ಸಿಗೋಣ. ಇನ್ನು ನಂಬರ್ 1 ಪರ್ಪಲ್ ಇನ್ನೂ ಕೆಲವೊಂದು ಫೀಚರ್ಸ್ ಇದೆ, ಅದ್ರ ಜೊತೆ ನೆಕ್ಸ್ಟ್ ನಂಬರ್ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ನೈಟ್.